ಹಾಂ ಇನ್ನೊಂದು ಉಳಿತ್ಲಾ ಚಿತ್ರದುರ್ಗದ ಯಾವ ಹಳ್ಳಿ ಅಂತೇಳಿ ಬರ್ತೈತೆ ರೀ ಮಾರನಹಳ್ಳಿ ಅಲ್ಲೋ ಮರ್ದಿಹಳ್ಳಿ ಮಾರನಹಳ್ಳಿ ಬೆಂಗಳೂರು ಅದ ಮರ್ದಿಹಳ್ಳಿ ಅಂತ ಬರ್ತೈತಿ ಅಲ್ಲಿ ಚಿತ್ರದುರ್ಗದಾಗ ಯಾರು ಕೊಡ್ತಾರೆ ರೀ ಇದಕ್ಕೆ ಜಿಯೋಲಾಜಿಕಲ್ GSI ಅಂತ ಬರ್ತದೆ GSI ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ರೀ ಮಿನಿಸ್ಟ್ರಿ ಆಫ್ ಮೈನ್ಸ್ ಜಿಯೋಲಾಜಿಕಲ್ ZSI ಬಂದ್ರೆ ಕನ್ಫ್ಯೂಸ್ ಆಗ್ಬಾರ್ದ ಜಿಯೋಲಾಜಿಕಲ್ GSI ಬಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಬರ್ತೈತಿ ಜಿಯೋಲಾಜಿಕಲ್ ಜಿಯೋಲಾಜಿಕಲ್ ಸರ್ವೆ ಏನಿರ್ತೈತಲ್ಲ ಭೂಮಿ ಮೇಲೆ ಏನಾರ ಅದ್ಭುತಗಳು ಇರ್ತಾವಲ್ಲ ಅಂಥದ್ದು ಕೊಟ್ಟಿರ್ತಾರೆ ಜಿಯೋಲಾಜಿಕಲ್ ಅಂತ ಹೇಳ್ತೀನಿ GSI ಅಂತ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನ್ಸ್ ನೆನಪಿಟ್ಕೋರು ಈಗ ಜಿಯೋಲಾಜಿಕಲ್ ಅಂತ ಬರ್ತದೆ ಜಿಯೋಲಾಜಿಕಲ್ ಅಂದ್ರೆ ಜೀವ ಇದ್ದಿದ್ದಕ್ಕೂ ಕೊಡ್ತಾರಲ್ಲ ಅವ್ರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಬರ್ತಾರೆ ಅದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ರೀ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಎರಡತ್ರದ್ದು ಹೆಡ್ ಕ್ವಾರ್ಟರ್ ಬಂದ್ರೆ ಕಲ್ಕತ್ತಾ ನೆನಪಿರ್ತಾವಲ್ಲ ಇದು ಯಾವ ರೀಸೆಂಟಾಗಿ ಯಾವ ಸೇರೈತೆ ಅಂದ್ರೆ ಯಾಣ ಕರ್ನಾಟಕದಾಗ ಎಷ್ಟು ಅದಾವ ರೀ ರಾಮ್ಸಾರ್ ಸೈಟ್ಸ್ ಅಂತ ಕೇಳ್ರ ರಾಮ್ಸಾರ್ ಸೈಟ್ಸ್ ಅಂತ ಹೇಳಿ 4 ಅದಾವಲ್ಲ ಕರ್ನಾಟಕದಿಂದ ಫಸ್ಟ್ ರಾಮ್ಸಾರ್ ಸೈಟ್ ಅಂದ್ರೆ ರಂಗನತಿಟ್ಟು ಅದಾದ್ಮೇಲೆ ರೀಸೆಂಟಾಗಿ 3 ಸೇರಿದ್ದು ಅಂಕ ಸಮುದ್ರ ಎಲ್ಲಿ ಇವು ಹೊಂದೇಸಿ ಬರೆಯದಾಗ ಹಾಕಿರ್ತಾರೆ ನೆನಪಿಟ್ಕೋರಿ ಯಾವ ಡಿಸ್ಟಿಕ್ನು ನೆನಪಿಟ್ಕೋರಿ ಒಂದೇದು ರಂಗನತಿಟ್ಟು ಬಂದರೆ ಎಲ್ಲಿ ಬರ್ತೈತಿ ಪಕ್ಷಿಗಳ ಕಾಸಿ ಅಂತ ಕರಿತೀವಿ ನೆನಪೈತ್ಲ ಅದ ರಂಗನತಿಟ್ಟು ಎಲ್ಲಿ ಅಂದ್ರೆ ಮಂಡ್ಯ ಒಂದಾತು ನೆಕ್ಸ್ಟ್ ಇನ್ನು 3 ಏನು ಬರ್ತಾವಲ್ಲ ಅಂಕ ಸಮುದ್ರ ಬಂದರೆ ಎಲ್ಲಿ ಬರ್ತೈತಿ ವಿಜಯನಗರ ಡಿಸ್ಟಿಕ್ನಾಗ ಬರ್ತೈತಿ ಅಂಕ ಸಮುದ್ರ ಆದಮೇಲೆ ನೆಕ್ಸ್ಟ್ ಮಾಗಡಿ ಎಲ್ಲಿ ಕಂಡು ಬರ್ತೈತಿ ರೀ ಗದಗ್ನಾಗ ಮಾಗಡಿ ನೆಕ್ಸ್ಟ್ ಇನ್ನೊಂದು ಉಳಿತ ಅಗನಾಸಿನಿ ಎಲ್ಲಿ ಉತ್ತರ ಕನ್ನಡ ನೆನಪಿರ್ತೈತಿ ಏನಿವ ರಾಮ್ಸಾರ್ ಸೈಟ್ ಯಾವ ಇದ್ರೊಳಗೆ ಒಪ್ಪಂದಾಗಿರ್ತೈತಿ ಇಯರ್ದಾಗ 1971 ಫೆಬ್ರವರಿ 2 ಎಲ್ಲಾಗಿರ್ತೈತಿ ಇರಾನ್ನ ರಾಮ್ಸಾರ್ ನೆನಪಿರ್ರಿ ಕರ್ನಾಟಕ ಇದನ್ನು ಇಂಡಿಯಾದಾಗ ಎಷ್ಟು ಅದಾವ ರಾಮ್ಸಾರ್ ಸೈಟ್ಸ್ ಅಂದ್ರೆ 99 ಯಾವುದಂದ್ರೆ ಶೇಖ್ ಝೀಲ್ ಎಲ್ಲಿ ಕಂಡು ಬರ್ತೈತಿ ನೆನಪಿಟ್ಕೋರಿ ಶೇಖ್ ಝೀಲ್ ಎಲ್ಲಿ ಕಂಡು ಬರ್ತಂದ್ರೆ ಉತ್ತರ ಪ್ರದೇಶ ಇಂಡಿಯಾದಾಗ ಹೈಯೆಸ್ಟ್ ರಾಮ್ಸಾರ್ ಸೈಟ್ ಹೊಂದಿದ್ದು ಸ್ಟೇಟ್ ಅಂತ ಬಂದ್ರೆ ತಮಿಳ್ನಾಡು ನೆನಪಿರ್ತೈತಲ್ಲ ರಾಮ್ಸಾರ್ ಸೈಟ್ ಅಥವಾ ವೆಟ್ಲ್ಯಾಂಡ್ ದಿನ ಅಥವಾ ಜೌಗು ದಿನ ಯಾವಾಗ ಆಚರಿಸ್ತಾರಂದ್ರೆ ಫೆಬ್ರವರಿ 2 ಇವೆಲ್ಲ ನೆನಪಿಟ್ಕೋರಿ ರಾಮ್ಸಾರ್ ರಿಲೇಟೆಡ್ ಬಂದ್ರೆ ರಾಮ್ಸಾರ್ ಸೈಟ್ ಎಷ್ಟು ಅದಾವ ಗೊತ್ತಾತಲ್ಲ ಈ ಜಿಯೋ ಹೆರಿಟೇಜ್ ಸೈಟ್ಸ್ ಅದು ಅಲ್ಲ ಈ ಜಿಯೋ ಹೆರಿಟೇಜ್ ಸೈಟ್ ಎಷ್ಟು ಅದಾವ ಅಂದ್ರೆ 5 ಅದಾವ ಕರ್ನಾಟಕದಾಗ ಅದ್ಭುತಗಳು ಎಷ್ಟು ಅದಾವ ರೀ 7 ಅದಾವ ಉತ್ತರದಾಗ ಕಂಡು ಬರುವ 3 ಯಾವ ಹೇಳ್ರಿ ಬಡ ಕೊಪ್ಪಳದ ಹೀರಾಬೆಣಕಲ್ ನೆಕ್ಸ್ಟ್ ಗೋಲ್ ಗುಮ್ಮಜ್ ನೆಕ್ಸ್ಟ್ ಹಂಪಿ ಯಾವ ಡಿಸ್ಟಿಕ್ ವಿಜಯನಗರ 3 ಅದು ಅಲ್ಲ ಇನ್ನು ಸೌತ್ದಾಗ 4 ಬರ್ತಾವೆ 4 ಹೇಳ್ರಿ ಬಡ ಮೈಸೂರು ಅರಮನೆ ನೆಕ್ಸ್ಟ್ ಶ್ರವಣ ಬೆಳಗೊಳ ಅದ ಮೈಸೂರು ಅರಮನೆ ಶ್ರವಣ ಬೆಳಗೊಳ ನೆಕ್ಸ್ಟ್ ನೇತ್ರಾಣಿ ಐಲ್ಯಾಂಡ್ ಅಂತ ಬರ್ತೈತಿ ಇನ್ನೊಂದ ಜೋಗ್ ಫಾಲ್ಸ್ ನೆನಪದವಲ್ಲ ಓಕೆ ನೆಕ್ಸ್ಟ್ ಪ್ರೊಜೆಕ್ಟ್ ಹಿಮ್ ಸರೋವರ್ ಅಂತ ಮಾಡಿದ್ರಿ ಯಾವ ಸ್ಟೇಟ್ನಾಗ ಮಾಡ್ತಾರೆ ಇದನ್ನ ಎಲ್ಲಿ ಪ್ರೊಜೆಕ್ಟ್ ಹಿಮ್ ಸರೋವರ್ ಬಂದ್ರೆ ಲಡಾಖ್ನಾಗ ಎದಕ್ಕೆ ಮಾಡ್ತಾರೆ ಹೇಳ್ರಿ ಲಡಾಖ್ನಾಗ ಇದು ಲಡಾಖ ಈಗ ನ್ಯೂಸ್ನಾಗ ಐತೆ ನೋಡ್ರಿ ಈಗ ರೀಸೆಂಟಾಗಿ ಮತ್ತೆ ಯಾರ ಗೃಹ ಮಂತ್ರಿಗಳು ಅದ್ರದ್ದು ಮೀಟಿಂಗ್ ಕರೆದಾರ ಲಡಾಖ್ದವ್ರ ಜೋಡ ಇದನ್ನೇನ ಮೀಟಿಂಗ್ ಮಾಡ್ಯಾರ ಇದ್ರ ಸಲ್ಮಂದ್ರೆ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ಮಾಡತ್ತಾರ ನೆನಪೈತಲ್ಲ ಲಡಾಖ್ ಮೇಲೆ ಹೆಂಗೆ ಬೇಕಾದ್ ಕೇಳ್ಬೋದು ಯಾವ ಕರೆಂಟ್ ಇವೆಂಟ್ಸ್ನಾಗ ಇರ್ತಾವತ್ತ ಹಿಮ್ ಸರೋವರ ಎಲ್ಲಿ ಮಾಡ್ತಾರೆ ಪ್ರಾಜೆಕ್ಟ್ ಅಂದ್ರೆ ಲಡಾಖ್ ಒಳಗೆ ಎದಕ್ಕೆ ಮಾಡ್ತಾರೆ ಹಿಮ್ ಸರೋವರ ನೀರಿಂದ ಏನು ಮಾಡ್ತಾರೆ ಅಂದ್ರೆ ಈಗ ರೀಸೆಂಟಾಗಿ NSA ಆ್ಯಕ್ಟ್ ಒಳಗೆ ಒಬ್ರನ್ನ ಅರೆಸ್ಟ್ ಮಾಡಿದ್ರೆ ನೆನಪೈತಲ್ಲ ಡಿಟೆನ್ಷನ್ ಮಾಡಿದ್ರಿ ಯಾರನ್ನ ಸೋನಮ್ ವಾಂಗ್ಚುಂಗ್ ಹತ್ರ 3 Idiots ಪಿಕ್ಚರ್ನಾಗ ಐತೆ ನೋಡ್ರಿ ಅಮೀರ್ ಖಾನ್ ಯಾರು ಕ್ಯಾರೆಕ್ಟರ್ ಮಾಡಿರ್ತಾರೆ ಅಂದ್ರೆ ಇದು ಸೋನಮ್ ವಾಂಗ್ಚುದ್ ಅವ್ರೇನಲ್ಲಿ ಎಜುಕೇಷನ್ ಸಂಬಂಧ ಮತ್ತು ಏನು ನೀರಿಂದ ಏನು ಇರ್ತೈತಲ್ರಿ ಅದ್ರ ಸಂಬಂಧ ಹೊಸ ಟೆಕ್ನಾಲಜಿಗಳು ಯೂಸ್ ಮಾಡ್ಕೊಂಡಾರ ಈಗ ಪ್ರಾಜೆಕ್ಟ್ ಹಿಮ್ ಸರೋವರ್ ಅಂಡರ್ ಏನು ಮಾಡ್ತಾರೆ ಅಂದ್ರೆ ಲಡಾಖ್ ಒಳಗೆ ಏನು ಇದನ್ನು ಥಂಡಿ ದಿನದೊಳಗೆ ಏನು ಬರಪು ಉಳಿದಿರ್ತೈತಲ್ಲ ಆ ಐಸ್ನ ಹಂಗೆ ಪ್ರಿಸರ್ವ್ ಮಾಡಿ ಇಟ್ಕೋತಾರೆ ಅದು ಬ್ಯಾಸ್ಗಿ ಒಳಗೆ ಹೆಂಗೆ ಕರಗ್ತೈತಲ್ಲ ಅದನ್ನ ಅಗ್ರಿಕಲ್ಚರ್ಗೆ ನೀರು ಯೂಸ್ ಮಾಡ್ಕೋ ಅದಕ್ಕೆ ರೇನ್ ಹಾರ್ವೆಸ್ಟಿಂಗ್ ಅಥವಾ ಐಸ್ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ ಅದಕ್ಕೆ ಪ್ರಾಜೆಕ್ಟ್ ಹಿಮ್ ಸರೋವರ್ ಅಂತ ಮಾಡ್ಯಾರ ಈಗ ಹೇಳ್ರಿ ಲಡಾಖ್ನ ಯಾವ ಶೆಡ್ಯೂಲ್ನಾಗ ಸೇರಿಸ್ಬೇಕಂದಾರ 6 ಶೆಡ್ಯೂಲ್ನಾಗ ಸೇರಿಸ್ಬೇಕಂದಾರ ಕರೆಕ್ಟ್ ನೆನಪೈತಿ 6 ಶೆಡ್ಯೂಲ್ನಾಗ ಎಷ್ಟು ಸ್ಟೇಟ್ ಇರ್ತಾವೆ 4 ಸ್ಟೇಟ್ ಯಾವ ಅಸ್ಸಾಮ ಮೇಘಾಲಯ ತ್ರಿಪುರಾ ಮಿಜೋರಾಮ್ ಇಂಡಿಯಾದಾಗ ಪ್ರೆಸೆಂಟ ಎಷ್ಟು ಅಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ಸ್ ಅಂತ ಅದಾವೆ ಇನ್ನೊಮ್ಮೆ ಕೇಳತ್ನ ಇಂಡಿಯಾದಾಗ ಪ್ರೆಸೆಂಟ ಎಷ್ಟು ಅಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ಸ್ ಅದಾವೆ ಇಂಪಾರ್ಟೆಂಟ್ ಇದು ಎಷ್ಟು ಅದಾವ ರೀ ಅಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ ಎಷ್ಟು ಅದಾವ ಅಂದ್ರೆ 10 ಅದಾವ ನೆನಪೈತಲ್ಲ ಇವು ಏನಂತ ಹೇಳ್ತಾರೆ ನೋಡಿ ಶೆಡ್ಯೂಲ್ 5ದಾಗ ಏನು ಬರ್ತಾವಲ್ಲ ಅದಕ್ಕೆ ಏನತ್ತಾರ ಅನುಸೂಚಿ 5ನೇ ಅನುಸೂಚಿ ಒಳಗೆ ಬಂದ್ರೆ 10 ರಾಜ್ಯಗಳು ಬರ್ತಾವೆ ಕರೆಕ್ಟಾ ಆ 10 ರಾಜ್ಯಗಳೊಳಗೆ ಏನಾಗಿರ್ತೈತೆ ಅಂದ್ರೆ ಅಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಏನಿರ್ತಾವಲ್ಲ ಅವು ಆ್ಯಕ್ಟ್ ಮಾಡ್ತಿರ್ತಾವೆ ಒಂದೊಂದು ಭಾಗಕ್ಕೆ ಅಷ್ಟ ಅದು ಆ್ಯಕ್ಟ್ ಅಪ್ಲೈ ಹಾಕಿರಂಗಿಲ್ಲ ಅದು ಶೆಡ್ಯೂಲ್ 5ದಾಗ ಬರ್ತೈತಿ ಬಟ್ ಎಲ್ಲರ ಅನುಸೂಚಿ 6 ಬರ್ತೇಳಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಅಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ಸ್ ಅಂತ ಏನು ಮಾಡಿರ್ತಾರಲ್ರಿ ಇದಕ್ಕೆ ನಾಮಿನೇಟ್ ಮೆಂಬರ ಮತ್ತು ಎಲೆಕ್ಟೆಡ್ ಮೆಂಬರ್ ಇದ ವಿಧಾನಸಭೆ ಇದ್ದಂಗೆ ಇಂಡೈರೆಕ್ಟಾಗಿ ಇವ ವಿಧಾನಸಭೆ ಇದ್ದಂಗೆ ಅಂತ ಅಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ ಎಷ್ಟು ಅದಾವ ಅಂದ್ರೆ ಪ್ರೆಸೆಂಟ 10 ಅದಾವ ಈಗ ಹೇಳ್ರಿ ನೋಡು 6 ಸ್ಟೇಟ್ ಹೇಳ್ರಿ 4 ಸ್ಟೇಟ್ ಹೇಳ್ರಲ್ಲ 6ನೇ ಅನುಸೂಚಿ ಒಳಗೆ ಇದು ಅಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ ಅಂತ ಬಂದರೆ ಯಾವ ಅನುಸೂಚಿಗೆ ಸಂಬಂಧ ಬರಂಗಿಲ್ಲ ಓನ್ಲಿ ಬಂದ್ರೆ 6ನೇ ಅನುಸೂಚಿಗೆ ಬರ್ತದೆ 6ನೇ ಅನುಸೂಚಿ ಒಳಗೆ ಎಷ್ಟು ಸ್ಟೇಟ್ ಅದಾವೆ 4 ಸ್ಟೇಟ್ ಅದಾವೆ 4 ಸ್ಟೇಟ್ ಯಾವ್ಯಾವ ಅಸ್ಸಾಮ
ಮೇಘಾಲಯ, ತ್ರಿಪುರಾ, ಮಿಜೋರಾಂ ಇವತ್ರ 4ರೊಳಗೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಬರ್ತಾವೆ. ಅವು ಏನಂದ್ರೆ ವಿಧಾನಸಭೆ ವಿಧಾನ ಪರಿಷತ್ ನಮ್ಮಲ್ಲಿ ಹೆಂಗದವಲ್ಲ ಸೇಮ್ ಅಲ್ಲಿ ಏನಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾವೆ. ಈಗ ಹೇಳ್ರಿ ನೋಡು ಅಸ್ಸಾಂದಾಗ ಯಾವ ಬರ್ತಾವೆ? ಕರ್ಬಿ ಆಗ್ಲಾಂಗ ಒಂದ, ಕರ್ಬಿ ಆಗ್ಲಾಂಗ್ ಎರಡದವನ, ಕರ್ಬಿ ಆಗ್ಲಾಂಗ್ ಒಂದ ಆತ. ಬೋಡೋಲ್ಯಾಂಡ ಇನ್ನೊಂದ ಕಚಾರ್ ನಾರ್ತ್ ಈಸ್ಟರ್ನ್ ಅಂತ ಬರ್ತೈತಲ್ಲ, ಕಚಾರ್ ನಾರ್ತ್ ಈಸ್ಟ್ 3 ಅದು ಯಾವ್ದ ಅಸ್ಸಾಂದಾಗ. ಅಸ್ಸಾಂ ಆದ್ಮೇಲೆ ಮೇಘಾಲಯದಾಗ 3 ಬರ್ತಾವೆ ಬೆಟ್ಟಗಳ ಹೆಸರು ಮೇಲೆ ಅದಾವ್ರಿ. ಇನ್ನೊಮ್ಮೆ ಗಾರೋ, ಕಾಸಿ, ಜಯಂತಿ ಯಾವ ಬೆಟ್ಟದ ಹೆಸರು ಮೇಲೆ ಅದಾವ 6 ಅದು ಅಲ್ಲಿ. ಈಗ ಒಂದೇದು ಅಸ್ಸಾಂದಾಗ 3 ಹೇಳ್ರಿ ಯಾವ? ಕರ್ಬಿ ಆಗ್ಲಾಂಗ್ ಕೇಳಿರ್ತಾರೆ ನೋಡ್ರಿ. ಕರ್ಬಿ ಆಗ್ಲಾಂಗ್ ಡಿಸ್ಪ್ಯೂಟ್ ನಡೆದೈತಿ ಯಾವ ಸ್ಟೇಟ್ನಾಗ ಕೇಳಿರ್ತಾರಲ್ಲ ಅಸ್ಸಾಂದಾಗ ಬರ್ತದೆ. ಅಲ್ಲಿ ಬುಡಕಟ್ಟು ಜನಾಂಗ ಐತಿ ಕರ್ಬಿ ಆಗ್ಲಾಂಗ್ ಅದ ಎಲ್ಲಿ ಅಸ್ಸಾಂದಾಗ. ಕರ್ಬಿ ಆಗ್ಲಾಂಗ್ ಒಂದಾತ. ಅದಾದ್ಮೇಲೆ ಬೋಡೋಲ್ಯಾಂಡ್ದು ಹೇಳಿದ್ ನೆನಪೈತಲ್ಲ, ರೀಸೆಂಟಾಗಿ ಬೋಡೋಲ್ಯಾಂಡ್ ನ್ಯೂಸ್ನಾಗ ಇತ್ತ. ಲ್ಯಾಂಡ್ ರೆಕಾರ್ಡ್ ಟ್ರೈಬಲ್ ಮಿನಿಸ್ಟ್ರಿದವರ ಲ್ಯಾಂಡ್ ರೆಕಾರ್ಡ್ಗಳು ಡಿಜಿಟಲ್ ಆಗಿ ಮಾಡಿದ್ರಿ. ಯಾರ್ದಂದ್ರೆ ಬೋಡೋಲ್ಯಾಂಡ್. ಬೋಡೋಲ್ಯಾಂಡ್ ಏನಂದ್ರೆ ಅಸ್ಸಾಂದಿಂದ ನಾವು ಹೊಸ ಸ್ಟೇಟ್ ಹಾಕಿವ ಅನ್ನತ್ತಿರ ಅವ್ರು ಬೋಡೋ ಪೀಪಲ್ಗಳು. ಒಂದಾತ. ಎರಡದು ಈಗ ಅಸ್ಸಾಂದಾಗ ಎರಡದು. ಇನ್ನೊಂದು ಯಾವ್ದ? ಕಚಾರ್ ಅಂತ ಬರ್ತೈತಿ. ಕಚಾರ್ ಏನು ತರೋದಕ್ಕೆ ಕಚಾರ್ ಅಲ್ಲ, ನಾರ್ತ್ ಡಿಸ್ಟ್ರಿಕ್ಟ್. ಕಚಾರ್ ನಾರ್ತ್ ಕಚಾರ್. ನಾರ್ತ್ ಕಚಾರ್ ಅಂತ ಕರೀತಾರೆ. 3 ಅದು ಅಸ್ಸಾಂದಾಗ 3 ಗೊತ್ತದು ಯಾವ ಹೇಳ್ರಿ? ಬೋಡೋ ಮತ್ತು ಬೋಡೋ ಡೋಗ್ರಿ ಅದು ಅಂದಿರಿ. ಬೋಡೋ ಅಷ್ಟಲ್ಲೇ. ಬೋಡೋ ನೆಕ್ಸ್ಟ್ ಬೋಡೋ ಆದ್ಮೇಲೆ ಕರ್ಬಿ ಆಗ್ಲಾಂಗ, ಅದಾದ್ಮೇಲೆ ನಾರ್ತ್ ಕಚಾರ್ 3 ಅದು. ಮೇಘಾಲಯದಾಗ 3 ಬೆಟ್ಟದ ಹೆಸರಲ್ಲೇನದಾವ? ಗಾರೋ, ಕಾಸಿ, ಜಯಂತಿಯ. ಇದು ಮೇಘಾಲಯನು ಯಾಕೆ ನ್ಯೂಸ್ನಾಗ ಐತಂದ್ರೆ ಈ ಗಾರೋ ಕಾಸಿ ಅನ್ನೋದು ಏನು ಬುಡಕಟ್ಟು ಲ್ಯಾಂಗ್ವೇಜ್ ಐತಲ್ಲ, ಈ ಲ್ಯಾಂಗ್ವೇಜ್ನ ರೀಜ್ನಲ್ ಲ್ಯಾಂಗ್ವೇಜಾಗಿ ಯೂಸ್ ಮಾಡ್ಕೊಂಡಾರ. ಮೇಘಾಲಯದಾಗ ಪ್ರೆಸೆಂಟ್ ನಮ್ಮಲ್ಲಿ ಹೆಂಗೆ ಕರ್ನಾಟಕದಾಗ ಕನ್ನಡ ಅಧಿಕೃತ ಭಾಷೆಯಾಗಿ ಬಳಕೆ ಮಾಡ್ತೀವಲ್ಲ, ಕರ್ನಾಟಕದಾಗ ಹೈಕೋರ್ಟ್ಗೆ ಹೋಗಲಿ ಅಥವಾ ಕರ್ನಾಟಕದವ್ರು ರಾಜ್ಯಪತ್ರ ಹೊಡಿಸಲಿ ಎದುರು ನಮಗೆ ನೋಟಿಫಿಕೇಶನ್ ಕೊಟ್ಟರೆ ಎದುರು ಕೊಟ್ಟಿರ್ತಾರೆ, ಕನ್ನಡದಾಗ ಕೊಟ್ಟಿರ್ತಾರೆ. ಸೇಮ್ ಅಲ್ಲಿ ಮೇಘಾಲಯದಾಗ ಹೆಂಗಿತ್ತಂದ್ರೆ ರೀಜ್ನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಯೂಸ್ ಮಾಡ್ತೀರಿ. ಅದ್ರ ಜೊತೆ ಈಗ ರೀಸೆಂಟಾಗಿ ಏನು ಮಾಡಂದ್ರೆ ರೀಜ್ನಲ್ ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡೋಂದ್ರೆ ಗಾರೋ, ಕಾಸಿ. ಅವು ಗಾರೋ, ಕಾಸಿ ಅನ್ನೋ ಏನದಾವಲ್ಲ 2 ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅದಾವ. ನೆನಪಿರ್ತಾವೆ ಮೇಘಾಲಯದವ್ರು 3 ಹೇಳ್ರಿಗ? ಗಾರೋ, ಕಾಸಿ, ಜಯಂತಿಯ 3. ಎಷ್ಟದು? 6 ಅದು. ಇನ್ನೆಷ್ಟ? 4 ಉಳಿದು. 4ರಾಗಿ ಇನ್ನು ತ್ರಿಪುರಾದಂದು ಹೇಳ್ರಿ. ತ್ರಿಪುರಾದಾಗ 1 ಬರ್ತೈತಿ. ಯಾವ್ದು? ತ್ರಿಪುರಾ ಹಿಲ್ಸ್ ಅಂತ ಬರ್ತೈತಿ ಅಥವಾ ತ್ರಿಪುರಾ ಹಿಲ್ಸ್ ಅಂತ ಬರ್ತೈತಿ ಅಥವಾ ತ್ರಿಪುರಾ ಬೆಟ್ಟಗಳು ಹೊತ್ತು ನೆನಪಿಟ್ಕೋರಿ. ಎಷ್ಟದು? 7 ಅದು. ಇನ್ನು 3 ಉಳಿತಾವ ಎದ್ರೊಳಗಂದ್ರೆ ಮಿಜೋರಾಂನ್ಯಾಗ. ಮಿಜೋರಾಂದು 3 ಹೇಳ್ರಿ. ಚಕ್ಮಾ, ಲಯ ಅಂತ ಬರ್ತೈತಿ. ಚಕ್ಮಾ ಅಂತ ಬರ್ತೈತಿ. ಇನ್ನೊಂದು ಬರ್ತೈತಿ ಮಾರ. ಚಕ್ಮಾ, ಲಯ, ಮಾರ. ಇವು ಯಾಕಂದ್ರೆ ಚಕ್ಮಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರ ಅಂತ ಕೇಳ್ತಿರ್ತಾರೆ. ನೆನಪೈತಿ? ಎಲ್ಲಿ ಕಂಡು ಬರ್ತಾರಂದ್ರೆ ಎಲ್ಲೇ? ಮಿಜೋರಾಂದ. ಕರೆಕ್ಟ್. ಮಿಜೋರಾಂದಾಗ ಚಕ್ಮಾ, ಮಾರ, ಲಯ ನೆನಪಿರ್ತೈತಿ. ಏನು ಕೋಡೋದು ಮಾಡ್ರೇನು? CMA ಬರ್ತೈತೆ. CM ಎಲ್ಲಿ ಬರ್ತೈತಿ? ಚಕ್ಮಾ, ಮಾರ, ಲಯ ಹಿಂಗೆ ನೆನಪಿಟ್ಕೋರಿ. ಈಗ ಒಮ್ಮೆ 10 ಹೇಳ್ಬಿಡ್ರಿ. 10 ಹೇಳ್ರಿ. ಒಂದೇದು ಅಸ್ಸಾಂದಿಂದ. ಹೆಂಗೆ ಅದಕ್ಕೆ 10 ಅಸ್ಸಾಂದಿಂದನೇ ಎದಕ್ಕೆ ಹೇಳತ್ತಂದ್ರೆ ಕನ್ಫ್ಯೂಸ್ ಆಗಿರ್ತಾವೆ ನಾರ್ತ್ ಈಸ್ಟರ್ನ್ ಸ್ಟೇಟ್ನಾಗ. ಈಗ ಮೇಘಾಲಯ, ಮಿಜೋರಾಮ್ ಅಂತ ಕನ್ಫ್ಯೂಸ್ ಮಾಡ್ತಿರ್ತಾರಲ್ಲ, ಅದ್ರ ಸಂಬಂಧ ಅಸ್ಸಾಂದಿಂದ ಕೆಳಗೆ ಬರೋ ಏನು 4 ಸ್ಟೇಟ್ ಅದಲ್ಲ ಅವ್ನು ಕನ್ಸಿಡರ್ ಮಾಡೋದು. ಒಂದೇದು ಅಸ್ಸಾಂ ಅಂತ ಬರ್ತೈತೆ. ಅಸ್ಸಾಂದಾಗ ಯಾವ 3 ಬರ್ತಾವೆ? ಕರ್ಬಿ ಆಗ್ಲಾಂಗ, ಬೋಡೋಲ್ಯಾಂಡ ಮತ್ತು ನಾರ್ತ್ ಕಚಾರ್ 3 ಅದು. ಅಸ್ಸಾಂದ ಕೆಳಗೆ ಯಾವ್ದು ಬರ್ತೈತೆ ಅಂದ್ರೆ ಮೇಘಾಲಯ ಅಂತ ಬರ್ತೈತಿ. ಆ ಮೇಘಾಲಯದಾಗ ಯಾವ 3 ಬರ್ತಾವೆ? ಗಾರೋ, ಕಾಸಿ, ಜಯಂತಿಯ. ಎಷ್ಟದು? 6 ಅದು. ಅದಾದ್ಮೇಲೆ ಕೆಳಗೆ ಬರೋದ ತ್ರಿಪುರಾ. ಯಾಕಂದ್ರೆ ತ್ರಿಪುರಾ ಕೇಳಿರ್ತಾರೆ ನೋಡ್ರಿ. ಬಾಂಗ್ಲಾದೇಶದಿಂದ 3 ಕಡೆ ಬಾರ್ಡರ್ ಹಂಚ್ಕೊಂಡಿದ್ದು ಯಾವ್ದು ಸ್ಟೇಟ್ ಐತಿ ಇಂಡಿಯಾದಾಗ ಅದು ಕೇಳ್ತಾರೆ. ಯಾವ್ದಂದ್ರೆ ತ್ರಿಪುರಾ. ಅದು ಕೆಳಗೆ ಬರ್ತೈತಲ್ಲ, ಆ ತ್ರಿಪುರಾದಾಗ ಯಾವ್ದು 1 ಬರ್ತೈತಿ. ಏನದು? ತ್ರಿಪುರಾ ಹಿಲ್ಸ್ ಅಂತ ನೆನಪಿಟ್ಕೊಂಡ್ಬಿಡ್ರಿ. ಎಷ್ಟದು? 7 ಅದು. ಇದಾದ್ಮೇಲೆ 3 ಬರ್ತಾವೆ. ಯಾವ ಸ್ಟೇಟ್ನಾಗ ಬರ್ತಾವ ಅಂದ್ರೆ ಮಿಜೋರಾಂ ದಂಡಿಗೆ ಬರ್ತೈತಲ್ಲ, ಅದಕ್ಕೆ ಮಿಜೋರಾಮ್ದು 3 ಹೇಳ್ರಿ. ಯಾವ? ಚಕ್ಮಾ, ಲಯ, ಚಕ್ಮಾ, LPM ನೆನಪಿಟ್ಕೋರಿ. LPM ಸಾರಿ LC. LC ಲೀಸ್ಟ್ ಕಾಮನ್ ಫ್ಯಾಕ್ಟರ್. MLC. MLCನೂ ನೆನಪಿಟ್ಕೋರಿ. ಏನು ನೆನಪಿಟ್ಕೋತೀರಿ ಇಟ್ಕೋರಿ. ಯಾವುದಂದ್ರೆ M ಅಂದ್ರೆ ಮಾರ, L ಅಂದ್ರೆ ಲಯ, C ಅಂದ್ರೆ ಚಕ್ಮಾ ಬುಡಕಟ್ಟು ಜನಾಂಗನು ಬಂದರೆ ಎಲ್ಲಿ? ಮಿಜೋರಾಂ. ಇದು ಯಾವ ಶೆಡ್ಯೂಲ್ ಬಗ್ಗೆ ಹೇಳ್ರಿ ಈಗ? 6 ಶೆಡ್ಯೂಲ್. ಈಗ ನ್ಯೂಸ್ನಾಗ 6 ಶೆಡ್ಯೂಲ್. ಈಗ ಯಾಕಾರ ಮೀಟಿಂಗ್ ಮಾಡತ್ತಾರೆ ಗೃಹ ಮಂತ್ರಿಗಳು ಮೀಟಿಂಗ್ ಮಾಡತ್ತಾರೆ. ಯಾವುದಂದ್ರೆ ಲಡಾಖಿಗೆ ರಾಜ್ಯ ಸ್ಥಾನಮಾನ ಕೊಡೋಣತ್ತಾರೆ. ಯಾಕಂದ್ರೆ ರೆಪ್ರೆಸೆಂಟೇಷನ್ ಕಡಿಮೆ ಐತೆ ಅಂತೇಳಿ ಅವ್ರಿಗೆ ರಾಜ್ಯ ಸ್ಥಾನಮಾನ ಕೇಳತ್ತಾರೆ. ಯಾವ್ದು ಆ್ಯಕ್ಟ್ ಅಂಡರ್ ಅರೆಸ್ಟ್ ಮಾಡಿದ್ರಿ ಹೇಳ್ರಿ? ಸೋನಮ್ ವಾಂಗ್ಚುಕ್ನ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್. ರೀಸೆಂಟಾಗಿ ಒಂದು ಆ್ಯಕ್ಟ್ ನ್ಯೂಸ್ನಾಗ ಐತಿ. ಇದನ್ನು ಕೇಳ್ತಿರ್ತಾರೆ ಅವಾಗ. ಯಾಕಂದ್ರೆ ರಣ್ಯಾರಾವ್ನ ಇತ್ತೀಚೆಗೆ ಬೇಲ್ ಮೇಲೆ ಬಿಡುಗಡೆ ಮಾಡ್ರು. ಅವ್ರಿಗೆ ಬೇಲ್ ಹೈಕೋರ್ಟ್ದವ್ರು ಮೊದಲ ಕೊಟ್ಟಿದ್ರು, ಬಟ್ ರೀಸೆಂಟಾಗಿ ಬಿಡುಗಡೆ ಹಾಕಾರ. ಎದ್ರ ಸಲ್ಮಂದ್ ರೀಸೆಂಟಾಗಿ ಬಿಡುಗಡೆ ಆದ್ರೆ ಹೇಳ್ರಿ? ಯಾವ ಆ್ಯಕ್ಟ್ ಅಂಡರ್ ಅರೆಸ್ಟ್ ಮಾಡ್ರ 1 ಇಯರ್ ತನಕ ಬೇಕಾದ ಬೇಲ್ ಸಿಗಲಿ ಏನೋ ಸಿಗಲಿ ಬಿಡಕ್ಕೆ ಸಾಧ್ಯನೇ ಇರಂಗಿಲ್ಲ. ಯಾವ ಆ್ಯಕ್ಟ್ ಅಂಡರ್ ಅವ್ರನ್ನ ಅರೆಸ್ಟ್ ಮಾಡಿದ್ದು? ಇದು ಕೇಳ್ತಿರ್ತಾರೆ ಎಲ್ಲರೂ. ಕೇಳ್ರ? ಎಸ್, ಕಾಪಿ ಪೋಸಾ ಆ್ಯಕ್ಟ್ ಅಂತ ಬರ್ತೈತೆ. ನೆನಪಿಟ್ಕೋರಿ. ಇದು ಕಾಪಿ ಪೋಸಾ ಆ್ಯಕ್ಟ್ ಅಂದ್ರೆ ಕಾಪಿ ಪೋಸಾದ ಆ್ಯಕ್ಟ್ ಎದ್ರ ಸಲ್ಮ ಮಾಡ್ತಾರ? ಯಾವ್ದ್ರ ಮುಂದಿಂದ ಇರ್ಬೋದು ಹೇಳ್ರಿ?
ಇದು ಫೇಮಾ ಯೋಜನೆ ಅಂತ ಹೇಳಿದ್ದು ನೆನಪೈತಿ. ಎಸ್, ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಏನು ಮಾಡ್ತಾರಲ್ಲ, ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ಅಂತ ಕರೀತಾರೆ ಇದಕ್ಕೆ. ಅಂತಾರಾಷ್ಟ್ರೀಯವಾಗಿ ಏನರ ಮಾದಕ ವಸ್ತುಗಳಾಗಲಿ ಅಥವಾ ಬಂಗಾರ ಚಿನ್ನ ಇಂಥವು ಏನರ ಸ್ಮಗ್ಲಿಂಗ್ ಮಾಡ್ತಿರ್ತಾರಲ್ಲ, ಆ ಸ್ಮಗ್ಲಿಂಗ್ ಮಾಡೋರ ಮೇಲೆ ಯಾವ್ದು ಆ್ಯಕ್ಟ್ ಹಾಕ್ತಾರಂದ್ರೆ ಕಾಪಿ ಪೋಸಾ. ಹೆಂಗೆ ಕೇಳಿರ್ತಾರೆ ಕ್ವಶನ್ ಅಂದ್ರೆ ಮ್ಯಾಲ್ ಕಾಪಿ ಪೋಸಾ ಆ್ಯಕ್ಟ್ ಅಂತ ಕೊಡ್ತಾರೆ. ಯಾವ ಇಯರ್ದಾಗ ಬಂದೈತೆ ಕಾಪಿ ಪೋಸಾ ಆ್ಯಕ್ಟ? ಯಾವ್ದ? 1974ದಾಗ ಬರ್ತದೆ. ಕರೆಕ್ಟ್, 1974ದಾಗ ಕಾಪಿ ಪೋಸಾ ಆ್ಯಕ್ಟ್ ಅಂತ ಬಂದೈತೆ. 1974ದಾಗ ಅವ್ರ ಹೇಳಿಕೆ ಒಳಗೆ ಏನು ಕೇಳಿರ್ತಂದ್ರೆ ಇದಕ್ಕೆ ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಕೈತೋ ಇಲ್ಲೋ ಅಂತ ಕೇಳ್ತಾರೆ. ಈ ಕಾಪಿ ಪೋಸಾ ಆ್ಯಕ್ಟ್ ಅಂಡರ್ ರಣ್ಯಾರಾವ್ನ ಅರೆಸ್ಟ್ ಮಾಡಿದ್ರು. ಅವ್ರು ಎಲ್ಲರ ಕೋರ್ಟಿಗೆ ಹೋಗಿ ಪಿಟಿಷನ್ ಹಾಕ್ಬೋದು ಇಲ್ಲೋ ಅಂತ ಕೇಳ್ತಾರೆ. ಇರ್ತೈತೋ ಇಲ್ಲೋ ಜುಡಿಷಿಯಲ್ ರಿವ್ಯೂ ಹೇಳ್ರಿ. ಇದಕ್ಕೆ ಪ್ರಿವೆನ್ಷನ್ ಡಿಟೆನ್ಷನ್ ಅಂತಾರ. ಅವ್ರ ಮ್ಯಾಲೆ ಯಾವುದು ಟ್ರಯಲ್ ಇರಂಗಿಲ್ಲ, ಏನೂ ಇಲ್ಲ. ಈಗ ಅರೆಸ್ಟ್ ನಾರ್ಮಲ್ ನಮ್ದು ಯಾರನ್ನಾರ ಅರೆಸ್ಟ್ ಮಾಡಿರ್ತೇಳಿ ಮೊದಲು ಟ್ರಯಲ್ ಹಾಕಿರ್ತದೆ. ಟ್ರಯಲ್ ಅಂದ್ರೆ ಏನೋ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅವ್ರು ಬಂದು. ಬಟ್ ಈ ಕಾಪಿ ಪೋಸಾ ಆ್ಯಕ್ಟ್ ಹಾಕಿ ಎಲ್ಲರ ಅರೆಸ್ಟ್ ಮಾಡಿರ್ತೀನಿ, ಅದಕ್ಕೆ ಟ್ರಯಲ್ ಮಾಡೋದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಜೈಲ್ಗೆ ಕಳಿಸ್ತಾರೆ. 1 ವರ್ಷ ತನಕ ಡಿಟೆನ್ಷನ್ ಮಾಡ್ಬೋದು. ಇದು ಜುಡಿಷಿಯಲ್ ರಿವ್ಯೂಗೆ ಅಪ್ಲೈ ಇರ್ತೈತಿ. ಬಟ್ 1 ವರ್ಷ ತನಕ ಜುಡಿಷಿಯಲ್ ರಿವ್ಯೂ ಇದ್ರೂ ಜೈಲ್ನಾಗ ಇರ್ತಾರೆ. ಅದ್ರ ಸಲ್ಮಂದ್ ರೀಸೆಂಟಾಗಿ ರಿಲೀಸ್ ಆಗ್ಯಾರ. ಹೆಂಗೆ NSA ಒಳಗೂ ಆ್ಯಕ್ಟ್ನಾಗ ಮಾಡ್ರೆ ಎಷ್ಟು ವರ್ಷ ಇರ್ತೈತೆ ಹೇಳ್ರಿ, ಅದು ಮಿನಿಮಮ್. ಇವು ಹೇಳಿಕೆ ಒಳಗೆ ಕೇಳಿರ್ತಾರೆ, ಅದು 1 ಇಯರ್ ತನಕ ಡಿಟೆನ್ಷನ್ ರಿಲೀಫ್ ಮಾಡಂಗಿಲ್ಲ, ನೆನಪಿಟ್ಕೋರು. ಹಂಗೆ ಎಲ್ಲರ ಮತ್ತು ಇದನ್ನು ಮೆಡಿಕಲ್ ಎಮರ್ಜೆನ್ಸಿ ಅದು ಬಂದ್ರೆ ಬಿಟ್ಟಿರ್ತಾರೆ. ಬಟ್ ಅದಕ್ಕೆ ಬೇಲ್ ಮೇಲೆ ಹೊರಗೆ ಬಿಟ್ಟಿದ್ದಾನೆಲ್ಲ ಬರೀ ಏನಾಯ್ತು? ಹಾಂ ಸಾರಿ NSA ನಿರ್ದಿಷ್ಟ ಐತೆ. ಕರೆಕ್ಟ್, ಅನಿರ್ದಿಷ್ಟವರೆಗೂ ಅರೆಸ್ಟ್ ಮಾಡ್ಬೋದು. ಬಟ್ ಮಿನಿಮಮ್ 1 ಇಯರ್ ಮಾಡಿರ್ತಾರೆ. ಅದು NSA ಆ್ಯಕ್ಟ್ ಯಾವ ಇಯರ್ದಾಗ ಬರ್ತದೆ? ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತೇಳಿ ಯಾವ 1980 ನೆನಪಿರ್ತಾವೆ. ಕಾಪಿ ಪೋಸಾ ಯಾವ ಇಯರ್ದಾಗ? ಕಾಪಿ ಪೋಸಾ ಆ್ಯಕ್ಟ್ ಯಾರ ಮೇಲೆ ಹಾಕ್ತಾರಂದ್ರೆ ಮಾದಕ ವಸ್ತು ಅಟ್ಟ ಅನ್ಬೇಡ್ರಿ, ಇದನ್ನು ಬಂಗಾರ ಮಾದಕ ವಸ್ತು ಅಲ್ಲದ. ಮತ್ತು ನಾಳೆ ಎಲ್ಲರ ಮಾದಕ ವಸ್ತು ಅಟ್ಟ ಹಾಕ್ಯಾರ, ಕೆಳಗೆ ಬಂಗಾರ ಆಪ್ಷನ್ ಕೊಟ್ರೆ ಎಲಿಮಿನೇಟ್ ಮಾಡಿರಿ. ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಅಷ್ಟೇ ಬರಂಗಿಲ್ಲ, ಇಂಟರ್ನ್ಯಾಷನಲ್ ಆಗಿ ಇಲ್ಲಿಗಲ್ ಎಲ್ಲರ ಟ್ಯಾಕ್ಸ್ದಿಂದ ಏನು ಇದನ್ನು ವಂಚನೆಗೆ ಮಾಡ್ಬೇಕ ತಂದಿರ್ತಾರಲ್ಲ, ಅಂಥವೆಲ್ಲ ಇಲ್ಲಿಗಲ್ ಟ್ರೇಡಿಂಗ್ ಏನು ಮಾಡ್ತಾರಲ್ಲ, ಅವು ಕಾಪಿ ಪೋಸಾ ಆ್ಯಕ್ಟ್ ಹಾಕ್ಬೋದು. ಬರೀ ಮಾದಕ ವಸ್ತು ಅಂತ ನೆನಪಿಟ್ಬೇಡ್ರಿ, ಯಾಕಂದ್ರೆ ಬಂಗಾರ ಮಾದಕದಾಗ ಬರಂಗಿಲ್ಲ, ನೆನಪಿರ್ತೈತಲ್ಲ. ಇದು ಹೇಳ್ರಿ, ಇದ್ರೊಳಗೆ ಯಾವ್ದು ಇಲ್ಲಿಗಲ್ ಅಥವಾ ವೈಲೇಟ್ ಮಾಡಿರ್ತಾರತ್ತ ಈ ಕಾಪಿ ಪೋಸಾ ಆ್ಯಕ್ಟ್ ಹಾಕಿರ್ತಾರೆ ಅಂದ್ರೆ ಫೇಮಾ ಮತ್ತು ಫೇರಾ ಆ್ಯಕ್ಟ್ ಅಂತ ಬರ್ತೈತಿ. ಮೊದಲ ಫೇರಾ ಹತ್ತಿತ್ತ ಏನಂದ್ರೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಹತ್ತಿತ್ತು. ಯಾವ ಇಯರ್ದಾಗ ಬಂದಿತ್ತದ? 1973ದಾಗ ಬಂದಿರ್ತೈತಿ. ಯಾವ್ದು? ಫೇರಾ ಅಂತ ಕರಿತೀವಿ, FERA ಅಂತ ಬರ್ತದೆ. ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದ್ರೆ ಬೇರೆ ಕಂಟ್ರಿದಿಂದ ಏನರ ರೊಕ್ಕ ಇರ್ತೈತಿಲ್ಲ ಅದನ್ನು ರೆಗ್ಯುಲೇಟ್ ಮಾಡ್ತಿರ್ತಾರೆ ಎಕ್ಸ್ಚೇಂಜ್ ಮಾಡೋ ಸಲ್ಮಂದ್. ಈಗ ಅಮೇರಿಕಾದಿಂದ ನಾವು ಟ್ರೇಡ್ ಮಾಡ್ಬೇಕಾದ್ರೆ ಡಾಲರ್ನಾಗ ಬರ್ತೈತಿ, ಅದು ಇಂಡಿಯಾದಾಗ ರೊಕ್ಕ ಬರ್ಬೇಕಾದ್ರೆ ರೂಪಿ ಒಳಗೆ ಆಗ್ಬೇಕಲ್ಲ, ಅದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಅಂತಾರೆ. ಅದು ಯಾವ್ದು ರೆಗ್ಯುಲೇಟ್ ಮಾಡ್ತಿದ್ದಂದ್ರೆ ಫೇರಾ ಅಂತ ಬರ್ತೈತಿ. ಯಾವ ಇಯರ್ದಾಗ ಬಂದಿರ್ತೈತಿ ರೀ? 1973ದಾಗ. ಅದನ್ನು ಅಮೆಂಡ್ಮೆಂಟ್ ಮಾಡಿ ಅಥವಾ ಅದನ್ನ ರಿಪ್ಲೇಸ್ ಮಾಡಿ ಹೊಸ ಆ್ಯಕ್ಟ್ ಬರ್ತೈತಿ. ಯಾವ್ದು ಹತ್ತೀವಿ ಅದಕ್ಕೆ? ಫೇಮಾ ಆ್ಯಕ್ಟ್ ಹತ್ತೀವಿ. ಯಾವ ಇಯರ್? 1999. ಅದ 1999 ಭಾಳ ತಾನೆ ಇದು 1999. ಹಾಂ ಕರೆಕ್ಟ್ ಆತ್ಲ. ಫೇಮಾದ ಫುಲ್ ಫಾರ್ಮ್ ಕೇಳ್ರ? ಅದು ಏನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಹತ್ತಿತ್ತಲ್ಲ ಅದನ್ನ ಏನು ಮಾಡ್ರಿ ಅಂದ್ರೆ ಫಾರಿನ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಮಾಡ್ರಿ. ಇದೇನು ಕಾಪಿ ಪೋಸಾ ಆ್ಯಕ್ಟ್ ಹಾಕಿರ್ತಾರಲ್ಲ ಇವು ಎರಡು ಇದು ಒಂದೇ ಕಾಯ್ದೆ ಅಂತ ನೆನಪಿಟ್ಕೋರಿ, ಯಾಕಂದ್ರೆ ರಿಪ್ಲೇಸ್ ಆಗೈತಲ್ಲ. ಫೇಮಾ ಕಾಯ್ದೆನ ಯಾವ್ದಾರ ವೈಲೇಟ್ ಮಾಡ್ತಿತ್ತು ಅಂತೇಳಿ ಅದ್ರ ಮೇಲೆ ಯಾವ ಆ್ಯಕ್ಟ್ ಹಾಕ್ತಿರ್ತಾರಂದ್ರೆ ಕಾಪಿ ಪೋಸಾ ಆ್ಯಕ್ಟ್ ಅಂತ ಹಾಕ್ತಾರೆ. ಕೇರಳದಾಗ ಏನು ನ್ಯೂಸ್ನಾಗಿತ್ತು ಹೇಳ್ರಿ, ಇದು ಫೇಮಾ ಆ್ಯಕ್ಟ ನ್ಯೂಸ್ನಾಗಿತ್ತು ಕೇರಳದಾಗೂ. ಇದ್ರ ಮೇಲೆ ಕೇಳ್ಬೋದು. ಕೇರಳದ ಹೇಳಿದ್ನಲ್ಲ, ಕೇರಳದ ನೆನಪಿಲ್ಲ ಯಾವ್ದ್ರಿ? ಎಸ್ ಎಲೆಕ್ಟ್ರಾನ್. ಎಸ್ ಕೇರಳದ ನೆನಪೈತಿ. ಎಲೆಕ್ಟ್ರಾಲ್ ಬರ್ತದೆ ರೀ. ಎಲೆಕ್ಟ್ರಾನ್ ಬಾಂಡ್ ಇರ್ಬೇಕು. ಮಸಾಲಾ ಬಾಂಡ್ ಅಲ್ಲ, ಎಲೆಕ್ಟ್ರಾಲ್ ಬಾಂಡ್ ಕೇರಳ. ಎಸ್ ಮಸಾಲಾ ಬಾಂಡ್ ಅದು, ಎಲೆಕ್ಟ್ರಾಲ್ ಬಾಂಡ್ ಅಲ್ಲ. ಎಲೆಕ್ಟ್ರಾಲ್ ಬಾಂಡ್ಗಳು ಏನಾಗೈತೆ ಅಂದ್ರೆ ನಾನ್ ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡ್ರಿ. ಎರಡು ಹೇಳ್ತಾನೆ ನೋಡ್ರಿ. ಈಗ ಯಾವ ಆ್ಯಕ್ಟ್ ಬಗ್ಗೆ ಹೇಳಿದ್ನಿ ಹೇಳ್ರಿ? ಕಾಪಿ ಪೋಸಾ ಆ್ಯಕ್ಟ್. ಕಾಪಿ ಪೋಸಾ ಆ್ಯಕ್ಟ್ ಯಾವಾಗ ಅಪ್ಲೈ ಮಾಡ್ತಾರಂದ್ರೆ ಯಾವ ಆ್ಯಕ್ಟನ್ನು ವೈಲೇಟ್ ಮಾಡ್ರಿ ಅಥವಾ ಕಾಯ್ದೆನ ವೈಲೇಟ್ ಮಾಡಿದಾಗ ಹಾಕ್ತಾರಂದ್ರೆ ಫೇಮಾ ಆ್ಯಕ್ಟ್ ಅಂತ ಬರ್ತೈತೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಆ್ಯಕ್ಟ್. ಇದು ಎದಕ್ಕೆ ಇನ್ನೊಂದು ನ್ಯೂಸ್ನಾಗ ಇತ್ತಂದ್ರೆ ಫೇಮಾ ಯಾವಾಗ ಬರ್ತೈತೆ ಅಂದ್ರೆ 1999 ಬರ್ತೈತೆ. ಇದು ನ್ಯೂಸ್ನಾಗ ಕೇರಳದಾಗ ಯಾಕಿತ್ತಂದ್ರೆ ಮಸಾಲಾ ಬಾಂಡ್ಸ್ ಅಂತ ಬರ್ತಾವೆ. ಈ ಮಸಾಲಾ ಬಾಂಡ್ಸ್ ಎದ್ರ ಸಲ್ಮಂದ್ ಆಗ್ತಾರೆ ಹೇಳ್ರಿ? ಮಸಾಲಾ ಬಾಂಡ್ಸ್ ಅಂತ ಹೇಳಿದ್ನಿ. ಇದು ನೆನಪೈತಿ. ಇಂಡಿಯಾದಿಂದ ಫಸ್ಟ್ ಟೈಮ್ ಮಸಾಲಾ ಬಾಂಡ್ ಕೊಟ್ಟಿದ್ದ ಯಾವುದಂದ್ರೆ HDFC ಬ್ಯಾಂಕ್ ಕೊಟ್ಟೈತೆ ಅಂತ ನೆನಪಿಟ್ಕೊಂಡಿರ್ತೀರಾ. ಈ ಮಸಾಲಾ ಬಾಂಡ್ ಎಲೆಕ್ಟ್ರಲ್ ಬಾಂಡ್ಸ್ ಎರಡು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಮಸಾಲಾ ಬಾಂಡ್ ಅನ್ನೋದು ಏನಿರ್ತೈತೆ ಅಂದ್ರೆ ಔಟ್ ಆಫ್ ಕಂಟ್ರಿ, ಇಂಡಿಯಾದಾಗ ಮಾಡಂಗಿಲ್ಲ ಇದನ್ನು ಮಸಾಲಾ ಬಾಂಡ್ ಅಂತ. ಈಗ ನಮ್ಮಲ್ಲಿ ಯಾವ್ದಾರ ಎಲೆಕ್ಟ್ರಾನಿಕ್ ಬಾಂಡ್ ಅಥವಾ ಈಗ ನಾವು ಯಾವ್ದಾರ ಬಾಂಡ್ಗಳು ರಿಲೀಸ್ ಮಾಡ್ತಾರೆ ನೋಡ್ರಿ, ಎನ್ವಿರಾನ್ಮೆಂಟ್ ಬಾಂಡ್ ಅಂತ ಬಿಡ್ಬೋದು. ಯಾವುದಕ್ಕೆ ಎನ್ವಿರಾನ್ಮೆಂಟ್ ಬಾಂಡ್ ಬಿಟ್ಟಿರ್ತಾರೆ? ಪರಿಸರಕ್ಕೆ ಆದ್ಯತೆ ಕೊಡಕ್ಕೆ ಅಥವಾ ಪರಿಸರಕ್ಕೆ ರೊಕ್ಕ ಏನರ ಬಾಂಡ್ಗಳು ಕಲೆಕ್ಟ್ ಮಾಡ್ತಿರ್ತೀವಲ್ಲ ಅದು ಎದಕ್ಕೆ ಬರ್ತೈತೆ ಅಂದ್ರೆ ಎನ್ವಿರಾನ್ಮೆಂಟ್ ಬಾಂಡ್ ಅಂತ ಐತಿ. ನಮ್ಮಲ್ಲಿ ಇಲ್ಲ ಹಂಗೆ ಎನ್ವಿರಾನ್ಮೆಂಟ್ ಬಾಂಡ್ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳತ್ತೀನಿ, ಮತ್ತು ಇದೆಲ್ಲಿ ಬಂತ ಅನ್ಬೇಡ್ರಿ. ಎಲೆಕ್ಟ್ರಲ್ ಬಾಂಡ್ ಹತ್ತಿತ್ತು ನೋಡ್ರಿ. ಎಲೆಕ್ಟ್ರಲ್ ಬಾಂಡ್ ಎದಕ್ಕೆ ಮಾಡಿದ್ರಿ ಹೇಳ್ರಿ? ಅದನ್ನು ಸುಪ್ರೀಂ ಕೋರ್ಟ್ದವ್ರು ತೆಗೆದು ಹೋಗಿದ್ರಿ. ಎಲೆಕ್ಟ್ರಲ್ ಬಾಂಡ್ ಬ್ಯಾಡ್ ಅಂತ ತೆಗೆದು ಹೋಗಿದ್ರೆ ನೆನಪೈತಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ರಿ. ಎಲೆಕ್ಟ್ರಲ್ ಬಾಂಡ್ ಎದಕ್ಕಿತ್ತಂದ್ರೆ ಈಗ BJP ಅಥವಾ ಕಾಂಗ್ರೆಸ್ ಪಾರ್ಟಿ ಅಂತ ಐತಿ, ಅವ್ರಿಗೆ ಫಂಡ್ ಬೇಕಾಗಿರ್ತೈತೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಯಾರ ಒಬ್ರು ಪ್ರೈವೇಟ್ ಏಜೆನ್ಸಿ ಅಥವಾ ಯಾರ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದ್ರೆ ಬಾಂಡ್ ಖರೀದಿ ಮಾಡ್ತಾರೆ. ಬಾಂಡ್ ರಿಲೀಸ್ ಮಾಡಿರ್ತೈತಿ. ಯಾವ್ದು ಬ್ಯಾಂಕ್ ಮಾಡ್ತಿತ್ತು ಹೇಳ್ರಿ? ಎಲೆಕ್ಟ್ರಲ್ ಬಾಂಡ್ದಾಗ SBI ಬ್ಯಾಂಕ್ ಎಲೆಕ್ಟ್ರಲ್ ಬಾಂಡ್ ಅಂತ ರಿಲೀಸ್ ಮಾಡ್ತೈತಿ. ಅದು ₹1 ಕೋಟಿ ಬಾಂಡ್ ಇರ್ತೈತಲ್ಲ, ಆ ಕೋಟಿದ ಬಾಂಡ್ನ ತಗೋದು ಡೈರೆಕ್ಟ್ ಅದನ್ನ ಏನು ಮಾಡೋದು ಅಂದ್ರೆ ಯಾವ್ದಾರ ಪೊಲಿಟಿಕಲ್ ಪಾರ್ಟಿ ಕೊಡೋದು.
ಎದಕ್ಕೆ ಡೈರೆಕ್ಟಾಗಿ ಇವ್ರು 1 ಕೋಟಿ ರೂಪಾಯಿ ಪಾರ್ಟಿಗೆ ಕೊಡ್ಬೋದಿತ್ತು, ಡೈರೆಕ್ಟ್ ಬಾಂಡ್ದಿಂದ ಎದಕ್ಕೆ ತೊಗೋತಾರೆ ಅಂದ್ರೆ ಇದು ಯಾರು ಕೊಟ್ಟಾರತ್ ಗೊತ್ತಾಗಬಾರ್ದು ಅನ್ನೋ ಸಲ್ಮಂದ್ ಏನು ಮಾಡ್ತಾರೆ ಅಂದ್ರೆ ಬ್ಯಾಂಕಿಂದ ಬಾಂಡ್ ಯಾರು ಬೇಕಾದ್ ಪರ್ಚೇಸ್ ಮಾಡ್ಬೋದು. ಹೌದಾ, ಆ ಬಾಂಡ್ ಪರ್ಚೇಸ್ ಮಾಡಿದ್ದ ಪೊಲಿಟಿಕಲ್ ಆರ್ಗನೈಸೇಷನ್ ಕೊಡ್ತಿದ್ರು. ಅದು ಗೊತ್ತಾಗಬಾರ್ದು ಅನ್ನೋ ಸಲ್ಮಂದ್ ಏನು ಮಾಡಿದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ತಂದಿದ್ರಿ. ಅದ್ರಾಗ ಏನೋ ವೈಲೇಟ್ ಆಗೈತೆ ಅಂತ ಏನು ಮಾಡಿದ್ರೆ ಡಿಕ್ಲೇರ್ ಮಾಡ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ಎಲೆಕ್ಟ್ರಲ್ ಬಾಂಡ್ ಏನಕ್ಕೆ ಹೇಳಿದ್ರು, ಯಾವ ಬ್ಯಾಂಕ್ ಕೊಡ್ತಿತ್ತಂದ್ರೆ SBI ಬ್ಯಾಂಕ. ಇದು ಓನ್ಲಿ ಇಂಡಿಯಾದಾಗಿತ್ತು, ಕರೆಕ್ಟಾ. ಈಗ ಮಸಾಲಾ ಬಾಂಡ್ಸ್ ಅಂತ ಎದಕ್ಕೆ ಮಾಡ್ತಾರೆ ಅಂದ್ರೆ ಔಟ್ ಆಫ್ ಕಂಟ್ರಿದಿಂದ ಡೊನೇಷನ್ ಮಾಡ್ಬೇಕಂತ ಇರ್ತಾರೆ. ಈಗ ಯಾವ್ದಾರ ಒಂದು ಬೇರೆ ಕಂಟ್ರಿದಾಗ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದನ್ನ ಅವ್ನು ಇಂಡಿಯಾಕ್ಕೆ ಏನೋ ಕಾಂಟ್ರಿಬ್ಯೂಷನ್ ಮಾಡ್ಬೇಕು. ಡೈರೆಕ್ಟ್ ಇಂಡಿಯಾಕ್ಕೆ ಎಲ್ಲರ ರೊಕ್ಕ ಕೊಟ್ಟತ್ತೇಳಿ ನಾವು ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಅವ್ರು ಆ ಕಂಟ್ರಿದವ್ರು ಏನು ಮಾಡ್ತಾರೆ ಅಂದ್ರೆ ಒಂದು 5-6 ಟ್ಯಾಕ್ಸ್ ಅಥವಾ ನೀ ಎದಕ್ಕೆ ಕೊಡತ್ತಿ, ಎಷ್ಟು ರೊಕ್ಕ ಗಳಿಸಿದ್ದಿ ಅಂತಾರೆ. ಬಟ್ ಆ ಕಂಟ್ರಿ ಒಳಗೆ ನಾವು ಬಾಂಡ್ ಪರ್ಚೇಸ್ ಮಾಡಿದತ್ತೇಳಿ ಅದಕ್ಕೆ ನಾನ್ ಕ್ವಶನೇಬಲ್. ನೀ ಎಷ್ಟು ಬೇಕಾದ ಕೋಟಿದು ಬಾಂಡ್ ತೊಗೊಳ್ಬೋದು. ನಾವು ಬಾಂಡ್ ಎದಕ್ಕೆ ತೊಗೋತೀವಿ ಅಂದ್ರೆ ನಮಗೆ ಬೇಕಾಗೈತ್ರಿ 100 ಕೋಟಿದು ಬಾಂಡ್ ತೊಗೋತ್ನು ಅಥವಾ 1 ಕೋಟಿ ಬಾಂಡ್ ತೊಗೋತ್ನ ತೊಗೋತಾರೆ. ಆ ಮಸಾಲಾ ಬಾಂಡ್ಸ್ ಯಾರು ಹೊಡಿಸ್ತಿದ್ರು ಅಂದ್ರೆ ಇಂಡಿಯಾದವರು ಔಟ್ ಆಫ್ ಕಂಟ್ರಿ ಹೊರಡಿಸ್ತೀರ. ಅದು ಹೊರಡಿಸಿದ್ದು ಏನು ರೊಕ್ಕ ಬರ್ತಿತ್ತಲ್ಲ ಮಸಾಲಾ ಬಾಂಡ್ದಿಂದ ಅದನ್ನು ಇಂಡಿಯಾದಾಗ ಯೂಸ್ ಮಾಡ್ಕೋತಿದ್ರು. ಬಟ್ ರೀಸೆಂಟಾಗಿ ಇದು ಫೇಮಾನ್ ವೈಲೇಟ್ ಆಗೈತೆ ಅಂತ ಕೇರಳದಾಗ ಎದಕ್ಕೆ ನ್ಯೂಸ್ನ ಬಂದಿತ್ತು ಅಂದ್ರೆ ಕೇರಳ ಗೌರ್ಮೆಂಟ್ ಏನು ಮಾಡಿತ್ರಿ, ಸೆಂಟ್ರಲ್ ಗೌರ್ಮೆಂಟ್ಗೆ ಅದ್ರದ್ದು ಏನು ಡಾಟಾ ಕೊಡಲ್ದ ಔಟ್ ಆಫ್ ಕಂಟ್ರಿ ಜಕಾರ ಹೈಯೆಸ್ಟ್ ಲಿಟ್ರಸಿ ರೇಟ್ ಇರೋದಿಲ್ರಿ ಕೇರಳದಾಗ. ಅತಿ ಹೈಯೆಸ್ಟ್ ಔಟ್ ಆಫ್ ಕಂಟ್ರಿ ಹೋಗೋರೆಲ್ಲಿ ಕೇರಳದಾಗ. ಅವ್ರೇನು ಕೇರಳದಾಗ ಹೋಗಿರ್ತಾರಲ್ಲ ಅಲ್ಲಿ ಅವ್ರು ಮಸಾಲಾ ಬಾಂಡ್ ಪರ್ಚೇಸ್ ಮಾಡಿ ಕೇರಳಕ್ಕೆ ಹೈಯೆಸ್ಟ್ ಆರ್ಥಿಕ ಉತ್ತೇಜನ ಕೊಡತ್ತಿರ. ಅದೇನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದಾಗ ವೈಲೇಟ್ ಮಾಡತ್ತಿತ್ತು. ಯಾಕಂದ್ರೆ ಫೇಮಾ ರೂಲ್ಸ್ ಅದ್ರ ಸಲ್ಮಂದು ನ್ಯೂಸ್ನಾಗಿತ್ತು. ನೆನಪಿಟ್ಕೋರಿ, ಫೇಮಾ ರೂಲ್ಸ್ ಗೊತ್ತಾತಲ್ಲ ಪೂರ್ತಿ ಏನೇನು ಹೇಳ್ರಿ. ಕಾಪಿ ಪೋಸಾ ಆ್ಯಕ್ಟ್ ಯಾವ ಆ್ಯಕ್ಟ್ಗಳನ್ನ ವೈಲೇಟ್ ಮಾಡ್ದಾಗ ಬರ್ತೈತೆ ಅಂದ್ರೆ ಫೇಮಾ ಮತ್ತು ಫೆರಾ ಬೇಡ, ಫೆರಾ ನೆನಪಿಟ್ಕೋಬೇಡ. ಯಾಕಂದ್ರೆ ಫೆರಾನ್ ರಿಪ್ಲೇಸ್ ಮಾಡಿ ಫೇಮಾ ಅಂತ ಬರ್ತೈತೆ. ಅದಕ್ಕೆ ಫೇಮಾ ಅಷ್ಟೇ ನೆನಪಿಟ್ಕೋರಿ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಯಾವ ಇಯರ್ದಾಗ ಬರ್ತೈತೆ ರೀ, 1999. ಈಗ ಕಾಪಿ ಪೋಸಾ ಆ್ಯಕ್ಟ್ ಯಾವ ಇಯರ್ದಾಗ ಬಂದಿತ್ತಂದ್ರೆ 1974. ಇದು ಫೇಮಾ ಇತ್ತೀಚೆಗೆ ಕೇರಳದಾಗ ನ್ಯೂಸ್ನಾಗ ಇತ್ತದ ಕೇಳಿದ್ರು. ಇಲ್ಲಾರ ಡೈರೆಕ್ಟ್ ಈಗ ಕೇರಳದಾಗ ರೀಸೆಂಟಾಗಿ ಯಾವ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ರೂಲ್ಸ್ ವೈಲೇಟ್ ಮಾಡಿ ಅತಿ ಹೈಯೆಸ್ಟ್ ರೊಕ್ಕ ಅಥವಾ ಎಕನಾಮಿಕ್ ತೊಗೊಂಡಾರಂದ್ರೆ ಫೇಮಾ ರೂಲ್ಸ್ ನೆನಪಿಟ್ಕೋತಿರಲ್ಲ. ಕೇರಳದ ಬಂದ್ರೆ ಮತ್ತೇನು ಹೇಳಿದ್ವಿ ಹೇಳ್ರಿ, ಕೇರಳದ ಒಂದು 2 ಕರೆಂಟ್ ಅಫೇರ್ಸ ಯಾವ್ದ ವರ್ಕಾಲ್ ಒಂದು ಬರ್ತೈತಿಲ್ಲ. ವರ್ಕಾಲ್ ಇದಕ್ಕೆ ಕೇರಳದ ವರ್ಕಾಲ್ ನೆನಪಿಲ್ಲ ಕೇರಳದ. ಜೀರೋ ವೇಸ್ಟ್ ಏನು ಮುಂದೆ 20 ಸಿಟೀಸ್ 20 ನಗರಗಳು ಜೀರೋ ವೇಸ್ಟ್ ಕಡೆ ಹೋಗುದು. ಜೀರೋ ವೇಸ್ಟ್ ಕಡೆ ಅಂದ್ರೆ ಹಾಂ ಜೀರೋ ವೇಸ್ಟ್ ಅದ. ಜೀರೋ ವೇಸ್ಟಿಗೆ ಏನತ್ತು ಹಾಂ ಜೀರೋ ಮರುಬಳಕೆನ ವೇಸ್ಟ್ ರೀಸೈಕಲ್ ಹಿಂಗೆ ಇಂಗ್ಲೀಷ್ನಾಗ ನೆನಪಿಟ್ಕೋರಿ. 20 ಸಿಟೀಸ್ ಟುವಾರ್ಡ್ಸ್ ಜೀರೋ ವೇಸ್ಟ್ ಅಂತ ಇನಿಷಿಯೇಟಿವ್ ತರ್ತಾರೆ. ಯಾರು ತಂದಿರ್ತಾರೆ ಇದನ್ನ, ಯಾರ್ರೀ? ಹಾಂ ಇದು ನೆನಪಿಟ್ಕೋರಿ. ಯಾರು ತಂದಿರ್ತಾರ ಅಂತ ಕೇಳ್ತಿರ್ತಾರೆ. ಯಾರಂದ್ರೆ UNEP ಅಂತ ಬರ್ತೈತಿ. UNEP ಸಂಸ್ಥೆ ಎಲ್ಲಿ ಬರ್ತೈತಿ ಹೆಡ್ ಕ್ವಾರ್ಟರ್? ಕೀನ್ಯಾದ ನೈರೋಬಿ. ಇಂದು ನೆನಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ UNEP ಕ್ವಶನ್ ಕೇಳ್ಯಾರ ರೀಸೆಂಟಾಗಿ. UNEP ನೆಕ್ಸ್ಟ್ ಟೈಮ್ ಎಲ್ಲಿ ಮಾಡತ್ತೈತಿ? ಪರಿಸರ ದಿನ. ಪರಿಸರ ದಿನದ ಕೇಳ್ಯಾನ ಮೊನ್ನೆ. ಎಲ್ಲಿ ಮಾಡತ್ತಾರ? 2026 ಜೂನ್ 5ಕ್ಕೆ ಬರ್ತೈತಲ್ಲ. ಜೂನ್ 5 ಅಜರ್ಬೈಜಾನ್ನ ಬಾಕುದಾಗ ನೆನಪಿಟ್ಕೋರಿ. ಅದ UNEP ಮತ್ತು ಯುನೈಟೆಡ್ ಹ್ಯಾಬಿಟಾಟ್ದವ್ರು ಯಾವ ಇನಿಷಿಯೇಟಿವ್ ತರ್ತಾರಂದ್ರೆ 20 ಸಿಟೀಸ್ ಟುವಾರ್ಡ್ಸ್ ಜೀರೋ ವೇಸ್ಟ್ ಅಂತ ಬರ್ತೈತಿ. ಯಾಕಂದ್ರೆ 20 ನಗರಗಳು ಏನಂದ್ರೆ ಜೀರೋ ವೇಸ್ಟ್ ಕಡೆ ಅಂದ್ರೆ ಅಲ್ಲಿ ಒಂದು ಇಟು ವೇಸ್ಟ್ ಇರಂಗಿಲ್ಲ. ಈ ಪ್ಲಾಸ್ಟಿಕ್ ಅದು ಇಲ್ಲಿ ಎಲ್ಲ ಬಿದ್ದಾವಲ್ಲ, ಇಂಥ ವೇಸ್ಟ್ಗಳು ಎಲ್ಲೇ ಇರಂಗಿಲ್ಲ. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ರೀಸೈಕಲ್ ಮಾಡ್ತಾರೆ. ಅಂಥ 20 ಸಿಟಿ ಒಳಗೆ ನಮ್ಮ ಇಂಡಿಯಾದಿಂದ ಒಂದು ಸಿಟಿ ಐತಿ. ಯಾವ್ದು? ವರ್ಕಾಲ್. ಎಲ್ಲಿ ಬರ್ತೈತಿ? ಕೇರಳದಾಗ. ವಾಟರ್ ಮೆಟ್ರೋ ಬಂದ್ರೆ ಕೇರಳ ನೆನಪಿರ್ತೈತಲ್ಲ. ಕೇರಳ ಬಂದ್ರೆ ಹೇಳ್ರಿ ಪ್ರಾಜೆಕ್ಟ್ ಇದನ್ನು ಹಿಮ್ ಸರೋವರ ಆತಲ್ಲ. ನೆಕ್ಸ್ಟ್ ಈ ಸೇಫ್ ಹರ್ ಇನಿಷಿಯೇಟಿವ್ ಅಂತ ಹೇಳಿದ್ನಿ. ಈ ಸೇಫ್ ಹರ್ ಇನಿಷಿಯೇಟಿವ್ ಎದ್ರ ಸಲ್ಮಂದ್ ತರ್ತಾರೆ ಹೇಳ್ರಿ? ಮಹಿಳೆಯರ ಸಲ್ಮಂದ್. ಯಾರು ತಂದಿದ್ದು? ಈ ಸೇಫ್ ಹರ್ ಅಂತ ಹೇಳಿದ್ದಿಲ್ಲ ಇದ್ರೊಳಗೆ ಹೇಳಿದ್ನಲ್ರಿ. ಈ ಸಖೀಸ್ ಅಥವಾ ಸೈಬರ್ ಸಖೀಸ್ ಅಂತ ಕರಿತಾರ ಅಂತ ಹೇಳಿದ್ನಿ. ಎದ್ರ ಸಲ್ಮಂದ್ ಯಾರು ತರ್ತಾರೆ ಇದನ್ನ? ಸೆಂಟ್ರಲ್ ಗೌರ್ಮೆಂಟ್ದವ್ರು ತಂದಿದ್ದು. ಈ ಸೇಫ್ ಹರ್ ಅಂತ ಬರ್ತೈತಿ. ಇದು ಎದ್ರ ಸಲ್ಮಂದ್ ಬರ್ತೈತಿ ಅಂದ್ರೆ ಮಹಿಳೆಯರಿಗೆ ಎಷ್ಟು ಮಹಿಳೆಯರಿಗೆ ಟ್ರೈನಿಂಗ್ ಮಾಡ್ಬೇಕಂದ್ರೆ ಸೈಬರ್ ಬಗ್ಗೆ ಕ್ವಶನ್ ಹಿಂಗೆ ಕೇಳಿರ್ತಾನೆ. ಯಾವಾಗ ಏನು ಮಾಡ್ತೀರಿ? 10 ಲಕ್ಷ, 1 ಕೋಟಿ, 1 ಲಕ್ಷ ಎಷ್ಟಾಯ್ತು? 1 ಲಕ್ಷ ಹೇಳಿದ್ನಿ. ಎಷ್ಟು ಹೇಳಿದ್ನಿ? 1 ಮಿಲಿಯನ್ ಅಂದ್ರೆ 10 ಲಕ್ಷ ಬರ್ತದೆ. 10 ಲ್ಯಾಕ್. ಇದು ಯಾವ್ದು ಹೇಳಿದ್ನಿ? ಈ ಸೇಫ್ ಹರ್ ಅಂತ ಹೇಳಿದ್ನಲ್ಲ. ಈ ಸೇಫ್ ಹರ್ ಒಳಗೆ ಎಷ್ಟು ಮಹಿಳೆಯರಿಗೆ ಟ್ರೈನಿಂಗ್ ಕೊಡೋರ್ದಾರೆ? 1 ಮಿಲಿಯನ್ ಅಥವಾ 10 ಲಕ್ಷ ಮಹಿಳೆಯರಿಗೆ ಟ್ರೈನಿಂಗ್ ಕೊಡ್ತಾರೆ. ಎದ್ರ ಸಲ್ಮಂದ್ ಟ್ರೈನಿಂಗ್ ಕೊಡ್ತಾರಂದ್ರೆ ಸೈಬರ್ದು ಏನೀಗ ಫ್ರಾಡ್ ಆಗತ್ತವಲ್ಲ, ಸೈಬರ್ ಫ್ರಾಡ್ ಅಥವಾ ಡಿಜಿಟಲ್ ಅರೆಸ್ಟ್ ಅಂತ ಕೇಳಿರ್ತಿರಲ್ಲ, ಅಂಥ ಫ್ರಾಡ್ ಹಾಕಿರ್ತಾವಲ್ಲ ಹಳ್ಳಿ ಕಡೆ, ಅವ್ನು ಹೋಗ್ಲಾಡಿಸ್ಬೇಕಂತ ಅದಕ್ಕೆ ಸೈಬರ್ ಸಖೀಸ್ ಅಂತ ಕರೀತಾರೆ. ಹಳ್ಳಿ ಒಳಗಿಂದ ಅಂದ್ರೆ ಇಂಡಿಯಾದಾಗ ಟೋಟಲ್ ಎಷ್ಟು ಜನಕ್ಕೆ ಇದನ್ನು ಮಾಡ್ತಾರೆ ಮಹಿಳೆಯರಿಗೆ ಟ್ರೈನಿಂಗ್ ಕೊಡ್ತಾರಂದ್ರೆ ನಾಳೆ ಕೇಳಿರ್ತಾರೆ. ಈ ಸೇಫರ್ ಹತ್ತಾಕಿ ಇದ್ರೊಳಗೆ ಪುರುಷರಿಗೆ ಟ್ರೈನಿಂಗ್ ಕೊಡ್ತಾರಂದ್ರೆ ಎಲಿಮಿನೇಟ್ ಮಾಡಿಬಿಡೋದು. ಇದನ್ನು ಯಾರ ಗಂಡು ಮಕ್ಕಳು ಬರಂಗಿಲ್ಲ, ಓನ್ಲಿ ಮಹಿಳೆಯರಿಗೆ. ಎಷ್ಟು ಜನ ಮಹಿಳೆಯರಿಗೆ ಅಂದ್ರೆ 1 ಮಿಲಿಯನ್. ಕ್ವಶನ್ 1 ಮಿಲಿಯನ್ ಕೊಟ್ಟರು ಹಾಕ್ರಿ ಅಥವಾ 10 ಲಕ್ಷ ಕೊಟ್ಟರು ಹಾಕ್ರಿ. 1 ಮಿಲಿಯನ್ ಅಂದ್ರೆ 10 ಲಕ್ಷ. 10 ಲಕ್ಷ ಮಹಿಳೆಯರಿಗೆ ಟ್ರೈನಿಂಗ್ ಎದ್ರ ಬಗ್ಗೆ ಕೊಡ್ತಾರಂದ್ರೆ ಸೈಬರ್ ಅವೇರ್ನೆಸ್ ಬಗ್ಗೆ. ಹಳ್ಳಿ ಒಳಗೆ ಮಹಿಳೆಯರು ಇರ್ತಾರಲ್ಲ ಅವ್ರಿಗೆ ಅದಕ್ಕೆ ಹಳ್ಳಿ ಒಳಗೆ ಇದ್ದವ್ರಿಗೆ ಏನಂತ ಕರಿತಾರಂದ್ರೆ ಸೈಬರ್ ಸಖೀಸ್ ಅಂತ ಕರೀತಾರೆ. ಸೈಬರ್ ಸಖಿ ಅಂತ ಇದಕ್ಕಂದ್ರೆ ಸೈಬರ್ ಬಗ್ಗೆ ಪೂರ್ತಿ ಅವೇರ್ನೆಸ್ ಇರೋ ಅವ್ರು. ಡಿಜಿಟಲ್ ಫ್ರಾಡ್ಗಳು ಹೈಯೆಸ್ಟ್ ಹಳ್ಳಿ ಕಡೆ ಮಂದಿಗೆ ಹಾಕಿರ್ತಾವಲ್ಲ ಅದ್ರ ಸಲ್ಮಂದ್ ನೆನಪಿಟ್ಕೋ. ಈ ಸೇಫರ್ ಗೊತ್ತಾತಲ್ಲ. ನೆಕ್ಸ್ಟ್ ಇದು ಹೇಳ್ರಿ. ರೀಸೆಂಟಾಗಿ ಚೀರೆ ಏನತ್ತ
ಚಿರೇಕಲ್ಲು ಗುಡ್ಡ ಅಂತ ರೀಸೆಂಟಾಗಿ ನ್ಯೂಸ್ನಾಗ ಐತಿ. ಇದು ಯಾವ ಒಂದು ಡಿಸ್ಟಿಕ್ ಒಳಗೆ ಬರ್ತೈತಿ ಹೇಳ್ರಿ? ಚಿರೇಕಲ್ಲು ಗುಡ್ಡ ಅಂತ ರೀಸೆಂಟಾಗಿ ಏನು ಮಾಡಿದ್ರೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಬರ್ತೈತಿ. ಅವ್ರು ಏನು ಮಾಡ್ಯಾರ ಅಂದ್ರೆ ಶಿಲಾಯುಗದ ಕಲ್ಲುಗಳ ಪತ್ತೆ ಆಗ್ಯಾವ ಅಂತ ಹೇಳ್ಯಾರ. ಎಲ್ಲಿ? ಚಿರೇಕಲ್ಲು ಗುಡ್ಡ ಅಂತ. ಎಲ್ಲಿ ಬರ್ತೈತಿ ಇದು ಹೇಳ್ರಿ? ಬಳ್ಳಾರಿ, ಉತ್ತರ ಕನ್ನಡ, ಉಡುಪಿ, ಅಥಣಿ ಯಾಕೋ 3 ಹೇಳ ಡಿಸ್ಟಿಕ್ ಅಲ್ಲ ಹೇಳ್ರಿ. ಉತ್ತರ ಕನ್ನಡ, ಉತ್ತರ ಕನ್ನಡ ನೆನಪಿಟ್ಕೋರಿ. ಉತ್ತರ ಕನ್ನಡದ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟಿಕ್ ಅಂತ ಯಾವ್ದು ಕರಿತೀವಿ ಅಂದ್ರೆ ಕಾರವಾರ. ಆ ಕಾರವಾರದಾಗ ಏನು ಕಂಡಿಡ್ದಾರ ರೀಸೆಂಟಾಗಿ ಅಂದ್ರೆ ಚಿರೇಕಲ್ಲು ಗುಡ್ಡ ಅಂತ ಬರ್ತದೆ. ಗುಡ್ಡ ಅಂದ್ರೆ ನೆನಪಿಟ್ಕೋರಿ ಕಲ್ಲುಗಳ ಸಿಕ್ಕಾವತ್ತೇಳಿ. ಯಾವ ಹಳೆ ಶಿಲಾಯುಗದ ಏನಿರ್ತಾವಲ್ಲ ಕಲ್ಲುಗಳು, ಇಂಥವು ಸಣ್ಣ ಸಣ್ಣ ಯಾವಾರ ಹಳ್ಳಿಗಳು ಅಥವಾ ವಿಲೇಜ್ಗಳು ನ್ಯೂಸ್ನಾಗ ಇರ್ತಾರಲ್ಲ ಡೈರೆಕ್ಟ್ ಹೋಗೋದು ಬಿಡ್ತಾರೆ. ಚಿರೇಕಲ್ಲು ಗುಡ್ಡ ರೀತಿ ಇತ್ತೀಚೆಗೆ ಶಿಲಾಯುಗದ ನವಶಿಲಾಯುಗದ ಅದೇ ಹಳೆ ಶಿಲಾಯುಗದ ಕಲ್ಲುಗಳ ಪತ್ತೆಯಾಗಿದ್ದು. ಇದು ಯಾವ ರಾಜ್ಯ? ಇದನ್ನು ರಾಜ್ಯದನ್ನು ಕೇಳ್ಬೋದು ಅಥವಾ ರಾಜ್ಯ ಸೆಂಟ್ರಲ್ದಾಗ ಕೇಳಿದತ್ತೇಳಿ ಪೂರ್ತಿ. ಅವಾಗ ರಾಜ್ಯದ ಕೇಳ್ತಾನೆ ಕರ್ನಾಟಕ ಅಂತ. ಇಲ್ಲಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಉತ್ತರ ಕನ್ನಡದ. ಅದು ಪೂರ್ತಿ ಎಲ್ಲರ ಡೆಪ್ತಾಗಿ ಯಾವ ಒಂದು ಜಿಲ್ಲೆ ಅಂದ್ರೆ ಕಾರವಾರ. ನೆನಪಿಟ್ಕೋರಿ, ಜಿಲ್ಲೆ ಅನ್ನಂಗಿಲ್ಲ, ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಕರಿತೀವಿ ಕಾರವಾರದಾಗ. ನೆನಪಿರ್ತೈತಲ್ಲ. ಇದನ್ನು ಡಿಕ್ಲೇರ್ ಮಾಡೋರು ಯಾರು ಹೇಳ್ರಿ? ಹಳೆ ಶಿಲಾಯುಗದಾಗಲಿ ಏನರ ನವ ಶಿಲಾಯುಗದ ಏನರ ಪತ್ತೆಗಳಾಕವಲ್ಲ ಅದನ್ನು ಮಾಡೋರು ಯಾರಂದ್ರೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಬರ್ತಾರೆ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲು ಚೀಫ್ ಎಕ್ಸಿಕ್ಯೂಟಿವ್ ಯಾರಿದ್ರು ಹೇಳ್ರಿ? ಯಾರು ಇರ್ತಾರೆ? ಲಾರ್ಡ್ ಕನ್ನಿಂಗ್ಯಾಮ್. ಸಿಂಧು ನಾಗರಿಕತೆ, ಕನ್ನಿಂಗ್ಯಾಮ ಕರೆಕ್ಟು. ಸಿಂಧು ನಾಗರಿಕತೆ ಟೈಮ್ನಾಗ ರೈಲ್ವೆ ಹಳಿ ಹಾಕಾಗ ಅವ್ರಿಗೆ ಹಳೆ ಶಿಲಾಯುಗದ ಪತ್ತೆ ಆಗಿ ಅವ್ರು ಹೇಳಿದ್ರಲ್ಲ ಕನ್ನಿಂಗ್ಯಾಮ್, ಅವ್ರ ಅದ್ರದ್ದು ಮೊದಲು ಚೀಫ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ನೆನಪಿಟ್ಕೋರಿ, ಕನ್ನಿಂಗ್ಯಾಮ್ ಅಂತ ಕರಿತೀವಿ. ಯಾವ್ದ್ರದ್ದು ಇದ? ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ನೆನಪಿರ್ತಾವಲ್ಲ 3 ಸರ್ವೆ ಆಫ್ ಇಂಡಿಯಾಗಳು ಹೇಳಿದ್ವು. ಒಂದ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಒಂದ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಆಮೇಲೆ ಇನ್ನೊಂದ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. 3 ಥರದ್ದು ಗೊತ್ತಾಕಲ್ಲ ಎಲ್ಲೆಲ್ಲಿ ಮಾಡ್ತಾರಂತೇಳಿ. ಯಾವ್ದಾ? ಇನ್ನೊಂದು ಇದನ್ನ ಎಲ್ಲರ ಕೇಳಿರ್ತೀನಿ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಾಂಸ್ಕೃತಿಕ ಇಲಾಖೆ ಅಂಡರ್ ಬರ್ತೈತೆ. ನೆನಪಿಟ್ಕೊರಿ. ಅವೆರಡು ಎಲ್ಲಿ ಹೇಳ್ರಿ? GSI ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಮೈನ್ಸ್. ZSI ಯಾವ ಮಿನಿಸ್ಟ್ರಿ ಅಂಡರ್? ಮಿನಿಸ್ಟ್ರಿ ಆಫ್ ಪರಿಸರ, ಎನ್ವಿರಾನ್ಮೆಂಟ ಪರಿಸರ. ಆಮೇಲೆ ASI ಯಾವ ಮಿನಿಸ್ಟ್ರಿ ಅಂಡರ್ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್. ಈ ಕಲ್ಚರಲ್ ಲ್ಯಾಂಗ್ವೇಜ್ ಕೊಡೋದು ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಕಲ್ಚರ್. ಕಲ್ಚರಲ್ಲಿ ಲ್ಯಾಂಗ್ವೇಜ್ ಅದು ಕೊಡ್ತಾರಲ್ಲ, ಶಾಸ್ತ್ರೀಯ ಸ್ಥಾನಮಾನಗಳನ್ನ ಯಾವ ಒಂದು ಮಿನಿಸ್ಟ್ರಿ ಕೊಡ್ತೈತಿ? ಇದ್ರದ್ದು ಏನೇನು ಕೇಳ್ಬೋದು ಅಂದ್ರೆ ಯಾವ ಮಿನಿಸ್ಟ್ರಿ ಕೊಡ್ತೈತೆ ಅಂದ್ರೆ ಕಲ್ಚರ್ ಮಿನಿಸ್ಟ್ರಿ. ಯಾವ ಮಿನಿಸ್ಟ್ರಿ ಸಹಯೋಗ ತಗೋತೈತೆ ಅಂದ್ರೆ ಹೇಳಿದ್ನಲ್ಲ, ನೀನು ಹಾಕಿದ್ವಲ್ಲ ಕ್ವಶನ್ ಅನ್ನ ನೋಡಿಲ್ಲ? ಯೂಟ್ಯೂಬ್ದಾಗ ಹಾಕಿದ್ವಲ್ಲ ಪೋಲ್ನಾಗ. ಮಿನಿಸ್ಟ್ರಿ ಆಫ್ ಈ ಕಲ್ಚರಲ್ ಲ್ಯಾಂಗ್ವೇಜ್ ಅಂತ ಬರ್ತೈತಿ. ಕರೆಕ್ಟಾ? ಈ ಕಲ್ಚರಲ್ ಲ್ಯಾಂಗ್ವೇಜ್ ಡಿಕ್ಲೇರ್ ಮಾಡೋರು ಯಾರಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ದವ್. ಅವ್ರು ಯಾರ್ದಾರ ಒಬ್ರು ಸಹಾಯ ತಗೋಬೇಕಲ್ಲ. ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ತಗೋತಾರೆ. ನೆನಪಿಟ್ಕೋರಿ, ಗೃಹ ಇಲಾಖೆದು. ಇನ್ನು ಏನು ಕೇಳ್ತಾರಂದ್ರೆ ಯಾವ ಇಲಾಖೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತೈತೆ ಅಂತ ಕೇಳಿರ್ತೀನಿ? ಎಜುಕೇಷನ್ ಮಿನಿಸ್ಟ್ರಿ. ನೆನಪಿಟ್ಕೋರಿ. ಯಾಕಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಿದ್ದು ಏನು ಭಾಷೆಗಳು ಇರ್ತಾವಲ್ಲ ಅದರ ಅಡ್ವಾಂಟೇಜ್ ಆಗಲಿ ಅದರ ಸಿಗ್ನಿಫಿಕೆಂಟ್ ಆಗಲಿ ಅದನ್ನ ಅಡ್ಮಿನಿಸ್ಟ್ರೇಟ್ ಮಾಡೋದು ಇಂಪ್ಲಿಮೆಂಟ್ ಮಾಡೋದು ಅಂದ್ರೆ ಯಾವ್ದು ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್. 3 ಗೊತ್ತದು ಯಾವ ಹೇಳ್ರಿ? ನೋಡು ಕಲ್ಚರಲ್ ಲ್ಯಾಂಗ್ವೇಜಿಗೆ ಬಂದ್ರೆ ಒಂದೇದ ಡಿಕ್ಲೇರ್ ಮಾಡೋದು ಯಾವ್ದು? ಮಿನಿಸ್ಟ್ರಿ ಆಫ್ ಕಲ್ಚರ್. ಯಾರು ಸಹಾಯ ತಗೋತಾರೆ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅಡ್ಮಿನಿಸ್ಟ್ರೇಟಿವ್ ಅಥವಾ ಇಂಪ್ಲಿಮೆಂಟ್ ಮಾಡೋರು ಯಾರಂದ್ರೆ ಯಾಕಂದ್ರೆ ಎಜುಕೇಷನ್ ಮಿನಿಸ್ಟ್ರಿ ಅಂದ್ರೆ ಯಾವ್ದಕ್ಕೆ ಕೊಡ್ತಾರೆ ಅಂದ್ರೆ ಈ ಕಲ್ಚರಲ್ ಲ್ಯಾಂಗ್ವೇಜ್ ಬಗ್ಗೆ ಅವೇರ್ನೆಸ್ ಕೊಡೋರು ಯಾರ? ಶಿಕ್ಷಣ ಇಲಾಖೆನ. ಆ ಶಿಕ್ಷಣ ಇಲಾಖೆ ಒಳಗೆ ನಮ್ಮಲ್ಲಿ ಶಾಸ್ತ್ರೀಯ ಭಾಷೆಗಳದಾವ ಅಂತೇಳಿ ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋದು ಮತ್ತು ಅದ್ರದ್ದು ಏನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳೋದು ಯಾವುದಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಗೊತ್ತಾತಲ್ಲ? ಎಷ್ಟು ಅದಾವ ಕಲ್ಚರಲ್ ಲ್ಯಾಂಗ್ವೇಜ್ಗಳು? ಎಷ್ಟ? 11 ಅದಾವ. ನೆನಪೈತಿ? ಆಮೇಲೆ VM ಫ್ರೇಮ್ಸ್ ಅಂತ ಮಾಡ್ತಾರೆ. ಇದು ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರ? ಎಸ್, ಮಿನಿಸ್ಟ್ರಿ ಆಫ್ ಕಲ್ಚರ್. ಮಿನಿಸ್ಟ್ರಿ ಆಫ್ ಕಲ್ಚರ್ದು ನಾನು ಹೇಳಿದ್ವಲ್ಲಿ ಕರೆಂಟ್ ಅಫೇರ್ಸ್. ನೆನಪಿಟ್ಕೋರಿ, ಮಿನಿಸ್ಟ್ರಿ ಆಫ್ ಕಲ್ಚರ್ದಾಗ ಬರ್ತೈತಿ VM ಫ್ರೇಮ್ಸ್ ಅಂತ ಹೇಳಿದ್ವಿ. ಎದಕ್ಕೆ ಮಾಡ್ತಾರೆ VM ಫ್ರೇಮ್ಸ್? ವಂದೇ ಮಾತರಂ ಫ್ರೇಮ್ಸ್. ಎದ್ರ ಸಲ್ಮಂದ್ ಮಾಡ್ಯಾರ ವಂದೇ ಮಾತರಂ ಫ್ರೇಮ್ಸ್ ಅಂತ ಕೇಳ್ರ? 150 ವರ್ಷ 1875ದಾಗ ಬಂದಿರ್ತೈತಿ. ಅಲ್ಲಿಂದ ಇಲ್ಲಿ ತನ ವಂದೇ ಮಾತರಂಗೆ ಎಷ್ಟು ಆತ್ರಿ? 150 ವರ್ಷ ಆತು. ಅದ್ರ ಸಲ್ಮಂದ್ ಅಧಿವೇಶನದಾಗ ಡಿಸ್ಕಷನ್ ಮಾಡ್ಯಾರ. ನೆನಪಿಟ್ಕೋರಿ. ಅದಕ್ಕೆ ವಂದೇ ಮಾತರಂ ತಂದವ್ರು ಯಾರು? ಬಂಕಿಮ್ ಚಂದ್ರ ಚಟರ್ಜಿ. ಒಂದು ಬುಕ್ ಹೇಳಿದ್ವಲ್ಲ ಆನಂದ ಮಠದಾಗ, ಯಾವುದೋ ಒಂದು ಮ್ಯಾಗ್ಝಿನ್ಯಾಗ ಬರ್ದಿರ್ತಾರ ಬಂಗದರ್ಶನ್. ಎಸ್, ಬಂಗದರ್ಶಿನಿ ಅಲ್ಲ? ಬಂಗದರ್ಶನ. ಎಸ್, ಬಂಗದರ್ಶನ. ನೆನಪಿಟ್ಕೋರಿ. ಯಾವ 3 ಹೇಳಿದ್ವಲ್ಲ ಈಗ. ವಂದೇ ಮಾತರಂದ ರೀಸೆಂಟಾಗಿ ಡಿಸ್ಕಷನ್ ಮಾಡ್ಯಾರ. ನೆನಪಿಟ್ಕೋರಿ. ಇದಕ್ಕೆ ನ್ಯಾಷನಲ್ ಸಾಂಗ್ ಅಂತ ಕರಿತೀವಲ್ಲ ಅದ್ರ ಸಲ್ಮಂದ್ 150 ವರ್ಷ ಆಗೈತೆ ಡಿಸ್ಕಷನ್ ಮಾಡ್ಯಾರ. ಅದ್ರ ರಿಲೇಟೆಡ್ ಏನೇನು ಕೇಳ್ಬೋದು ಅಂದ್ರೆ ವಂದೇ ಮಾತರಂ ಕೊಮ್ಯಾಮರೇಟ್ ಮಾಡಕ್ಕೆ ಅಥವಾ ವಂದೇ ಮಾತರಂದು ಏನು ಹಾಡು ಐತಲ್ಲ ಆ ಹಾಡ್ದಂದು ಯಾವುದೋ ಒಂದು ಲೈನ್ ತೊಗೊಂಡು ಒಂದು ಶಾರ್ಟ್ ಮೂವಿ ಮಾಡ್ರು ಅದ್ರ ಕಾಂಪಿಟೇಷನ್ ಅಂತ ಕರೀದು ಯಾವುದಂದ್ರೆ VM ಫ್ರೇಮ್ಸ್. ಹಿಂಗೆ ಹೇಳಿಕೆ ಒಳಗೆ ಕೊಟ್ಟಾಗೂ ನೆನಪಿಟ್ಕೋರಿ. VM ಫ್ರೇಮ್ಸ್ ಎದಕ್ಕೆ ಮಾಡತ್ತಾರಂದ್ರೆ ವಂದೇ ಭಾರತ್ ಥೀಮ್ ಏನೈತೆ ವಂದೇ ಭಾರತ್ ಅಲ್ಲ, ವಂದೇ ಮಾತರಂ ಥೀಮ್ ಏನೈತಲ್ಲ ಆ ಥೀಮ್ ಯೂಸ್ ಮಾಡ್ಕೊಂಡು ಯಾವುದೋ ಶಾರ್ಟ್ ಮೂವಿ ಮಾಡಲಿ ಅಥವಾ ಲಾಂಗ್ ಮೂವಿ ಮಾಡಲಿ ಅಥವಾ ಸಣ್ಣ ವಿಡಿಯೋ ಮಾಡಲಿ ಅದ್ರದ್ದು ಕಾಂಪಿಟೇಷನ್ ಇಡ್ತಾರೆ. ಯಾವ ಒಂದು ಇದ್ರೊಳಗೆ ಅಂದ್ರೆ VM ಫ್ರೇಮ್ಸ್. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಕಲ್ಚರ್. ನೆನಪಿರ್ತಾವಲ್ಲ? ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಕಲ್ಚರ್. ನೆನಪಿರ್ತೈತಲ್ಲ? ವಂದೇ ಮಾತರಂದು ಯಾವ ಮ್ಯಾಗ್ಝಿನ್ಯಾಗ ಬರ್ದಿದ್ರಿ ಅಂದ್ರೆ ಬಂಗದರ್ಶನ. ಯಾವ ಬುಕ್ನಾಗ ಪಬ್ಲಿಷ್ ಆತಂದ್ರೆ
ನೆನಪಿರ್ತಾವಲ್ಲ. ನೆಕ್ಸ್ಟ್ ಇದು ಹೇಳ್ರಿ, ಚಿರೇಕಲ್ಲು ಗುಡ್ಡ ಉತ್ತರ ಕನ್ನಡದ ಮುಂದೆ ಕಾರವಾರ. ಈ ಚಿರೇಕಲ್ಲು ಗುಡ್ಡ ಹೆಂಗೆ ಹೇಳ್ರಿಲ್ಲ, ಆಂಧ್ರ ಪ್ರದೇಶದ 3 ಹಳ್ಳಿಗಳು ಹೇಳ್ರಿ. ಜುನ್ನಾಗಿರಿ, ಹಿರಾಗುಡ್ಡಿ, ಪಗಡೀರ. ಎದ್ರ ಸಲ್ಮಂದಿವು ಮತ್ತು ಹಳ್ಳಿ ನೆನಪಿಟ್ಕೊಂಡು ಎದ್ರ ಸಲ್ಮಂದಿ ಅಂತ ಬಿಟ್ರಿ. ಪ್ರೈವೇಟ್ ಗೋಲ್ಡ್ ಮೈನ್ ಅಂತ ಕರೀತಾರೆ. ಇಂಡಿಯಾದಾಗ ಫಸ್ಟ್ ಟೈಮ್ ಪ್ರೈವೇಟ್ ಗೋಲ್ಡ್ ಎಲ್ಲರ ತೆಗ್ಯಾತಾರಂದ್ರೆ ಎಲ್ಲಂದ್ರೆ ಇವ 3 ಪ್ಲೇಸ್ನಾಗ. ಯಾವ ಸ್ಟೇಟ್ ಒಳಗಿದ? ಆಂಧ್ರ ಪ್ರದೇಶದಾಗ. ಇಂಡಿಯಾದಾಗ ಫಸ್ಟ್ ಟೈಮ್ ಕ್ವಾಂಟಮ್ ಕಂಪ್ಯೂಟರ್ ಎಲ್ಲಿ ಮಾಡತ್ತಾರ? ಆಂಧ್ರ ಪ್ರದೇಶದ ಅಮರಾವತಿ. ಕ್ವಾಂಟಮ್ ಅಥವಾ ಯೂನಿವರ್ಸಿಟಿ ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿ ಮಾಡತ್ತಾರ? ಅದು ಆಂಧ್ರ ಪ್ರದೇಶದ ಅಮರಾವತಿ. ನೆನಪಿಟ್ಕೋರಿ, ಎಲ್ಲಿ ಬರ್ತೈತೆ ಅಂದ್ರೆ ಆಂಧ್ರ ಪ್ರದೇಶದ ಅಮರಾವತಿದಾಗ ಫಸ್ಟ್ ಇಂಡಿಯಾದ AI ಯೂನಿವರ್ಸಿಟಿ ಅಥವಾ ಕ್ವಾಂಟಮ್ ಯೂನಿವರ್ಸಿಟಿ ಅಂದ್ರೂ ಅಲ್ಲೇ. ಆಮೇಲೆ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೂ ಅಲ್ಲೇ. ಮತ್ತು ಕ್ವಾಂಟಮ್ ಟನಲಿಂಗ್ ಸಲ್ಬಂದಿ ಯಾವ ಕ್ಷೇತ್ರ ಒಳಗೆ ನೊಬೆಲ್ ಪ್ರೈಸ್ ಕೊಟ್ಟಾರಂದ್ರೆ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್ ಒಳಗೆ. 3 ಮಂದಿಗೆ ಯಾರು 3 ಮಂದಿ ಬರ್ತಾರೆ? DCM ಫುಲ್ ಫಾರ್ಮ ಡೆವರಟೆ, ಕ್ಲರ್ಕೆ, ಮಾರ್ಟಿನಿಯಸ್. ಅವು ಅಂದಂದು ನಮ್ಮ ರಿಲೇಟಿವ್ ಅಂದಾರ ಅನಿಸ್ಬೇಕು ನೋಡಿ. ಹಂಗೆ ನೆನಪಿಟ್ಕೋಬೇಕು. ಅವ್ನು ನೆನಪದವಲ್ಲ ಎಲ್ಲ ಕೋಡ್ಗಳ. ಓಕೆ, ನೆನಪಿರ್ತಾವೆ ನಿಂಗೆ. ನೆಕ್ಸ್ಟ್ ಇದೆ ರೀಸೆಂಟಾಗಿ ಓಸಿಯನ್ ಥರ್ಮಲ್ ಎನರ್ಜಿ ಇದನ್ನು ಕನ್ವರ್ಷನ್ ಅಂತ ಮಾಡ್ಯಾರ. ಯಾವ ಒಂದು ಇದನ್ನು ಇಂಡಿಯಾದ ಯಾವ ಒಂದು ಪಾರ್ಟ್ ಒಳಗೆ ಮಾಡ್ತಾರೆ ಅಥವಾ ಯಾವ ಒಂದು ಭಾಗದಾಗ ಮಾಡತ್ತಾರ. ಇನ್ನೊಮ್ಮೆ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್. ಥರ್ಮಲ್ ಎನರ್ಜಿ ಅಂದ್ರೆ ಏನು ಹೇಳ್ರಿ? ಥರ್ಮಲ್ ಎನರ್ಜಿ ಅಂದ್ರೆ ಉಷ್ಣ ಎನರ್ಜಿ ಅಂದ್ರೆ ಏನು ಉಷ್ಣ ಹೀಟ್ ಏನು ರಿಲೀಸ್ ಆಗಿರ್ತೈತಿಲ್ಲ ಆ ಸ್ಟೀಮ್ ಮೇಲೆ ಟರ್ಬೈನ್ಗಳು ರನ್ ಹಾಕಿರ್ತಾವೆ. ಸ್ಟೀಮ್ ಅಂದ್ರೆ ಗಾಳಿ. ಈಗ ಏನು ಅರ್ಶನ ಕುದಿಸೋದು ಬಂದೈತೆ ನೋಡ್ರಿ. ಈಗ ಹೊಸದ ನೀರು ಅಂದ್ರೆ ಕುದಿಸ್ತಾರ, ಅದ್ರ ಗಾಳಿ ಏನು ಬಂದಿರ್ತೈತಿಲ್ಲ ಹವಾ, ಅದ್ರ ಮೇಲೆ ಡೈರೆಕ್ಟ್ ಅರ್ಶನ ಕುದಿಸ್ತಾರಲ್ಲ ಅದಕ್ಕೆ ಥರ್ಮಲ್ ಅತ್ತಾರ. ಸೇಮ್ ಹಂಗೆ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಅಂತ ಮಾಡತ್ತಾರ. ಇಂಡಿಯಾದಾಗ ಫಸ್ಟ್ ಟೈಮ್ ಇಂಟಿಗ್ರೇಟೆಡ್. ಗೊತ್ತಾತಲ್ಲ ಥರ್ಮಲ್ ಎನರ್ಜಿ ಅಥವಾ ಉಷ್ಣ ಸ್ಥಾವರಗಳು ಅಂತೀವಲ್ಲ, ಎಲ್ಲಿ ಬರ್ತೈತೆ ನಮ್ಮಲ್ಲಿ ಉಷ್ಣ ಸ್ಥಾವರಗಳು ಎಷ್ಟು ಅದಾವ್ರಿ? ಥರ್ಮಲ್ ಎನರ್ಜಿಗಳು UTS KTS ಹೇಳಿದ್ದು ನೆನಪೈತಲ್ಲ. UTS ಅಂದ್ರೆ ಎಲ್ಲಿ ಬರ್ತೈತಿ? ಉಡುಪಿ ಥರ್ಮಲ್ ಸ್ಟೇಷನ್ ಅಂತ ಬರ್ತೈತಿ. RTS ಅಂದ್ರೆ ರಾಯಚೂರು ಥರ್ಮಲ್ ಸ್ಟೇಷನ್ ಅಥವಾ ಎರಾಸ್ಮಸ್ ಅಂತ ಕರೀತಾರೆ. ನೆಕ್ಸ್ಟ್ KTS ಅಂತ ಬರ್ತೈತಿ, ಕೂಡ್ಗಿ ಥರ್ಮಲ್ ಪವರ್ ಸ್ಟೇಷನ್ ಬಿಜಾಪುರ್ನಾಗ. ಇನ್ನೊಂದು ಯಾವ್ದು ಉಳಿತಾ? ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಅಂತ ಬರ್ತಾವೆ. ಈ ಥರ್ಮಲ್ ಪವರ್ ಸ್ಟೇಷನ್ನಾಗ ಏನು ಕೋಲ್ ಬರ್ನ್ ಮಾಡ್ತಾರಲ್ಲ, ಡೈರೆಕ್ಟ್ ಕೋಲ್ದಿಂದನೇ ವಿದ್ಯುತ್ ಜನರೇಟ್ ಆಗಂಗಿಲ್ಲ. ಆ ಕೋಲ್ ಬರ್ನ್ ಮಾಡಿದ್ದೇನು ಉಷ್ಣ ಬಂದಿರ್ತೈತಲ್ಲ ಗಾಳಿ, ಆ ಹೀಟ್ದಿಂದ ಟರ್ಬೈನ್ಗಳು ಜನರೇಟರನ್ನು ಹಾಕಿರ್ತಾವೆ. ಆ ಟರ್ಬೈನ್ದಿಂದ ಏನಾಕತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಕತ್ತೆ. ಹೆಂಗಂದ್ರೆ ವಾಟರ್ ಒಳಗೆ ನೋಡ್ರಿ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಥವಾ ಜಲವಿದ್ಯುತ್ ಉತ್ಪಾದನೆ ಅಂತಾರಲ್ಲ, ಡೈರೆಕ್ಟ್ ನೀರಿಂದ ಜಲವಿದ್ಯುತ್ ಉತ್ಪಾದನೆ ಆಗಲ್ಲ. ನೀರು ಮ್ಯಾಲಿಂದ ಬೀಳೋದ್ರಿಂದ ಫ್ಯಾನ್ ತಿರುಗ್ತಿರ್ತೈತಲ್ಲ, ಆ ಫ್ಯಾನ್ದಿಂದನೇ ನೀರು ಉತ್ಪಾದನೆ ಇದನ್ನು ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಸೇಮ್ ಇಲ್ಲಿ ಫ್ಯಾನ್ ತಿರುಗಬೇಕಾದ್ರೆ ಅಲ್ಲಿ ನೀರು ಹೆಂಗೆ ಯೂಸ್ ಮಾಡ್ತಿಲ್ಲ, ಇಲ್ಲಿ ಏನು ಮಾಡ್ತಾರೆ? ಉಷ್ಣನ ಅಥವಾ ಹವಾ ಯೂಸ್ ಮಾಡ್ತಾರೆ. ಸೇಮ್ ಹಂಗೆ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಅಂತ ಮಾಡತ್ತಾರ. ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಇಂಡಿಯಾದಾಗ ಎಲ್ಲಿ ಇಲ್ರಿ, ಫಸ್ಟ್ ಟೈಮ್ ಮಾಡತ್ತಾರ. ಎಲ್ಲಿ ಮಾಡತ್ತಾರ? ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ ಇವೇ ಎರಡು ಹೇಳ್ರಿ. ಯಾಕಂದ್ರೆ ಓಷಿಯನ್ದಾಗ ಒಳಗೆ ಐಲ್ಯಾಂಡ್ಗಳು ಅದಾವೆ, ಅದಕ್ಕೆ ಎಲ್ಲಿ ಲಕ್ಷದ್ವೀಪದಾಗ ಮಾಡತ್ತಾರ. ಇದು ಹೆಂಗೆ ಮಾಡ್ತಾರಂದ್ರೆ ಓಷಿಯನ್ ಒಳಗೆ ಹೆಂಗೆ ಇರ್ತೈತಿ? ಕೆಳಗೆ ತಂಪು ನೀರು ಇರ್ತೈತಿ, ಮ್ಯಾಲ ಬಿಸಿ ನೀರು ಇರ್ತೈತಿ. ನೆನಪಿಟ್ಕೋರಿ, ಯಾಕಂದ್ರೆ ಇವ್ಯಾಪರೇಷನ್ ಹತ್ತಿಲ್ಲ, ಮ್ಯಾಲ ಬಿಸಿಲು ಬಿದ್ದಂಗೆ ನೀರು ಕಾದಿರ್ತೈತಿ, ಕೆಳಗೆ ಹೋದಂಗೆ ತಂಪು ನೀರು ಇರ್ತೈತಿ. ಅದಕ್ಕೆ ಥರ್ಮಲ್ ಎನರ್ಜಿ ಏನು ಪ್ಲಾಂಟ್ ಇರ್ತೈತೆ ಅಲ್ರಿ, ಅದು ಸಣ್ಣದ ಏನು ಟರ್ಬೈನ್ ಅದು ಇದ್ದಿದ್ದು, ಅದನ್ನು ಹೆಂಗೆ ಇದನ್ನು ಸೆಟಪ್ ಮಾಡ್ತಾರಂದ್ರೆ ಒಳಗೆ ಒಂದು ಮ್ಯಾಲಿನ ನೀರು ತೊಗೋತೈತಿ, ಯಾವುದೋ ಉಷ್ಣ ನೀರು, ಆಮೇಲೆ ತಳಕ್ಕೆ ಕೋಲ್ಡ್ ನೀರಿಗೆ ಟ್ರಾನ್ಸ್ಫರ್ ಮಾಡ್ತಿರ್ತದೆ. ಇವೆರಡು ನೀರು ತೊಗೊಂಡು ಟ್ರಾನ್ಸ್ಫರ್ ಆಗಿ ಹೀಟ್ ಜನರೇಟ್ ಮಾಡ್ತಾರೆ. ಅದರದಿಂದ ಇದನ್ನೇನೋ ಟರ್ಬೈನ್ ರನ್ ಮಾಡಿ ಎಲ್ಲರ ಎನರ್ಜಿ ಉತ್ಪಾದನೆ ಮಾಡ್ರೆ ಅದಕ್ಕೆ ಏನಂತಾರಂದ್ರೆ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್. ಗೊತ್ತಾತಲ್ಲ ಎಲ್ಲಿ ಮಾಡ್ಯಾರಂದ್ರೆ ಲಕ್ಷದ್ವೀಪ. ನೆನಪಿರ್ತೈತಲ್ಲ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಇಂಟಿಗ್ರೇಟೆಡ್. ಮತ್ತೆ ಎಲ್ಲರ ಕೇಳಿರತ್ತೇಳಿ ಇಲ್ಲ ಬೇರೆ ದೇಶದಿಂದ ಏನರ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ರೆ ಇಲ್ಲ, ಓನ್ಲಿ ಇಂಟಿಗ್ರೇಟೆಡ್ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿದ್ದು. ಎಲ್ಲಿ ಅಂದ್ರೆ ಲಕ್ಷದ್ವೀಪದಾಗ. ನೆನಪಿರ್ತೈತ್ರಿ. ಇನ್ನು ಹೇಳ್ರಿ, ಅಂಡಮಾನ್ ನಿಕೋಬಾರ್ದಾಗ ಯಾವ್ದು ಎಕ್ಸರ್ಸೈಸ್ ಮಾಡಿದ್ದು ರೀಸೆಂಟಾಗಿ? ಯಾವ್ದು? ದ್ವೀಪ ಶಕ್ತಿ. ನೆನಪಿರ್ತೈತಲ್ಲ. ಯಾವ ಇದನ್ನು ಭಾಗವಹಿಸಿದ್ದು ಆರ್ಮಿಗಳು? ಎಸ್, ಟ್ರೈ ಸರ್ವಿಸ್ ಅಂತ ಬರ್ತೈತಿ. ಗೊತ್ತಾತಲ್ಲ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಅಂತ. ಈಗ ಹೇಳ್ರಿ ನೋಡು, DRDOದವ್ರು ಒಂದು ಮಾಡ್ತಾರೆ, ಆರ್ಮಿ ಆಫೀಸರ್ ಸಲ್ಮಂದ್. ಅವ್ರು ಎಲ್ಲಿ ಬೇಕಾದೋದಲ್ಲಿ ಎಲ್ಲ ನಮ್ಗತ್ಲೆ ಫಿಲ್ಟರ್ ನೀರು ಸಿಗ್ತಿರಂಗಿಲ್ಲಲ್ಲ ಅವ್ರಿಗೆ. ಅದ್ರ ಸಲ್ಮಂದ್ ಏನು ಮಾಡ್ರೆ ಓಷಿಯನ್ ನಿಯರ್ ಹೋಗಿರ್ತಾರೆ ಅಥವಾ ಕೋಸ್ಟಲ್ ಏರಿಯಾ ನಿಯರ್ ಹೋಗಿರ್ತಾರೆ. ಆ ಕೋಸ್ಟಲ್ ಏರಿಯಾ ನಿಯರ್ದಾಗ ಏನು ಸಾಲ್ಟ್ ವಾಟರ್ ಇರ್ತೈತಲ್ಲ, ಯಾಕಂದ್ರೆ ಸಮುದ್ರ ನೀರಿನಾಗ ಹೈಯೆಸ್ಟ್ ಏನು ಇರ್ತೈತಿ? NaCl. ಏನತ್ತು? NaCl, ಸೋಡಿಯಂ ಕ್ಲೋರೈಡ್. ಅತಿ ಹೈಯೆಸ್ಟ್ ಉಪ್ಪು ಇರ್ತೈತಲ್ಲ, ಆ ಉಪ್ಪು ಇದ್ದಿದ್ದು ನೀರನ್ನ ಕನ್ವರ್ಟ್ ಮಾಡ್ಕೋತಾರೆ ಹೆಂಗೆ? ಡ್ರಿಂಕಿಂಗ್ ವಾಟರ್ ಆಗಿ. ಅದಕ್ಕೆ ಯಾವ ಟೆಕ್ನಾಲಜಿ ಯೂಸ್ ಮಾಡಿರಿ DRDOದವ್ರು? ಯಾವ್ದು ಹೇಳ್ರಿ? ಸ್ವದೇಶ್. ನೆನಪೈತಲ್ಲ. ಸ್ವದೇಶ್ ಅಂದ್ರೆ ಸ್ವದೇಶದಾಗ ಫುಲ್ ಫಾರ್ಮ್ನಾಗ ಐತಿ ಸಿ ವಾಟರ್. SWADES ಬರ್ತೈತಲ್ಲ, ಸಿ ವಾಟರ್ ಡಿಸ್ಯಾಲಿನೇಷನ್ ಅತ್ಲ ಡಿಸ್ಯಾಲಿನೇಷನ್. ಸ್ವದೇಶ ಡಿಸ್ಯಾಲಿನೇಷನ್ ಮುಂದೇನು ಉಳಿತಾ? ಡಿಸ್ಯಾಲಿನೇಷನ್ ಹಬ್ಬಲ್ಲ, ಸಿಸ್ಟಮ್ ಹತ್ತಿರ್ಬೇಕು. ಸ್ವದೇಶ ಸಿ ವಾಟರ್ ಡಿಸ್ಯಾಲಿನೇಷನ್ ಸಿಸ್ಟಮ್ ಅಂತ ಮಾಡ್ತಾರೆ. ಯಾರು ಮಾಡಿದ್ದತ್ ಕೇಳ್ಬೋದು, ಅಥವಾ ಯಾರು ಇದನ್ನ ಡೆವಲಪ್ ಮಾಡ್ಯಾರಂದ್ರೆ DRDOದವ್ರು. ಯಾರು ಸಲ್ಮಂದ್ ಮಾಡ್ಯಾರಂದ್ರೆ
ಆರ್ಮಿದವ್ರ ಸಲ್ಮಾನ್ ಗೊತ್ತಾತಲ್ಲ. ಸ್ವದೇಶ್ ಎದ್ರ ಸಲ್ಮಾನ್ ಡೈರೆಕ್ಟ್ ಕೇಳ್ಬೋದು. ಸ್ವದೇಶ್ ಅನ್ನೋದು ಇತ್ತೀಚೆಗೆ ಒಂದು ಹೊಸ ಟೆಕ್ನಾಲಜಿ ನೀರಿನ ಕನ್ವರ್ಷನ್ ಮಾಡಕ್ಕೆ ತಂದಾರ, ಸಮುದ್ರ ನೀರನ್ನ. ಇದನ್ನ ಯಾರು ಡೆವಲಪ್ ಮಾಡ್ಯಾರ? ICAR, ಇಸ್ರೋ ಅಥವಾ DRDO ಅಂತ ಕೊಟ್ಟಿರ್ತಾರೆ. ಯಾರಂದ್ರೆ DRDO. ಯಾರು ಸಲ್ಮಾನ್ ಅಂತ ಗೊತ್ತಾತಲ್ರಿ? ಯಾರು ಸಲ್ಮಾನ್ದ? ಆರ್ಮಿದವ್ರ ಸಲ್ಮಾನ್ ಏನು ಮಾಡ್ತಾರಂದ್ರೆ ಸಮುದ್ರ ನೀರು ಎಲ್ಲ ಕಡೆ ಅವ್ರು ನೀರಿನ ಕ್ಯಾನ್ ತೊಗೊಂಡು ಹೋಗ್ತಿರ್ತಾರಲ್ಲ, ಸಮುದ್ರ ನೀರು ಸಲ್ಮಾನ್ ಆ ಟೆಕ್ನಾಲಜಿ ಸಿಸ್ಟಮ್ ಇದ್ದಿದ್ದು ಓದಿರ್ತಾರ. ಅಲ್ಲಿ ಸಮುದ್ರ ನೀರು ಹಾಕೋದು, ಅದರ ಡ್ರಿಂಕಿಂಗ್ ವಾಟರ್ ತಗೋದು, ಅದ ಸ್ವದೇಶ ಅಂತ ಕರಿತೀವಿ. ಗೊತ್ತಾತಲ್ಲ. ಈಗ ಹೇಳ್ರಿ ನೋಡು, ಓಸಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಎಲ್ಲಿ ಮಾಡ್ರ? ಲಕ್ಷದ್ವೀಪ್. ಓಕೆ, ಕಾಪಿ ಪೋಸ್ ಅದಾತಲ್ಲ. ಇದು ಹೇಳ್ರಿ, ಮಯಾಂಕ್ ಚಕ್ರವರ್ತಿ ಅಂತ ನ್ಯೂಸ್ನಾಗ ಇದ್ರ ರೀಸೆಂಟಾಗಿ. ಎದ್ರ ಸಲ್ಮಾನ್ ಹೇಳ್ರಿ? ಮಯಾಂಕ್ ಚಕ್ರವರ್ತಿ ಅಂತ ಕರಿತೀವಿ. ಹೇಳ್ರಿ, ಇದು ಎದ್ರ ಸಲ್ಮಾನ್? ನಾರ್ತ್ ಈಸ್ಟ್ ಇಂಡಿಯಾ ಏನೈತಲ್ರಿ, ನಾರ್ತ್ ಈಸ್ಟ್ ಇಂಡಿಯಾ ಅಂದ್ರೆ ಈಶಾನ್ಯ ರಾಜ್ಯಗಳು ಅಂತ ಬರ್ತಾವೆ. ಆ ಈಶಾನ್ಯ ರಾಜ್ಯಗಳದಿಂದ ಮೊದಲು ಗ್ರ್ಯಾಂಡ್ ಮಾಸ್ಟರ್ ಅಂತ ಕರಿತೀವಿ. ಗ್ರ್ಯಾಂಡ್ ಮಾಸ್ಟರ್ ಎದ್ರೊಳಗೆ ಕೊಡ್ತಿರ್ತಾರ? ಚೆಸ್ ಒಳಗೆ ಕೊಡ್ತಿರ್ತಾರ. ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಂತ ಯಾರು ಕೇಳ್ರ? ವಿಶ್ವನಾಥ್ ಆನಂದನ್. ಬಟ್ ಪ್ರೆಸೆಂಟ್ ಅದಾರ ಅಂದ್ರೆ ಇಲ್ಲ, ನೆನಪಿಟ್ಕೋರಿ. ಅದು ಕೋಡ್ಸ್ ಏನು ರ್ಯಾಂಕಿಂಗ್ ಜಾಸ್ತಿ ಆಗಿರ್ತೈತಲ್ಲ ಹಂಗೆ ತೆಗಿತಿರ್ತಾರೆ. ಬಟ್ ಫಸ್ಟ್ ಅತ್ ಯಾವಾಗ ಕೇಳ್ರು ಯಾರು ಅಂತ ಹೇಳ್ಬೇಕಂದ್ರೆ ವಿಶ್ವನಾಥ್ ಆನಂದನ್ ಅಂತ ಹೇಳ್ಬೇಕು. ಮಹಿಳೆಯರೊಳಗೆ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ವಿಜಯಲಕ್ಷ್ಮಿ. ಇವು ಎರಡು ನೆನಪಿರ್ತಾವೆ. ಫಸ್ಟ್ GK ಆತ. ಈಗ ಪ್ರೆಸೆಂಟ್ ಕರೆಂಟ್ ನ್ಯೂಸ್ನಾಗ ಏನು ಕೇಳ್ತಾರಂದ್ರೆ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಅಥವಾ ಭಾರತದಾಗ ಪ್ರೆಸೆಂಟ್ ಎಷ್ಟು ಗ್ರ್ಯಾಂಡ್ ಮಾಸ್ಟರ್ಗಳು ಅದಾರ ಅಂತ ಕೇಳ್ಬೋದು. ಎಷ್ಟು ಅದಾರ ಪ್ರೆಸೆಂಟ? ಎಷ್ಟು ಅದಾರ? 94. 95ನೇದು ಅದನ್ ಮತ್ತೆ ಆರೋಗ್ಯ ಘೋಷ್ 93 ಅದ. ಆರೋ ದೆಂಗಾಲ್ 93 ಕರೆಕ್ಟ್. ಅರಣ್ಯ ಘೋಷ್ ಎಸ್ ಘೋಷ್ ಅಲ್ಲ. 95th ಅದ. 95th. 94th. ಇದನ್ನು ಯಾವ್ದು ಬನ್ನಿ ಎಲ್ಲಿಗಿದ್ದಿ? ಗ್ರ್ಯಾಂಡ್ ಮಾಸ್ಟರ್. ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಒಳಗೆ ಪ್ರೆಸೆಂಟ್ ಎಷ್ಟು ಅದಾರ ಅಂದ್ರೆ 95 ಗ್ರ್ಯಾಂಡ್ ಮಾಸ್ಟರ್ಗಳು ಅದಾರ ರೀ. 95ನೇದು ಯಾರಂದ್ರೆ ಆರೋಗ್ಯ ಅದ. ಆರೋಗ್ಯ ಮಹಿಳೆ. ಆರೋಗ್ಯ ಘೋಷ ಬೆನ್ನಕ್ಕ. ಆರೋಗ್ಯ ಘೋಷ ಅಂತ 95ನೇದು. ಈಗ ಪ್ರೆಸೆಂಟ್ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ಗೊತ್ತಾತಲ್ಲ ಯಾವ್ದ್ರೊಳಗೆ ಕೊಡ್ತಾರಂದ್ರೆ ಚೆಸ್ ಒಳಗೆ. ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ತೆಲಗಿಟ್ಕೋರಿ ಚೆಸ್ ಒಳಗೆ. ಇದು ಇಂಟರ್ನ್ಯಾಷನಲ್ ಒಳಗೆ ಏನು ಮಾಡ್ತಾರಂದ್ರೆ ಸ್ಕೋರ್ ಮೇಲೆ ಕೊಡ್ತಿರ್ತಾರೆ. ಅವ್ರು ಚೆಸ್ ಆಡ್ಕೋತಿರ್ತಾರಲ್ಲ ಅದ್ರ ಮೇಲೆ ಅವ್ರಿಗೆ ಏನು ಕ್ರೆಡಿಟ್ ಅಥವಾ ಈಗ ವಿರಾಟ್ ಕೊಹ್ಲಿ ಹೆಂಗೆ ರನ್ ನೋಡ್ದಂಗೆ ರನ್ ಜಾಸ್ತಿ ಆಗೈತೆ ಅಂತ ಸ್ಕೋರ್ ಕೊಟ್ಕೋತೋಕಾರಲ್ಲ, ಸೇಮ್ ಚೆಸ್ ಒಳಗೂ ಅತಿ ಹೈಯೆಸ್ಟ್ ಇದನ್ನು ಕೊಟ್ಕೋತೋಕಾರ ಏನೋ ಸ್ಕೋರ್ಗಳು ಅಥವಾ ಗ್ರೇಡಿಂಗ್. ಆ ಗ್ರೇಡಿಂಗ್ದಿಂದ ಗ್ರ್ಯಾಂಡ್ ಮಾಸ್ಟರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಫಸ್ಟ್ ಮಾಡಿದ್ದು ಯಾರಂದ್ರೆ ಇಂಡಿಯಾದಾಗ ವಿಶ್ವನಾಥ್ ಆನಂದನ ಮೆನ್ ಒಳಗೆ. ವುಮೆನ್ ಒಳಗೆ ಬಂದ್ರೆ ವಿಜಯಲಕ್ಷ್ಮಿ. ಎರಡು ನೆನಪಿಡಿತಾವ. ಪ್ರೆಸೆಂಟ್ ಭಾರತದಾಗ ಎಷ್ಟು ಅದಾರ ಅಂದ್ರೆ 95. 95ನೇದು ಯಾರಂದ್ರೆ ಆರೋಗ್ಯ ಘೋಷ್ ಅಂತ ಬರ್ತಾರೆ. 94ನೇದು ಯಾರಿದ್ರಂದ್ರೆ ಮಯಾಂಕ್ ಅಗ್ರವಾಲ್. ಇವ್ರದ್ದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಮಯಾಂಕ್ ಅಗ್ರವಾಲ್ ಎದಕ್ಕೆ ಮಯಾಂಕ್ ಅಗ್ರವಾಲ್ ಮಯಾಂಕ್ ಚಕ್ರವರ್ತಿ ಎದಕ್ಕಂದ್ರೆ ಈಶಾನ್ಯ ರಾಜ್ಯ ಏನದಾವಲ್ರಿ, ಈಶಾನ್ಯ ರಾಜ್ಯಗಳಂದ್ರೆ 7 ರಾಜ್ಯಗಳನ್ನ ಕೂಡಿಸ್ತೀವಿ ಈಶಾನ್ಯ ರಾಜ್ಯಗಳಂತೇಳಿ. ಆ ಈಶಾನ್ಯ ರಾಜ್ಯದಿಂದ ಯಾರೂ ಒಬ್ಬರು ಚೆಸ್ ಗ್ರ್ಯಾಂಡ್ ಮಾಸ್ಟರ್ಗಳು ಆಗಿದ್ದಿಲ್ಲ. ಬರೀ ಬಂದಾಗ ಏನಾಕಿತ್ತಂದ್ರೆ ಸೌತ್ದಿಂದ ಇರ್ತೀರ. ಅಂದ್ರೆ ತಮಿಳ್ನಾಡು ಆಗಲಿ, ಈ ಕಡೆ ತಳಗೇನು ಸೌತ್ ಅದಾವಲ್ಲ ಕೇರಳದಿಂದ, ಇಲ್ಲವರ ಬರ್ತೀರ. ಫಸ್ಟ್ ಟೈಮ್ ಈಶಾನ್ಯದಿಂದ ಗ್ರ್ಯಾಂಡ್ ಮಾಸ್ಟರ್ ಆಗ್ಯಾರ ಯಾರಂದ್ರೆ ಮಯಾಂಕ್ ಚಕ್ರವರ್ತಿ. ನೆನಪಿರ್ತೈತಲ್ಲ ಎಷ್ಟನೇದಂದ್ರೆ 94ನೇ. 95ನೇದು ಯಾರಂದ್ರೆ ಆರೋಗ್ಯ ಘೋಷ್. ಈಗ ಮಹಿಳೆಯರು ಎಷ್ಟು ಅದಾರ ಹೇಳ್ರಿ ಗ್ರ್ಯಾಂಡ್ ಮಾಸ್ಟರ್ಗಳು? ಮತ್ತು ಇವ್ನು 95 ಬಿಟ್ಟು ಅವ್ರು 4 ಜನ ಕೂಡಿಸಿ 99 ಅದು ಮಾಡ್ರಿ. ಈ 95ರಾಗೂ ಮಹಿಳೆಯರು ಬರ್ತಾರೆ. ಅವ್ರು 4 ಜನ. ಯಾರು ಹೇಳ್ರಿ 4 ಜನ? ಆರ್ ವೈಶಾಲಿ, ಕೊನೇರು ಹಂಪಿ, ದಿವ್ಯಾ ದೇಶ್ಮುಖ, ಹರಿಕಾ ದ್ರೋಣ್. ನೆನಪಿರ್ತೈತಲ್ಲ 4 ಜನ. ಪ್ರೆಸೆಂಟ್ ಎಷ್ಟು ಅದ್ರ ಅಂದ್ರೆ 95. ಮಹಿಳೆಯರು ಬಂದಾಗ 4. ಏನಂತ ಅದಾಗಿಲ್ಲ, ಡಿಕ್ಲೇರ್ ಆಗಿಲ್ಲ. ಅದನ್ನ ಹೇಳ್ಯಾರ, ಇನ್ನೂ ಡಿಕ್ಲೇರ್ ಆಗಿಲ್ಲ. ನೆಕ್ಸ್ಟ್ ಮಯಾಂಕ್ ಚಕ್ರವರ್ತಿ ಆತ ರೀಸೆಂಟಾಗಿ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಮಾಡ್ತಾರೆ ರೀ. ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಇದು ಯಾವ ಕಂಟ್ರಿದ? ರೋಮನ್ ಸ್ಪೇಸ್ ಟೆಲಿಸ್ಕೋಪ್. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಗೊತ್ತೈತಿ? ಟೆಲಿಸ್ಕೋಪ್ಗಳು ಎದಕ್ಕೆ ಇರ್ತಾವು? ಅವು ಸಣ್ಣಾಗಿದ್ದಾಗ ಜಾತ್ರೆ ತೋತಿಲ್ಲ, ದುರ್ಮಿನ್ ನೋಡ್ತಿದ್ವಿ ಗೊತ್ತೈತಲ್ಲ. ಸೇಮ್ ಹಂಗ ಟೆಲಿಸ್ಕೋಪ್ ಅಂದ್ರೆ ಅದಕ್ಕಿಂತ ದೊಡ್ಡ ದೂರಿಂದ ನೋಡು ಸಲ್ಮಂದ ಟೆಲಿಸ್ಕೋಪ್ ಅಂತ ಮಾಡ್ತಾರೆ. ಮೊದಲು ನಾವು ದುರ್ಮಿನ್ ಹತ್ತಿದ್ವಿ, ಈಗ ಟೆಲಿಸ್ಕೋಪ್ ಆಗ್ಯಾವ. ಹೌದಾ? ಇವು ಏನೀಗ ಟೆಲಿಸ್ಕೋಪ್ ಆಗ್ಯಾವಲ್ರಿ. ಜೇಮ್ಸ್ ವೆಬ್ ಏನೈತಲ್ಲ ಪ್ರೆಸೆಂಟ್ ಜಗತ್ನಾಗ ಅತಿ ದೊಡ್ಡದ ಟೆಲಿಸ್ಕೋಪ್ ಯಾವ್ದೈತೆ ಅಂದ್ರೆ ಜೇಮ್ಸ್ ವೆಬ್. ಅವು ಟೆಲಿಸ್ಕೋಪ್ಗಳು ಏನು ಮಾಡಿರ್ತಾವ ಅಂದ್ರೆ ಅತಿ ದೂರ ಇದ್ದಿದ್ದು ಏನು ಕನ್ವರ್ಷನ್ ಆಗ್ತಿರ್ತೈತಿ, ಏನು ಆಗ್ತಿರ್ತೈತಿಲ್ಲ ಅದು ಪ್ರತಿಯೊಂದು ಮೂಮೆಂಟ್ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಇರ್ತೈತಿ. ಆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಮಾಡಿದವ್ರು ಯಾರು ಕಂಟ್ರಿ? 3 ಕಂಟ್ರಿಗಳು ಕೂಡಿ ಮಾಡ್ತಾರೆ. 3 ಕಂಟ್ರಿಗಳು ಕೂಡಿ. ಯಾವ 3 ಕಂಟ್ರಿ? ನಾಸಾ, USA. ನೆಕ್ಸ್ಟ್ ನಾಸಾ, USA, ಕೆನಡಿಯನ್. CSA ಬರ್ CSA, ESA, ನಾಸಾ ಅಂತೀವಿ. CSA, ESA, ನಾಸಾ. CSA ಅಂದ್ರೆ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ESA ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ನಾಸಾದಂದ್ರೆ ನಾಸಾ ಬರ್ತೈತಿ. ಯಾರ್ದಂದ್ರೆ ಅಮೇರಿಕಾದವ್ರು. ಕರೆಕ್ಟಾ? ಇವು 3ದವ್ರು ಕೂಡಿ ಜೇಮ್ಸ್ ವೆಬ್ ಮಾಡ್ತಾರೆ. ಎದ್ರ ಸಲ್ಮಾನ್ ಮಾಡ್ತಾರೆ? ಎದ್ರ ಸಲ್ಮಾನ್ ಜೇಮ್ಸ್ ವೆಬ್ ಬಿಟ್ಟಾರಂದ್ರೆ ಸೌರಮಂಡಲದ
ಹಿಂದಿನ ನೆನಪಿಟ್ಕೋರಿ ಇದನ್ನು ಕೇಳ್ಬೋದು. ಪ್ರೆಸೆಂಟ್ ಸೌರಮಂಡಲದಾಗ ಏನು ಆಕೈತತ್ ಮಾಡಾಕೋ ಅಥವಾ ನಮ್ಮಲ್ಲಿ ಏನು ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಹೆಂಗೆ ಸೋಲಾರ್ ಸಿಸ್ಟಮ್ ಹುಟ್ಟೈತಲ್ಲ, ಹಳಿ ಕಾಲದಾಗ ನಮ್ಮ ಸೋಲಾರ್ ಸಿಸ್ಟಮ್ ಹುಟ್ಟಿದ್ದ ಹೆಂಗತ್ತ ಸೌರಮಂಡಲ ಹೆಂಗೆ ಹುಟ್ಟೈತಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಯಾವ್ದು ಬಿಟ್ರಂದ್ರೆ ಜೇಮ್ಸ್ ವೆಬ್. ಸೇಮ್ ಹಂಗೆ ರೋಮನ್ ಟೆಲಿಸ್ಕೋಪ್ ಅಂತ ಮಾಡ್ತಾರೆ. ಇವು ಎರಡಕ್ಕೂ ಡಿಫ್ರೆನ್ಸ್ ಐತನ. ಎಲ್ಲರ ಜಗತ್ನಾಗ ಪ್ರೆಸೆಂಟ್ ಅತಿ ದೊಡ್ಡ ಟೆಲಿಸ್ಕೋಪ್ ಯಾವುದಂದ್ರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಹೇಳ್ಬೇಕ್ರಿ. ಇದಕ್ಕಿಂತ ಮೊದಲು ಯಾವ ಟೆಲಿಸ್ಕೋಪ್ ಇತ್ತು? ಹಬಲ್ ಟೆಲಿಸ್ಕೋಪ್ ಅತ್ತಿತ್ತು. ಇದಕ್ಕಿಂತ ಮೊದಲು ಇತ್ತು, ಈಗ ಸೆಕೆಂಡ್ ಆಗೈತಿ. ಆಮೇಲೆ ಇನ್ನು ರೋಮನ್ ಟೆಲಿಸ್ಕೋಪ್ ಏನು ವಿಶೇಷತೆ ಅಂದ್ರೆ, ರೋಮನ್ ಟೆಲಿಸ್ಕೋಪ್ ಎದಕ್ಕೆ ಮಾಡ್ತಾರಂದ್ರೆ ಓನ್ಲಿ ಡಾರ್ಕ್ ಗ್ಯಾಲಕ್ಸಿ ಅಂತ ಕರೀತಾರೆ. ಡಾರ್ಕ್ ಗ್ಯಾಲಕ್ಸಿ ಅಂದ್ರೆ ಏನು ಹೇಳ್ರಿ? ಡಾರ್ಕ್ ಗ್ಯಾಲಕ್ಸಿ ಅಂತ ಕರೀತಾರೆ. ಎದ್ರ ಸಲ್ಮಂದು ಕಪ್ಪು ಕುಳಿ, ಕರೆಕ್ಟ್. ಕಪ್ಪು ಕುಳಿ ಅಂತ ಕರಿತೀವಲ್ಲ ಡಾರ್ಕ್ ಗ್ಯಾಲಕ್ಸಿ ಅಥವಾ ಕಪ್ಪು ಕುಳಿ ಅತ್ತೀವಿ. ಅದು ಏನು ಇರ್ತೈತೆ ಅಂದ್ರೆ ಅಲ್ಲಿ ಏನು ರೇಡಿಯೇಷನ್ಸ್ ಬರ್ತಾವಲ್ರಿ ಅಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ಕೊತಿರ್ತಾವೆ. ಮನುಷ್ಯ ಹೋತಂತೇಳಿ ಅಲ್ಲೇ ಇರ್ತಾನೆ, ಹೊಳ್ಳಿ ಗೊತ್ತಾಗಲ್ಲ ಬರೋದು. ಅದ್ರ ಸಲ್ಮಂದ್ರೆ ಡಾರ್ಕ್ ಗ್ಯಾಲಕ್ಸಿ ಇರ್ತಾವೆ. ಗ್ರಾವಿಟೇಷನ್ ಫೋರ್ಸ್ ಹೈಯೆಸ್ಟ್ ಇರ್ತೈತೆ ಅದ್ರೊಳಗೆ. ಅಂಥ ಡಾರ್ಕ್ ಗ್ಯಾಲಕ್ಸಿ ಏನಿರ್ತಾವಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡೋಕೆ ಯಾಕೆ ಟೆಲಿಸ್ಕೋಪ್ ಮಾಡ್ಯಾರಂದ್ರೆ, ಮುಂದೆ ಎಲ್ಲರ ಅದು ಸೋಲಾರ್ ಸಿಸ್ಟಮ್ನ ಎಲ್ಲರ ಗ್ರ್ಯಾಬ್ ಮಾಡ್ತೇಳಿ ಇವೆಲ್ಲ ಗ್ರಹಗಳು ಹೋಗಿ ಒಳಗೆ ಬಿದ್ದುಬಿಡ್ತಾವೆ. ಅವಾಗ ಯಾರೂ ಮನುಷ್ಯ ಬದುಕಾಗಲ್ಲ. ಅದಕ್ಕೆ ಡಾರ್ಕ್ ಗ್ಯಾಲಕ್ಸಿ ಹೈಯೆಸ್ಟ್ ಪವರ್ ಇರೋ ಗ್ಯಾಲಕ್ಸಿ ಅಂತ ಕರೀತಾರೆ. ಅಂದ್ರೆ ಸೋಲಾರ್. ಈಗ ನಾವು ಹೆಂಗೆ ಎತ್ತೀವಲ್ಲ ಬ್ಲ್ಯಾಕ್ ಅರ್ಬಿ ಹಾಕೊಂಡ್ರೆ ಅಥವಾ ಕಪ್ ಅರ್ಬಿ ಹಾಕೊಂಡ್ರೆ ರೇಡಿಯೇಷನ್ ಯಾವ್ದೋ ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡ್ಕೋ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಕಪ್ ಅರ್ಬಿ ಹಾಕೊಂಡಿದ್ರೆ ಹೀಟ್ ಜಾಸ್ತಿ ಆಕೈತಾರ ನೋಡಿ. ಸೇಮ್ ಹಂಗೆ ಏನಂದ್ರೆ ಬ್ಲ್ಯಾಕ್ ಅಥವಾ ಡಾರ್ಕ್ ಗ್ಯಾಲಕ್ಸಿ ಅಂತ ಕರಿತೀವಲ್ಲ ಅದರೊಳಗೂ ರೇಡಿಯೇಷನ್ನ ಅಬ್ಸರ್ವ್ ಮಾಡ್ಕೋ ಕೆಪಾಸಿಟಿ ಇರ್ತೈತಿ. ಅದ್ರ ರಿಸರ್ಚ್ ಮಾಡೋ ಸಲ್ಮಂದಿ ಯಾವ ಒಂದು ಟೆಲಿಸ್ಕೋಪ್ ಬಿಟ್ಟಾರಂದ್ರೆ ಮತ್ತು ಈಗ ಟೆಲಿಸ್ಕೋಪ್ ಮರಿಬೇಡ್ರಿ, ಎಲ್ಲ ಹೇಳಿದ್ಮೇಲೆ ಮ್ಯಾಲೆ ಯಾವ್ದು ಹೇಳಿರಿ ಟೆಲಿಸ್ಕೋಪ್ ಅಂತ. ಯಾವ ಟೆಲಿಸ್ಕೋಪ? ರೋಮನ್ ಟೆಲಿಸ್ಕೋಪ್. ಈಗ ಅಮೇರಿಕಾದ ಹೇಳಿದ್ರಲ್ಲ, ಅಮೇರಿಕಾದವ್ರದ್ದು ಇದು ಮಾಡಿದ್ದ. ಇನ್ನು ಅಮೇರಿಕಾದು 3 ಹೇಳ್ರಿ ನೋಡು ಕರೆಂಟ್ ನ್ಯೂಸ್ನಾಗ ಇದ್ದಿದ್ದು. ಬಡ ಹೇಳ್ಬೇಕು ಯಾವ ಪಾಲಿಸಿಗಳು ಬರ್ತಾವತ್ತ. ಡಾಂಡ್ರಿ ಡಾಕ್ಟ್ರಿನ್ ಒಂದು. ನೆಕ್ಸ್ಟ್ ಮಾವಿನ್ ಮಿಷನ್, ಪ್ರಾಜೆಕ್ಟ್ ಮಾವಿನ 2 ಅಲ್ಲೇ ಬರ್ತಾವೆ. ಮಾವಿನ್ ಮಿಷನ್ ಎದಕ್ಕೆ? ಮಾವಿನ್ ಮಿಷನ್ ಚಂದ್ರನ್ ಸಲ್ಮಂದ್ ಬಿಡ್ತಾರ. ಮಂಗಳ ಸಲ್ಮಂದ್ ಯಾವ್ದಂದ್ರೆ ಮಾವಿನ್ ಮಿಷನ್ ಅಂತ ಬರ್ತೈತಿ. ಪ್ರಾಜೆಕ್ಟ್ ಮಾವಿನ್ ಅಂತ ಬಂದ್ರ ಸೈಬರ್ ಸಲ್ಮಂದಿ. ಪ್ರಾಜೆಕ್ಟ್ ಮಾವಿನ್ ಎದಕ್ಕೆ ನ್ಯೂಸ್ನಾಗ ಇತ್ತು ಹೇಳಿದ್ನಲ್ಲ, ಇರಾನ್ ಮೇಲೆ ಏನು ಅಟ್ಯಾಕ್ ಆಗತ್ತವಲ್ಲ ಅದನ್ನ ಕಂಟ್ರೋಲ್ ಅಮೇರಿಕಾದಿಂದ ಮಾಡತ್ತೀರಿ ನೋಡ್ರಿ, ಅದು ಪ್ರಾಜೆಕ್ಟ್ ಮಾವಿನ್ ಅಂತ ಬರ್ತೈತಿ. ಡಾಂಡ್ರಿ ಡಾಕ್ಟ್ರಿನ್ ಪಾಲಿಸಿ ಬಂದ್ರೆ ಎಲ್ಲಿ ಬರ್ತೈತೆ ಅಂದ್ರೆ ಅಮೇರಿಕಾದಿಂದ. ಆಮೇಲೆ ಯಾವ ಒಂದು ಕಂಟ್ರಿ ಒಳಗೆ ಯುದ್ಧ ಇಲಾಖೆ ಅಂತ ಮಾಡ್ಯಾರ ಅವರು, ಡಿಫೆನ್ಸ್ ಇಲಾಖೆನ ಅಥವಾ ರಕ್ಷಣಾ ಇಲಾಖೆನಂದ್ರೆ ಅಮೇರಿಕಾದಾಗ. ಯಾವ್ದ? ಎಪಿಕ್ ಪ್ಯೂರಿ. ಎಪಿಕ್ ಪ್ಯೂರಿ ಒಂದು ಹೇಳ್ರಿ. ಎಪಿಕ್ ಪ್ಯೂರಿ ಎದಕ್ಕೆ ಮಾಡ್ತಾರ? ಇರಾನದ ಕಮೇನಿನ ಏನು ಕೊಂದಿದ್ರಲ್ಲ ಅವ್ರದ್ದೇನು ಇರಾನದ ಸುಪ್ರೀಂ ಲೀಡರ್ ಅಂತ ಕರೀತಾರೆ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಅಂತ ಕರೆಯಂಗಿಲ್ಲ, ಸುಪ್ರೀಂ ಲೀಡರ್ ಅಂತ ಕರೀತಾರೆ. ಅಂದ್ರೆ ಅವರ ದೊಡ್ಡದ ಅಧಿಕಾರಿ ಅದರದ ಇರಾನದ. ಯಾರ? ಕಮೇನಿನ. ಅದನ್ನೇನು ಕೊಂದಿರ್ತಾರಲ್ಲ ಅದು ಯಾವ ಆಪರೇಷನ್ ಅಂದ್ರೆ ಎಪಿಕ್ ಪ್ಯೂರಿ ಅಂತ ಬರ್ತೈತಿ. ಕಾಟ್ಸಾನು ನ್ಯೂಸ್ನಾಗ ಇರ್ತೈತಿ ನೋಡಿ, ಇದನ್ನು ಕೇಳ್ತಿರ್ತಾರೆ. ಕಾಟ್ಸಾ ಯಾವ ಕಂಟ್ರಿದ ಅಂದ್ರೆ ಅದು ಅಮೇರಿಕಾದ. ನೆನಪಿಟ್ಕೋರಿ, ಕಾಟ್ಸಾ ಅಂತ ಬರ್ತೈತಿ. ಇದು ಎದಕ್ಕೆ ಮಾಡ್ತಾರಂದ್ರೆ ಅಮೇರಿಕಾ ಅಗೇನೆಸ್ಟ್ ಯಾವ್ದಾರ ಕಂಟ್ರಿಗಳು ಯುದ್ಧದ ಸಹಾಯ ಮಾಡ್ಕೋತಾವ ನೋಡ್ರಿ. ಈಗ ನಾವು ಬ್ರಹ್ಮೋಸ್ ಮಿಸೈಲ್ಗಳು ತೊಗೊಂಡಿವಿ, ಯಾವ ಕಂಟ್ರಿದಿಂದ ತರ್ತೀವಿ? ಬ್ರಹ್ಮೋಸ ರಷ್ಯಾದಿಂದ ತೊಗೋತೀವಿ. ಬ್ರಹ್ಮೋಸ್ ಮಿಸೈಲ್ಗಳು ನಾವು ತೊಗೊಂಡಿವಿ ಅಂತೇಳಿ ನಾಳೆ ಅಮೇರಿಕಾ ನಮ್ಮ ಜೋಡ ವಾರ್ ಮಾಡಕ್ಕೆ ಬಂದರೆ ಈ ಬ್ರಹ್ಮೋಸ್ ಮಿಸೈಲ್ನ ಅವ್ರನ್ನ ಕೊಲ್ಲೋ ಶಕ್ತಿ ನಮ್ಮ ಕಡೆ ಬಂದ್ಬಿಡ್ತೈತಿ. ಹಂಗೆ ಯಾವ್ದಾರ ಅತಿ ಹೈಯೆಸ್ಟ್ ಆರ್ಥಿಕ ಇದನ್ನು ರಕ್ಷಣೆ ಒಳಗೆ ಜಾಸ್ತಿ ಎಲ್ಲರ ಉತ್ತೇಜನ ಹೊಂಟತ್ತೇಳಿ ಅವಾಗ ಅಮೇರಿಕಾ ಯಾವ ಒಂದು ಇದನ್ನ ಪಾಲಿಸಿ ಯೂಸ್ ಮಾಡ್ಕೊತಂದ್ರೆ ಕಾಟ್ಸಾ ಪಾಲಿಸಿ ಅಂತಾರೆ. ಕಾಟ್ಸಾ ಪಾಲಿಸಿ ಅಂದ್ರೆ ಏನು ಮಾಡ್ತೈತೆ ಅಂದ್ರೆ ನಿರ್ಬಂಧನ ಹೇರಿಬಿಡ್ತೈತೆ ರೀ. ಈಗ ಹೆಂಗೆ ನೀವು ಕೇಳಿರ್ತೀರಿ FATF ಅಂತ ಬರ್ತೈತೆ, ನೆನಪೈತ್ರಿ? ಇದನ್ನು FATF ಕೇಳಿರ್ತಾರಲ್ಲ, ಯಾವ್ದಾರ ಕಂಟ್ರಿ ಮೇಲೆ ಬ್ಯಾನ್ ಮಾಡಿಬಿಡ್ತಾರೆ. ಆ ಕಂಟ್ರಿಗೆ ಯಾರು ರೊಕ್ಕ ಕೊಡಬೇಡ್ರತ್ತೆ, ಭಯೋತ್ಪಾದನೆ ಕಂಟ್ರಿ ಇರಲಿ ಅಥವಾ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಡಿಕ್ಲೇರ್ ಮಾಡಿ. FATF ಅಂದ್ರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಕರಿತೀವಿ. FATF ಅಂಡರ್ ಬ್ಯಾನ್ ಮಾಡಿರಿ ಅಂತ ಕರೀತಾರೆ. ನೆನಪೈತಲ್ಲ? ಪಾಕಿಸ್ತಾನ ಇದ್ರ FATFನಾಗ ರೊಕ್ಕ ಕೊಡಬೇಡ್ರಿ ಅಂತ ಹೇಳ್ತಾರೆ. FATF ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅಮೇರಿಕಾ ಕಡೆ ಅಂದ್ರೆ IMF ಹೆಡ್ ಕ್ವಾರ್ಟರ್ ಬಂದ್ರು ಅಮೇರಿಕಾ ಕಡೆ ಬರ್ತೈತಿ, ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಬಂದ್ರು ಅಮೇರಿಕಾ ಕಡೆ ಬರ್ತೈತಿ. ಈಗ ಯಾವ್ದಾರ ಕಂಟ್ರಿ ಹೈಯೆಸ್ಟ್ ಲಾಸ್ನಾಗ ಹೋಗೈತಿ, ಯುದ್ಧದಾಗ ರೊಕ್ಕ ಬೇಕಾಗಿರ್ತೈತಲ್ರಿ, ಎಲ್ಲಿ ಕಡೆ ಮುಖ ಮಾಡ್ತೀವಿ ಅಂದ್ರೆ IMF ಕಡೆ. ಆ IMF ದಿಂದ ರೊಕ್ಕ ಕೊಡಬೇಡ್ರಿ ಅಂತ ಹೇಳೋದು ಯಾವುದಂದ್ರೆ FATF. FATF ಲಿಸ್ಟ್ನಾಗ ಯಾವ ಕಂಟ್ರಿ ಇರ್ತಾವಲ್ಲ ಆ ಕಂಟ್ರಿಗಳಿಗೆ ಆರ್ಥಿಕ ದಿಗ್ಬಂಧನ ಇದ್ದಂಗೆ ಅವಕ್ಕೆ ರೊಕ್ಕ ಕೊಡ್ತಿರಂಗೆ. FATF ಎಲ್ಲಿ ಬರ್ತೈತಿ ಅಂದರೆ FATF ಎಲ್ಲಿ ಬರ್ತೈತೆ ಅಂದರೆ ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ ಎಲ್ಲಿ ಬರ್ತೈತೆ ಅದ್ರ ಎಲ್ಲಿ? ಫ್ರಾನ್ಸ್ನ ಪ್ಯಾರಿಸ್ನಾಗ ಐತಿ. FATF ನೆನಪೈತಲ್ಲ? FATF ಫುಲ್ ಫಾರ್ಮ ಫೈನಾನ್ಷಿಯಲ್ ಆ್ಯಕ್ಷನ್, ಹೆಸರಿನಾಗ ಐತ್ರಿ. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಕರೀತಾರೆ. ಆಮೇಲೆ ಈಗ ಪಾಕಿಸ್ತಾನದಾಗ ಏನು ಭಯೋತ್ಪಾದಕರು ಜಾಸ್ತಿ ಅದಾರ ತಿಳ್ಕೊ. ಪಾಕಿಸ್ತಾನ ಮೇಲೆ FATFದಾಗ ಬ್ಲ್ಯಾಕ್ ಲಿಸ್ಟ್ನಾಗ ಸೇರಿಸ್ರಿ ಅಥವಾ ಗ್ರೇ ಲಿಸ್ಟ್ನಾಗ ಸೇರಿಸ್ರಿ ಅಂತಾರೆ. ಗ್ರೇ ಲಿಸ್ಟ ಬ್ಲ್ಯಾಕ್ ಲಿಸ್ಟ್ಗೆ ಅಂದ್ರೆ ಬ್ಲ್ಯಾಕ್ ಲಿಸ್ಟ್ ಅಂದ್ರೆ ಪೂರ್ತಿ ಕಪ್ಪು ಪಟ್ಟಿ ಒಳಗೆ ಹಾಕಿದ್ರೆ ಏನೂ ರೊಕ್ಕ ಕೊಡಂಗಿಲ್ಲ. ಬಟ್ ಗ್ರೇ ಲಿಸ್ಟ್ನಾಗಿದ್ರೆ ಏನರ ಮೂಲ ಸೌಕರ್ಯಗಳಿಗೆ ಅಥವಾ ಇನ್ಫ್ರಾಸ್ಟ್ರಕ್ಚರಿಗೆ ಮೂಲ ಏನರ ಅವಶ್ಯಕತೆ ಇರ್ತದಲ್ಲ ಅಂಥದಕ್ಕೆ ರೊಕ್ಕ ಕೊಡ್ಬೋದು. ಉಳ್ಕಿದಕ್ಕೆ ಯಾವುದಕ್ಕೂ ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಡ್ರೆ ತರ್ತಾರೆ. ನೆನಪಿರ್ತೈತಲ್ಲ? FATF ಯಾವ ಇಯರ್ದಾಗ? 1989 ಕರೆಕ್ಟ್. ಅಟ್ರಾಸಿಟಿನೂ 1989 ಅಲ್ಲ?
ಎರಡು ಕಂಪೇರ್ ಮಾಡಿ ನೆನಪಿಟ್ಕೋರಿ, ಎರಡು ಅವಾಗ ಬರ್ತಾವೆ. ಈ ಅಟ್ರಾಸಿಟಿ ಬರ್ತೈತಲ್ಲ SC ST ದವ್ರ ಮೇಲೆ ಹಾಕ್ತಾರೆ ಗೊತ್ತೈತೆ, SC ST ದವ್ರ ಮೇಲಲ್ಲ, SC ST ಯಾರು ಅಪೋಸ್ ಮಾಡ್ರೆ ಅವ್ರಿಗೆ ಅಟ್ರಾಸಿಟಿ ಅಂತ ಹಾಕ್ತಾರಲ್ಲ ಅದು 1989. ಎರಡು ಕಂಪೇರ್ ಮಾಡಿ ನೆನಪಿಟ್ಕೋರಿ. FATF ಎಲ್ಲಿ ಬರ್ತದ್ರಿ ಹೆಡ್ ಕ್ವಾರ್ಟರ್? ಫ್ರಾನ್ಸ್ನ ಪ್ಯಾರಿಸ್. ಒನ್ ಹೆಲ್ತ್ ಸಮ್ಮಿಟ್ ಎಲ್ಲಿ ಮಾಡ್ತಾರು? ಪ್ಯಾರಿಸ್ನ ನೆನಪೈತಲ್ಲ. ಒನ್ ಹೆಲ್ತ್ ಸಮ್ಮಿಟ್ ಯಾವ್ದ್ರ ಪಾರ್ಟ್ ಆಗಿ ಮಾಡ್ತಾರೆ? ಒನ್ ಹೆಲ್ತ್ G7 ಸಮ್ಮಿಟ್ನ ಪಾರ್ಟ್ ಆಗಿ ಒನ್ ಹೆಲ್ತ್ ಸಮ್ಮಿಟ ಮುಗ್ದೈತಿ. ಬಟ್ G7 ಸಮ್ಮಿಟ ಮುಗ್ದಿಲ್ಲ. ಎಲ್ಲಿ ಆಗೋದೈತಿ G7 ಸಮ್ಮಿಟ? ಪ್ಯಾರಿಸ್ನಾಗ. ನೆನಪಿರ್ತೈತಲ್ಲ G7. ನೆಕ್ಸ್ಟ್ ಇದು ಹೇಳ್ರಿ, ಮಯಾಂಕ್ ಚಕ್ರವರ್ತಿ ಎಲ್ಲಿ ಏನು ನ್ಯೂಸ್ನಾಗ ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್. ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್? 94th. 95th ಯಾರದಾರಂದ್ರೆ ಆರೋಗ್ಯ ಘೋಷ್. ನೆನಪಿಟ್ಕೋರಿ, ಆರೋಗ್ಯ ಘೋಷ್ ಎಷ್ಟನೇದಂದ್ರೆ 95th. ಓಕೆ, ಇದು ಹೇಳ್ರಿ 1855 ರೀಸೆಂಟಾಗಿ ಟೋಲ್ ಫ್ರೀ ನಂಬರ್ ಮಾಡ್ರಿ. 1855 ಅಥವಾ ಒಂದು ಟೋಲ್ ಫ್ರೀ ನಂಬರ್ ಮಾಡ್ರಿ. ಇವನು ಕೇಳ್ತಿರ್ತಾರೆ ಈಗ ಹೆಂಗೆ 14416 ಅಥವಾ ಇದನ್ನು ಸೈಬರ್ ಸೆಕ್ಯೂರಿಟಿ ಸಲ್ಮಂದಿ ಯಾವ ಒಂದು ತುರ್ತು ಇದನ್ನು ಸಂಖ್ಯೆ ಐತಿ ಅಂತ ಕೇಳಿರ್ತಾರಲ್ಲ 1930 ಅಂತ. ಸೇಮ್ ಈಗ 1855 ಅಂತ ಮಾಡ್ಯಾರ. ಅದು ಯಾವ್ದ್ರ ಸಲ್ಮಂದಿ ಐತಿ? 1855. ಹೆಂಗೆ ನೆನಪಿಟ್ಕೋರಿ ಅಂದ್ರೆ ನಮ್ಮಲ್ಲಿ ಮೊದಲು ಸ್ವತಂತ್ರ ದಂಗೆ ಹಾಕಿರ್ತೈತಲ್ಲ ಯಾವಾಗ? 1857. ಅದಕ್ಕಿಂತ 2 ವರ್ಷ ಹಿಂದೆ ನೆನಪಿಟ್ಕೊಂಡ್ಬಿಡ್ರಿ. 1855 ಇದು ಎದ್ರ ಸಲ್ಮಂದ್ ಅಂದ್ರೆ ಜನಸಂಖ್ಯೆ ಸಲ್ಮಂದ್. ಈಗೇನು ಡಿಜಿಟಲ್ ಸೆನ್ಸಸ್ ಆಗತ್ತೈತಲ್ಲ ನೆನಪಿಟ್ಕೋರಿ, ಡಿಜಿಟಲ್ ಸೆನ್ಸಸ್ ಅಂತ ಕರಿತೀವಿ. 27ರ ಸೆನ್ಸಸ್ ಅದು ವಿಶೇಷತೆ ಏನೇನು ಹೇಳಿದ್ವಲ್ಲ ಬಡ ಬಡ ನೆನಪು ಬರ್ಬೇಕು. ಯಾವ್ದು 2027ರಾಗ ಸೆನ್ಸಸ್ ಆಗತ್ತೈತಿ ನೆನಪಿಟ್ಕೋರಿ, 26ರಾಗಲ್ಲ. ಮತ್ತು ಈಗ ಫೇಸ್ನ್ಯಾಗ ಮಾಡತ್ತಾರಣ. ಮತ್ತು 27ರಾಗ ಯಾಕತ್ತೀವಿ ಅಂದ್ರೆ ಪೂರ್ತಿ ಸೆನ್ಸಸ್ ಡಿಜಿಟಲ್ ರೆಕಾರ್ಡ್ ಅಂದ್ರೆ 27 ಅಂತ ಕನ್ಸಿಡರ್ ಮಾಡ್ತಾರೆ, 26 ಅನ್ನಂಗಿಲ್ಲ. 26ರಾಗ ಏನು ಮಾಡ್ತಾರೆ? ಪಾರ್ಸಿಯಲ್ ಆಗಿ ಮನೆಗೆ ಹೋಗಿ ಲಿಸ್ಟ್ ಎಲ್ಲ ಬರೆದು ಬರತ್ತಾರ ನೋಡ್ರಿ. ಯಾವ ಸೆನ್ಸಸ್ ಹತ್ತೀವಿ ಇದ್ರದ್ದು ಏನೇನು ವಿಶೇಷತೆ 27ರದ್ದು ಹೇಳ್ರಿ. ಮೊದಲ ಡಿಜಿಟಲ್ ಸೆನ್ಸಸ್. ನೆಕ್ಸ್ಟ್ ಇದನ್ನು ಜನಗಣತಿ ಜೊತೆ ಯಾವುದಂದ್ರೆ ಜಾತಿ ಜನಗಣತಿ ಸೇರಿಸೊಂದಿದೆ. ನೆಕ್ಸ್ಟ್ ಇದ್ರದ್ದು ಮಾಸ್ಕ್ಯಾಟ್ಗಳು ಹೇಳಿದ್ದು ಪ್ರಗತಿ ಮತ್ತು ವಿಕಾಸ. ನೆಕ್ಸ್ಟ್ ಮತ್ತೆ ಯಾರದಾರ ಇದರ 27ರ ಜನಗಣತಿ ಕಮಿಷನರ್ ಯಾರದಾರ? ಮೃತ್ಯುಂಜಯ್ ನಾರಾಯಣ. ಮೃತ್ಯುಂಜಯ್ ನಾರಾಯಣ್ ಎದ್ರದ್ದು ಹೆಡ್ ಇರ್ತಾರೆ ಹೇಳ್ರಿ? ಇವ್ನು ಮೃತ್ಯುಂಜಯ್ ನಾರಾಯಣ್ ಎದ್ರದ್ದು ಹೆಡ್? ಯಾಕೆ ಕೇಳಿರ್ತಾರೆ ಅಂದ್ರೆ ಜನಗಣತಿನ ಇಂಡಿಯಾದಾಗ ಯಾವ ಒಂದು ಡಿಪಾರ್ಟ್ಮೆಂಟ್ದವ್ರು ಮಾಡ್ತಾರೆ ಅಂದ್ರೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ. ಎದ್ರ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್. ಅದ್ರ ಬ್ರ್ಯಾಂಡ್ ಅಂಬಾಸಿಡರ್ ಒಬ್ರು ಮಾಡ್ರಿ. ಕರೆಕ್ಟ್. ಬ್ರ್ಯಾಂಡ್ ಅಂಬಾಸಿಡರ್ ಯಾರ್ದಾರು? ಸುದರ್ಶನ್ ಪಟ್ನಾಯಕ್. ನೆನಪೈತಲ್ಲ ಸುದರ್ಶನ್ ಪಟ್ನಾಯಕ ಬ್ರ್ಯಾಂಡ್ ಅಂಬಾಸಿಡರ್. ಏನೇನು ಹೇಳಿದ್ವಿ? 27ರ ಸೆನ್ಸಸ್ ನೆನಪು ಬತ್ತಲ್ಲ. ಏನ ಮಾಸ್ಕ್ಯಾಟ್ ಕೇಳ್ರಿ, ಯಾವ್ದತ್ ಹೇಳ್ಬೇಕು? ಪ್ರಗತಿ ಮತ್ತು ವಿಕಾಸ ಮಾಸ್ಕ್ಯಾಟ್ ಆತ. ಆಮೇಲೆ ಇದ್ರದ್ದು ವಿಶೇಷತೆ ಏನಂದ್ರೆ ಇಂಡಿಯಾದಾಗ ಫಸ್ಟ್ ಸೆನ್ಸಸ್ ಎಂಥದ್ದಾಗತ್ತೈತೆ ಅಂದ್ರೆ ಡಿಜಿಟಲ್ ಮತ್ತು ಜಾತಿ ಜನಗಣತಿ ಇದು 2 ಸೆನ್ಸಸ್ ಆಗತ್ತೈತಿ. ಒಂದೇದು ಎಷ್ಟನೇ ಜನಗಣತಿ ಅಂತ ಕೇಳ್ರ? 16ನೇ ಜನಗಣತಿ. ಇದೇನ ಆಫಿಷಿಯಲ್ ಆಗಿ ಕನ್ಸಿಡರ್ ಮಾಡಿದಾಗ 16. ಸ್ವತಂತ್ರ ನಂತರ ಎಷ್ಟನೇದಂದ್ರೆ 8ನೇದು. ಆಮೇಲೆ ಈ ಜನಗಣತಿದ ಅಧ್ಯಕ್ಷ ಅಥವಾ ಚೇರ್ಮನ್ ಏನು ಬೇಕಾದ್ರೆ ಕೇಳ್ಬೋದು ಅವ್ರು, ಅಥವಾ ಡೈರೆಕ್ಟರ್ ಯಾರದಾರ ಅಥವಾ ಕಮಿಷನರ್ ಯಾರದಾರ ಅಂದ್ರೆ ಮೃತ್ಯುಂಜಯ್ ನಾರಾಯಣ್. ಮತ್ತೇನು ಉಳಿಸಿದ್ರೊಳಗೆ? ಅಂಬಾಸಿಡರ್ ಯಾರಂದ್ರ ಮತ್ತೇನು ಉಳಿತ? ಮತ್ತೇನಿತ್ತಾನ 27ರ? ಏನಿಲ್ಲಲ್ಲ ಇದ್ರೆ ಹೇಳ್ರಿ. ಮತ್ತೇನ್ರ ಆ್ಯಡ್ ಆನ್ ಏನಿತ್ತ? ಏನು ಮುಗಿತಾ ಇಟ್ಟಾಯ್ತಲ್ಲ. ಈ 11ರ ಜನಗಣತಿದು ಏನಿತ್ರಿ? ಕಮಿಷನರ್ ಯಾರಿದ್ರೆ 2011ರ ಜನಗಣತಿ? ಯಾರ? ಚಂದ್ರಮೌಳಿ. ಓ ರಾಜಮೌಳಿ, ಬಾಹುಬಲಿ ಡೈರೆಕ್ಟರ್. 2011ರಾಗ ಸೆನ್ಸಸ್ ಆಗಿತ್ತಲ್ಲ, ಅದಾದ್ಮೇಲೆ ಆಗೋದು. ಸೆನ್ಸಸ್ಗಳು ಎಷ್ಟು ವರ್ಷಕ್ಕೊಮ್ಮೆ ಆಗ್ಬೇಕತ್ತಿತ್ತ? 10 ವರ್ಷಕ್ಕೊಮ್ಮೆ. ಯಾವ ಇಯರ್ದಿಂದ? 10 ವರ್ಷದಿಂದ ಮಾಡ್ತಾರೋ 1881ರಿಂದ. ಯಾರು ಮಾಡಿರ್ತಾರೆ 1881ರಾಗ? ಯಾರ? ರಿಪ್ಪನ್. ಅದಕ್ಕಿಂತ ಮೊದಲು ಭಾರತದಾಗ ಮೊದಲು ಸೆನ್ಸಸ್ ಆಗಿದ್ದದ್ದು ಕೇಳ್ರ? ಯಾರ್ರಿ? 1872. ಯಾರು? ಲಾರ್ಡ್ ಮೇಯೋ ಅಂತ ಬರ್ತಾರೆ. ಇಂಡಿಯಾದಾಗ ಫಸ್ಟ್ ಟೈಮ್ ಜಾತಿ ಜನಗಣತಿ ಆಗಿದ್ದ 1931. ಮತ್ತು ಈಗ ಫಸ್ಟ್ ಅನ್ನತ್ತೀರಿ, ಅವಾಗ 1931 ಫಸ್ಟ್ ಹತ್ತೀರಿ ಅಂದ್ರೆ 1931ದಾಗ ಬಿಹಾರದಾಗ ಅಟ್ಟ ಕಂಡಕ್ಟ್ ಮಾಡಿದ್ರೆ ಹೋಲ್ ಓವರ್ ಇಂಡಿಯಾ ಅಲ್ಲ. ನೆನಪಿಟ್ಕೋರೆ, ಇದನ್ನ ಕನ್ಫ್ಯೂಸ್ ಆಗ್ಬಾರ್ದು. ಅಕಸ್ಮಾತ್ ಇಂಡಿಯಾದಾಗ ಮೊದಲು ಎಲ್ಲರ ಜನಗಣತಿ ಮಾಡಿದ್ರೆ ಬಟ್ 1930 ಒಳಗೆ ಒಂದೇ ಸ್ಟೇಟ್. ಬಟ್ ಈಗೇನು ಡಿಜಿಟಲ್ ಜನಗಣತಿ ಮತ್ತು ಏನು ಜಾತಿ ಜನಗಣತಿ ಇರ್ತಿಲ್ಲ, ಆಲ್ ಓವರ್ ಇಂಡಿಯಾ 36 ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿ ಬರ್ತಾವಲ್ಲ, 28 ರಾಜ್ಯ ಮತ್ತು 8 ಯೂನಿಯನ್ ಟೆರಿಟರಿ ಎಲ್ಲ ಕೂಡಿ ಮಾಡೋದು ಯಾವುದಂದ್ರೆ ಡಿಜಿಟಲ್ ಜನಗಣತಿ ಮತ್ತು ಜಾತಿ ಜನಗಣತಿ. ಫಸ್ಟ್ ಟೈಮ್ ಇಂಡಿಯಾದಾಗ. ನೆನಪಿರ್ತೈತಿಲ್ಲ. ಕಮಿಷನರ್ ಯಾರು ಹೇಳ್ರಿ? ಮೃತ್ಯುಂಜಯ್ ನಾರಾಯಣ್. ಈಗ ಏನು ಹೇಳ್ರಿ ಹೊಸದು ಕರೆಂಟ್ ಅಫೇರ್ಸ ಹೋತಂದ್ರೇನು ಅದ್ರೊಳಗೆ? ಒಂದು ಟೋಲ್ ಫ್ರೀ ನಂಬರ್ ಹೇಳಿ. ಈಗ ಡಿಜಿಟಲ್ ಜನಗಣತಿ ಮಾಡತ್ತಾರ. ನೀವು ಮನೆಗೆ ಹೋದಾಗ ಮನ್ಯಾಗ ಅಂದಿರ್ತಾರೆ ನಿಮಗೆ ಡಿಜಿಟಲ್ ಗೊತ್ತೈತಿ, ಡಿಜಿಟಲ್ ಜನಗಣತಿ ಒಳಗೆ ಆ್ಯಡ್ ಮಾಡಂದ ಕೂಡಲೇ ಗೊತ್ತಾಗಂಗಿಲ್ಲ. ಗೊತ್ತಾದ ಕೂಡಲೇ ಯಾರಿಗಾರ ಕಾಲ್ ಮಾಡ್ಬೇಕಲ್ಲ ಕಸ್ಟಮರ್ ಕೇರ್ಗೆ. ಯಾರಿಗೆ ಮಾಡ್ತೀರಿ ಅಂದ್ರೆ 1855. ನೆನಪಿರ್ತೈತಲ್ಲ 1855 ನಂಬರ್ಗೆ ಫೋನ್ ಹಚ್ಚಿ, ಸರ್ ನಮಗೆ ಇದು ಏನರ ಸಮಸ್ಯೆ ಬಂದೈತೆ ಹೆಂಗೆ ಆ್ಯಡ್ ಮಾಡೋದು ಅಂತ ಕೇಳ್ಬೋದು. ಯಾವುದಂದ್ರೆ 1855. ಈ ಟೋಲ್ ಫ್ರೀ ನಂಬರ್ಗಳು ಹೇಳ್ರಿ. 112 ಟೋಲ್ ಫ್ರೀ ನಂಬರ್ಗೆ ಏನಂತ ಕರಿತೀವಿ ಅಂದ್ರೆ
ಎಮರ್ಜೆನ್ಸಿ ನಂಬರ್ ಇವೆಲ್ಲ ಎಮರ್ಜೆನ್ಸಿ ನಂಬರ. 1855ಕ್ಕೆ ಯಾವಾಗ ಹಚ್ತೀವಿ? ಈಗ 1912 ಅಂತ ಬರ್ತದೆ ಕೆ ಬಿಗೆ ಅಥವಾ ಹುಬ್ಳಿಗೆ. ಎದಕ್ಕೆ ಹಚ್ತೀವಿ ನಾವು? ಎಮರ್ಜೆನ್ಸಿ ಲೈಟ್ ಹೋದ್ಮೇಲೆ ಹಚ್ತೀವಿ. ಲೈಟ್ ಇದ್ದಾಗ ಹಚ್ತೀವಿ, ಲೈಟ್ ತೆಗಿರತ್ತ. ಇಲ್ಲಿ ಎಮರ್ಜೆನ್ಸಿ ಬಂದಾಗ ಹಚ್ಚೋದು. ಎಲ್ಲ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಗಳ. 112 ಏನು ವಿಶೇಷತೆ ಅಂದ್ರೆ, ಮೊದಲ ಆಂಬುಲೆನ್ಸಿಗೆ 108ಗೆ ಹಚ್ತಿದ್ವಿ, ಆಮೇಲೆ ಫೈರ್ ಸ್ಟೇಷನ್ಗೆ ಬಂದ್ರೆ 101 ಇತ್ತಲ್ಲ ಫೈರ್ ಸ್ಟೇಷನ್, ಹಿಂಗೆ ಹಚ್ತಿದ್ವಲ್ಲ. ಈಗ 112ಕ್ಕೆ ಯೂನಿವರ್ಸಲ್ ಹೆಲ್ಪ್ಲೈನ್ ನಂಬರ್ ಅಂತ ಮಾಡ್ಯಾರ. ಯೂನಿವರ್ಸಲ್ ಹೆಲ್ಪ್ಲೈನ್ ನಂಬರ್ ಅಂದ್ರೆ 112 ಫೋನ್ ಹಚ್ಚಿ ಏನು ಹೇಳ್ಬೋದು ಅಂದ್ರೆ, ಬರೀ ಪೊಲೀಸರಿಗೆ ಬಾತ್ ಹೇಳೋದು ಅಷ್ಟೇ ಅಲ್ಲ, ನಮ್ಮಲ್ಲಿ ಬೆಂಕಿ ಹತ್ತೈತಿ ಅಥವಾ ಆಕ್ಸಿಡೆಂಟ್ ಆಗೈತೆ ಅಂದ್ರೂ ನೀವು ಎಮರ್ಜೆನ್ಸಿ 108 ನಂಬರ್ಗೆ ಹತ್ಲಿಕ್ಕೆ 112ಗೆ ಹಚ್ಚರೂ ಕಳಿಸ್ತಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಕ್ಕೆ 112ಕ್ಕೆ ಏನಂದ್ರೆ ಯೂನಿವರ್ಸಲ್ ಹೆಲ್ಪ್ ನಂಬರ್ ಅಂತ ಕೇಳ್ಯಾರ, ನೆನಪಿಟ್ಕೋರಿ. ನೆಕ್ಸ್ಟ್ ಇನ್ನು ಸೈಬರ್ ಸೆಕ್ಯೂರಿಟಿ ಸಲ್ಮಂದಿ ಯಾವ ನಂಬರ? 1930. ಸಣ್ಣ ಹುಡುಗರು ಸಲ್ಮಂದ್, ಚಿಕ್ಕ ಮಕ್ಕಳ 1098. ಇವು ಗೌರ್ಮೆಂಟ್ ಶಾಲೆಯ ಬ್ಯಾನರ್ ಮೇಲೆ ಅಥವಾ ಕಂಪೌಂಡ್ ಮೇಲೆ ಬರ್ದಿರ್ತಾರೆ ನೋಡು, ಚಿಕ್ಕ ಮಕ್ಕಳ ತುರ್ತು ಪರಿಸ್ಥಿತಿ ಸಂಕೇತ ಯಾವುದಂದ್ರೆ 1098. ನೆನಪಿರ್ತೈತಲ್ಲ, 1098 ಬರ್ತೈತೆ. ಯಾವುದಂದ್ರೆ ಚಿಕ್ಕ ಮಕ್ಕಳಿಗೆ. ಸೈಬರ್ ಬಂದ್ರೆ 1930. ಮತ್ತೆ ಯಾವ ಹೇಳಿದೆವು? ಇದು ಈಗ ಯಾವ್ದು ಜನಸಂಖ್ಯೆ ಸಲ್ಮಾನ್ ಬಂದ್ರೆ 1855. 1855 ಕನ್ಫ್ಯೂಸ್ ಆಗ್ಲಿಕ್ಕೆ. ಅದಕ್ಕೆ ಸ್ವತಂತ್ರ ಸಂಗ್ರಾಮಕ್ಕಿಂತ 2 ವರ್ಷ ಹಿಂದತ್ತು ನೆನಪಿಟ್ಕೋರಿ ಆತ. 1855 ನೆನಪಿರ್ತೈತಿ. ಆಮೇಲೆ ಈ ಹೈವೇ ಮೇಲೆ ಎಮರ್ಜೆನ್ಸಿ ನಂಬರ್ ಒಂದು ಹೇಳಿದ್ವಲ್ಲ, 1032 ಇರ್ಬೇಕದು. 1033. 1033 ಯಾವ್ದು? ಹೈವೇ ಟೋಲ್ ಫ್ರೀ ನಂಬರ್. ಈ ಹೈವೇ ಮೇಲೆ ಹೋಗಿರ್ತೀವಲ್ಲ, ನ್ಯಾಷನಲ್ ಹೈವೇ, ಇಲ್ಲಿ ಯಾವ ಧಾರವಾಡದಿಂದ ಬೆಳಗಾಂಕ್ಕೆ ಹೋಗಾಗ ಬರ್ದಿರ್ತಾರೆ ನೋಡಿ, 1033 ಅಂತ ಕರೀತಾರೆ. ಯಾವ್ದಂದ್ರೆ ಹೈವೇ ತುರ್ತು ಪರಿಸ್ಥಿತಿ ನಂಬರ್ ಅಂತೂ ಕರೀತಾರೆ. ಇವೆಲ್ಲ ತುರ್ತು ಪರಿಸ್ಥಿತಿ ನಂಬರ್ಗಳು ನೆನಪಿರ್ತಾವಲ್ಲ. ಯಾವ್ದು ಹೇಳ್ರಿ ಜನಸಂಖ್ಯೆದ? ಎಸ್, ಇದು ಹೇಳ್ರಿ ನೋಡು. ಕೆ ಬಿ ಸಲ್ಮಂದ್ ಐತಿ. ಯಾವ್ದು? ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಬರ್ತೈತಲ್ಲ, ಅವ್ರ ಸಲ್ಮಂದ್ ಕಾಂಟ್ಯಾಕ್ಟ್ ನಂಬರ್ ಐತಿ. ಯಾವ್ದು? 1912. ಎಲ್ಲರ ಕೆ ಬಿ ಕರೆಂಟ್ ಅದು ಹೋಗಿರ್ತಾವಲ್ಲ, ಎಲ್ಲೇ ಹೋಗ್ಲಿ ಆವಾಗ 1912 ನಂಬರ್ಗೆ ಕಾಲ್ ಮಾಡಿಬಿಡ್ರಿ. ಹೇಳ್ತಾರೆ ಅವ್ರು ಕರೆಂಟ್ ಯಾವಾಗ ಬರ್ತಾವ ಅಂತೇಳಿ. ಈಗ ಹೋಗಿರ್ತಾವಲ್ಲ ಅವಾಗ ಹಚ್ಚಕ್ಕೆ. ನಮ್ಮಲ್ಲಿ ಎಷ್ಟು ಅದಾವೆ ಹೇಳ್ರಿ ಪವರ್ ಸಪ್ಲೈ ಕಮಿಷನ್ಗಳು? 5 ಅದಾವಲ್ಲ? 5 ಬರ್ತಾವಲ್ಲ? 5 ಬರ್ತಾವ, 4 ಬರ್ತಾವ. ಹೆಸ್ಕಾಮ್ ಅಂದ್ರೆ ಹುಬ್ಬಳ್ಳಿ ಪವರ್ ಸಪ್ಲೈ ಅಂತ ಬರ್ತೈತಿ. ನೆಕ್ಸ್ಟ್ ಚೆಸ್ಕಾಮ್ ಅಂದ್ರೆ ಚಾಮುಂಡೇಶ್ವರಿ. ಬೆಸ್ಕಾಮ್ ಅಂದ್ರೆ ಬೆಂಗಳೂರು. ಜಸ್ಕಾಮ್ ಅಂದ್ರೆ ಗುಲ್ಬರ್ಗ. ಇನ್ನೊಂದು ಯಾವ್ದು ಉಳಿತು? ಸೆಸ್ಕಾಮ್. ಹೇಳಿದ್ಲ ಹುಬ್ಳಿದ. ಹೆಸ್ಕಾಮ್ ಹುಬ್ಳಿ ಹೇಳಿ. ಇನ್ನೊಂದು ಯಾವ್ದು ಉಳಿತ್ರಿ? ಮಂಗಳೂರು. ಮೆಸ್ಕಾಮ್ ಮಂಗಳೂರು ಉಳಿತು. ಇನ್ನೊಮ್ಮೆ ಆತ್ನಾ ಪವರ್ ಇವು ಏನು ಹೆಸ್ಕಾಮ ಬೆಸ್ಕಾಮ ಹೇಳತ್ತೀವಲ್ಲ, ಇವ್ರು ಏನು ಮಾಡ್ತಾರೆ ಅಂದ್ರೆ ಪವರ್ನ ಟ್ರಾನ್ಸ್ಮಿಟ್ ಮಾಡೋದು ಅಥವಾ ಜನರಿಗೆ ಸಪ್ಲೈ ಮಾಡೋದು. ಅದಕ್ಕೆ ಸಪ್ಲೈ ಕಮಿಷನ್ ಅಂತ ಕರಿತೀವಿ. ಜನರೇಟ್ ಮಾಡೋರು ಯಾರಂದ್ರೆ KPTCL ದವ್ರು. ಇದನ್ನು ಮಾಡೋರು KPTCL ಅಂತ ಬರ್ತಾವಲ್ಲ, ಇವೇನು ವಿದ್ಯುತ್ ನಿಗಮ, ಸಾರಿ KPCL, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಬರ್ತೈತಲ್ಲ, ಅವ್ರು ಉತ್ಪಾದನೆ ಮಾಡ್ತಾರೆ. ಅದನ್ನು ಟ್ರಾನ್ಸ್ಫರ್ ಮಾಡ್ಕೊರೋ KPTCL ದವ್ರು. ಅದನ್ನು ಸಪ್ಲೈ ಮಾಡೋರು ಯಾರಂದ್ರೆ ಹೆಸ್ಕಾಮ ಬೆಸ್ಕಾಮ ಇವು ಬರ್ತಾವೆ. ಕನ್ಫ್ಯೂಸ್ ಆಗಲಿಲ್ಲಲ್ಲ? ದರ ನಿಗದಿ ಮಾಡೋರ KERC ಅಂತ ಬರ್ತದೆ. ಕರ್ನಾಟಕ ಎಲೆಕ್ಟ್ರಿಸಿಟಿ ಕಮಿಷನ್ ಬೋರ್ಡ್ ಅಲ್ಲ ಅದು, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಬೋರ್ಡ್. ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಬೋರ್ಡ್. 4 ಹೇಳಿನಲ್ಲ. ಇನ್ನೊಮ್ಮೆ 1912 ನಂಬರ್ ಎದಕ್ಕಂದ್ರೆ ಎಲೆಕ್ಟ್ರಿಸಿಟಿ ಸಲ್ಮಂದು ಅದರ ಕಾಂಟ್ಯಾಕ್ಟ್ ಮಾಡಕ್ಕೆ ಒಂದಾತ. ಆಮೇಲೆ ಈಗ ಜಲ ವಿದ್ಯುತ್ ಅಥವಾ ಏನರ ಈ ವಿದ್ಯುತ್ಗಳು ಉತ್ಪಾದನೆ ಆಗಿತ್ತ, ಅದು ಯಾವುದಂದ್ರೆ KPCL ಅಂಡ್ರೆ ಬರ್ತದೆ. ಇವು ಏನು KB ಎತ್ತಿವಲ್ಲ ಅವು ಏನಂದ್ರೆ KPTCL ಅಂತ ಕರಿತಾರ. ಅದೇನಂದ್ರೆ ಇಟ್ಕೊಳ್ಳೋದು ಅಥವಾ ಸ್ಟೋರ್ ಮಾಡೋದು. ಅದನ್ನು ಸಪ್ಲೈ ಮಾಡಕ್ಕೆ ನಮ್ಮ ಕರ್ನಾಟಕದಾಗ ಎಷ್ಟು ಅದಾವ ಅಂದ್ರೆ 5 ಅದಾವೆ. ಈಗ ಹೆಸ್ಕಾಮ್ ಅಂತ ಬರ್ತೇಳಿ ಬೆಳಗಾವ ಬಿಜಾಪುರ ಇವೆಲ್ಲ ಏನಂದ್ರೆ ಹೆಸ್ಕಾಮ್ ಅಂಡ್ರೆ ಬರ್ತಾವೆ. ಹೌದಾ? ಹೆಸ್ಕಾಮ್ ಅಂದ್ರೆ ಹುಬ್ಳಿ ಪವರ್ ಸಪ್ಲೈ ಕಮಿಷನ್. ಚೆಸ್ಕಾಮ್ ಅಂದ್ರ ಚಾಮುಂಡೇಶ್ವರಿ ಪವರ್ ಸಪ್ಲೈ ಕಮಿಷನ್. ಬೆಸ್ಕಾಮ್ ಅಂದ್ರ ಬೆಂಗಳೂರು ಪವರ್ ಸಪ್ಲೈ ಕಮಿಷನ್. ಮೆಸ್ಕಾಮ್ ಅಂದ್ರ ಮಂಗಳೂರು ಪವರ್ ಸಪ್ಲೈ ಕಮಿಷನ್. ಮಂಗಳೂರಲ್ಲ. ಆಮೇಲೆ ಇನ್ನೊಂದು ಯಾವ್ದು ಉಳಿಸಿ? ಜಸ್ಕಾಮ್. ಜಸ್ಕಾಮ್ ಅಂದ್ರೆ ಕಲ್ಯಾಣ ಕರ್ನಾಟಕ ರೀಸನ್ಗೆ ಏನು ಬರ್ತೈತಿಲ್ಲ ಅದಕ್ಕೆ ಜಸ್ಕಾಮ್ ಅಂತ ಕರೀತಾರೆ. ಕನ್ಫ್ಯೂಸ್ ಆಗಂಗಿಲ್ಲ. ಇನ್ನು ಇತರದ್ದು ಏನು ಈ KB ರೊಕ್ಕ ಮಾಡ್ತಾರಲ್ಲ, ಈ ಗೃಹ ಜ್ಯೋತಿ ಒಳಗೆ ಫ್ರೀ ಐತಿ. ಆದ್ರೂ ಬೇರೆದವ್ರಿಗೆ ಫ್ರೀ ಇರಲ್ದವ್ರಿಗೆ ರೊಕ್ಕ ಏನು ಅದ್ರದ್ದು ಎಷ್ಟು KB ರೊಕ್ಕ ಕೊಡ್ಬೇಕು, ಎಷ್ಟು ಒಂದು ಯೂನಿಟ್ಗೆ ಎಷ್ಟು ರೊಕ್ಕ ಕೊಡ್ಬೇಕು ಅನ್ನೋದು ಡಿಕ್ಲೇರ್ ಮಾಡೋರು ಯಾರಂದ್ರೆ KERC ಅಂತ ಬರ್ತದೆ. KERC ಫುಲ್ ಫಾರ್ಮ್ ಕೇಳ್ರ? ಕರ್ನಾಟಕ. KERC ಎತ್ತೈತೆ. K ಅಂದ್ರೆ ಕರ್ನಾಟಕ, E ಅಂದ್ರೆ ಎದ್ರ ಬಗ್ಗೆ ಮಾತಾಡತ್ತೀವಿ? ಎಲೆಕ್ಟ್ರಿಸಿಟಿ. R ಅಂದ್ರೆ ರೆಗ್ಯುಲೇಟರಿ. BEC KERC. C ಅಂದ್ರೆ ಕಮಿಷನ್ ಅಂತ ಕರೀತಾರೆ. KERC ಅಂದ್ರೆ ಗೊತ್ತಾತಲ್ಲ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ಅಂತ ಕರೀತಾರೆ. ಅಂದ್ರೆ ಎಲೆಕ್ಟ್ರಿಸಿಟಿನ ರೆಗ್ಯುಲೇಟ್ ಹೆಂಗೆ ಮಾಡ್ಬೇಕು, ಎಷ್ಟು ರೊಕ್ಕ ಇಡಬೇಕು, ಎಷ್ಟಿಲ್ಲ, ಯಾರು ಡಿಕ್ಲೇರ್ ಮಾಡ್ತಾರೆ ಅಂದ್ರೆ KERC. ಏನು ಕನ್ಫ್ಯೂಸ್ ಆಗಲಿಲ್ಲಲ್ರಿ? ನೆನಪಿರ್ತೈತಿ? ಓಕೆ. ನೆಕ್ಸ್ಟ್ ಈಗ ಹೇಳ್ರಿ, ಅಶೋಕ್ ಕುಮಾರ್ ಲಹರಿ ಅಂತ ರೀಸೆಂಟಾಗಿ ನ್ಯೂಸ್ನಾಗ ಅದಾರ. ಎದ್ರ ಸಲ್ಮಂದ್ ಅದಾರ ಅಶೋಕ್ ಕುಮಾರ್ ಲಹರಿ? ಎದ್ರದ? ನೀತಿ ಆಯೋಗದ ಉಪಾಧ್ಯಕ್ಷ. ಯಾರು ಅಧ್ಯಕ್ಷ? ಯಾರು ಇರ್ತಾರ? ಯಾರ್ರೀ? ಪ್ರಧಾನ ಮಂತ್ರಿ ಇರ್ತಾರ. ಅಧ್ಯಕ್ಷ ಯಾರು ಇರ್ತಾರ ಅಂದ್ರೆ ಪ್ರಧಾನ ಮಂತ್ರಿ. ಯಾವ ಒಂದು ಕಮಿಷನ್ ರಿಪ್ಲೇಸ್ ಮಾಡಿ ನೀತಿ ಆಯೋಗ ಮಾಡ್ರ? ಯಾವ್ದ? ಯೋಜನಾ ಕಮಿಷನ್ನ ರಿಪ್ಲೇಸ್ ಮಾಡಿ ನೀತಿ ಆಯೋಗ ಬರ್ತೈತಿ. NITI ಅಂತ ಕರೀತಾರ. N ಅಂದ್ರ ನ್ಯಾಷನಲ್, I ಅಂದ್ರ
ಇನ್ಸ್ಟಿಟ್ಯೂಷನಲ್. ನೆಕ್ಸ್ಟ್ NITI ಅಂತ ಬರ್ತದೆ, ನೀತಿ ಅಂತ ಬರ್ತೈತಲ್ಲ. ಟಿ ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್, ಐ ಅಂದ್ರೆ ಇಂಡಿಯಾ. ಇದು ಫುಲ್ ಫಾರ್ಮ್ ನೆನಪಿಟ್ಕೋರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಅದಕ್ಕೆ ನೀತಿ ಆಯೋಗ. ಯಾವ ಇಯರ್ದಾಗ? 2015. ಫಸ್ಟ್ ಅದರ ಉಪಾಧ್ಯಕ್ಷ ಯಾರಾಗಿರ್ತಾರ? ಅರವಿಂದ್ ಪನಗಾರಿಯಾ. ಪ್ರೆಸೆಂಟ್ ಅರವಿಂದ್ ಪನಗಾರಿಯಾ ಯಾವ್ದ್ರದ್ದು ಹೆಡ್ ಅದಾರ? ಎಷ್ಟನೇ ಹಣಕಾಸು ಆಯೋಗ? 16ನೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರದಾರ ಅಂದ್ರೆ ಅರವಿಂದ್ ಪನಗಾರಿಯಾ ಅದಾರ. ಅರವಿಂದ್ ಪನಗಾರಿಯಾ ನೀತಿ ಆಯೋಗದ ಮೊದಲು ಉಪಾಧ್ಯಕ್ಷರಾಗಿರ. ಪ್ರೆಸೆಂಟ್ ಉಪಾಧ್ಯಕ್ಷರ ಯಾರಾಗ್ಯಾರಂದ್ರ ಅಶೋಕ್ ಲಹಿರಿ. ಯಾರನ್ನ ರೀಪ್ಲೇಸ್ ಮಾಡಿ ಹೋಗ್ಯಾರಂದ್ರ ಸುಮನ್ ಬೇರಿ. ಯಾವ ಇಯರ್ದಾಗ ಬಂದಿತ್ತು ನೀತಿ ಆಯೋಗ? ಇದು ಶಾಸನಬದ್ಧ ಅಥವಾ ಶಾಸನೇತರ? ಶಾಸನಬದ್ಧ. ಯಾವ್ದು ಆರ್ಟಿಕಲ್? ಶಾಸನೇತರ. ಆರ್ಟಿಕಲ್ ಇದ್ದಿದ್ದು ಎಲ್ಲ ಶಾಸನಬದ್ಧ ಬರ್ತಾವು. ಅದಕ್ಕೆ ಆರ್ಟಿಕಲ್ ಇಲ್ಲ ಅಂದ್ರೆ ಸಂವಿಧಾನಬದ್ಧ. ಆಕ್ಟ್ ಮೇಲೆ ಪಾಸ್ ಆಗಿದ್ರ ಶಾಸನಬದ್ಧ ಅಕ್ಕವು. ಸಂವಿಧಾನಬದ್ಧ ಅಂದ್ರೆ ಆರ್ಟಿಕಲ್ ಇದ್ದಿದ್ದು. ಇದು ಶಾಸನಬದ್ಧ ಸಂಸ್ಥೆ ಅಲ್ಲ, ಹೌದಲ್ಲ? ಶಾಸನಬದ್ಧ ಆಕ್ಟ್ ಪ್ರಕಾರ ಇಲ್ಲ, ಆಕ್ಟು ಅಲ್ಲ, ಶಾಸನ ಅಲ್ಲ, ಶಾಸನೇತರ ಸಂಸ್ಥೆ ಇದು ನೀತಿ ಆಯೋಗ. ಗೊತ್ತಾತಲ್ಲ? ನೀತಿ ಆಯೋಗದ ಅಧ್ಯಕ್ಷರು ಯಾವಾಗೂ ಯಾರು ಇರ್ತಾರಂದ್ರೆ ಮೋದಿ ಇರ್ತಾನ. ಮತ್ತು ಎಲ್ಲರ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆದ್ರೆ ಬೇರೆದವ್ರು ಇರ್ತಾರೆ ಮೋದಿ ಹಾಕಿ. ಈಗ ಪ್ರೆಸೆಂಟ್ ಯಾರದಾರ ಉಪಾಧ್ಯಕ್ಷರ? ಯಾರ? ಅಶೋಕ್ ಲಹಿರಿ. ಯಾರನ್ನ ರಿಪ್ಲೇಸ್ ಮಾಡ್ರ? ಸುಮನ್ ಬೇರಿ. ಮೊದಲು ಉಪಾಧ್ಯಕ್ಷರು ಯಾರಂದ್ರ ಅರವಿಂದ್ ಪನಗಾರಿಯಾ. ಪ್ರೆಸೆಂಟ್ ಅರವಿಂದ್ ಪನಗಾರಿಯಾ ಎಷ್ಟನೇ ಹಣಕಾಸು ಆಯೋಗದರ? 16ನೇ ಹಣಕಾಸು. 16ನೇ ಹಣಕಾಸು ಆಯೋಗದ ಅವಧಿ ಅಂದ್ರ 26ರಿಂದ 31. ಇವೆಲ್ಲ ಹಿಂಗ ನೆನಪಿಟ್ಕೋರಿ, ಕೇಳ್ತಿರ್ತಾರೆ. ಅದ್ರ ಸಲ್ಮಂದ ನೀತಿ ಆಯೋಗ ಆತಲ್ಲ. ಈಗ ಹೇಳ್ರಿ ನೋಡು, ಝೋನಲ್ ಕೌನ್ಸಿಲ್ ಹೆಡ್ ಯಾರು ಇರ್ತಾರ ಅಥವಾ ಚೇರ್ಮನ್ ಯಾರು ಇರ್ತಾರ? ಯಾರ? ಹೋಮ್ ಮಿನಿಸ್ಟರ್ ಇರ್ತಾರ. ವೈಸ್ ಚೇರ್ಮನ್ ಯಾರು ಇರ್ತಾರ ಅಲ್ಲಿ? ನಾ ಇನ್ನೊಮ್ಮೆ ಕೇಳತ್ತನ, ರೀಸೆಂಟಾಗಿ ಕ್ವಶನ್ ಕೇಳಿರ್ತಾರೆ. ಮಣ್ಣು 263ನೇ ವಿಧಿ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳಿದ್ರು. 263ನೇ ವಿಧಿ ಬಂದ್ರೆ ಎದಕ್ಕೆ ಬರ್ತೈತಿ? ಅಂತಾರಾಜ್ಯ ಅಥವಾ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಕರಿತೀವಿ. ಅಂತಾರಾಜ್ಯ ಮಂಡಳಿಗಳನ್ನು ಸ್ಥಾಪನೆ ಮಾಡೋದು ಬಂದ್ರೆ ಯಾವ ಆರ್ಟಿಕಲ್? 263. ಇವಕ್ಕೆ ಏನತ್ತಾರ ಅಂದ್ರೆ ಸಂವಿಧಾನಬದ್ಧ. ಇವು ಆರ್ಟಿಕಲ್ನಾಗ ಐತೆ. ಬಟ್ ಝೋನಲ್ ಕೌನ್ಸಿಲ್ಗಳು ಎಲ್ಲರ ಸಂವಿಧಾನ ಬಂದ್ರೆ ಝೋನಲ್ ಕೌನ್ಸಿಲ್ಗಳು ಸಂವಿಧಾನಬದ್ಧ ಅಲ್ಲ. ಬಟ್ ಇವಕ್ಕೂ ಹೆಡ್ ಇರ್ತಾರ. ಝೋನಲ್ ಕೌನ್ಸಿಲ್ಗಳು ಎಷ್ಟು ಅದಾವ ಇಂಡಿಯಾದಾಗ ಪ್ರೆಸೆಂಟ್? ಎಷ್ಟು ಅದಾವು ನೋಡ್ರಿ ಇನ್ನೊಮ್ಮೆ. 5+1 ಅಂತ ಅನ್ಬೇಕು. ನಾರ್ತ್ ಈಸ್ಟರ್ನ್ ಬಿಟ್ಬಿಡ್ತೀವಿ. 5 ಅಂದೇಳಿ ನಾರ್ತ್ ಈಸ್ಟರ್ನ್ ಎಕ್ಸ್ಕ್ಲೂಡ್ ಮಾಡ್ದಂಗೆ ಆಕತಿ. ನಾರ್ತ್ ಈಸ್ಟರ್ನ್ ಹಿಡಿದು ಎಷ್ಟಕ್ಕ ಅಂದ್ರೆ 5+1. ಯಾರು ಹೆಡ್ ಇರ್ತಾರೆ ಇದಕ್ಕೆ? ಹೋಮ್ ಮಿನಿಸ್ಟರ್ ಹೆಡ್ ಇರ್ತಾರೆ. ಯಾವ್ದ್ರದ್ದು ಝೋನಲ್ ಕೌನ್ಸಿಲ್ ಅಂದ್ರೆ ಗೊತ್ತಾತಲ್ಲ. ಇಂಟರ್ ಸ್ಟೇಟ್ ಕೌನ್ಸಿಲ್ ಎದಕ್ಕೆ ಆಕತ್ತೆ ಅಂದ್ರೆ ಕರ್ನಾಟಕದವರ ತಮಿಳ್ನಾಡದವರ ಜಗಳಾಡತ್ತೀವಿ. ಇವು ಎರಡೂತರ ನಡು ನೀವು ಚಂದಂಗೆ ಬಾಂಧವ್ಯ ಇಟ್ಕೋರಿ ಅಂತೇಳಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಏನು ನಾವು ಸಾಗಾಣಿಕೆ ಮಾಡ್ತಿರ್ತೀವಲ್ಲ, ರಫ್ತು ಆಮದು ಎಲ್ಲ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಒಂದು ಕೌನ್ಸಿಲ್ ಮಾಡ್ತಾರೆ. ಅದಕ್ಕೆ ಇಂಟರ್ ಸ್ಟೇಟ್ ಝೋನಲ್ ಕೌನ್ಸಿಲ್ ಅಂತೀವಿ. ಇದು ಸಂವಿಧಾನದಾಗ ಐತಿ 263ನೇ ಆರ್ಟಿಕಲ್ ಪ್ರಕಾರ. ಹೌದಾ? ಹಂಗೆ ಯಾವ್ದಾ 263ನೇದು ಹೇಳಿಲ್ಲ, 262ನೇ ಆರ್ಟಿಕಲ್ ಬಂದಾಗ ಮಂಡಳಿ ಮಾಡ್ತಾರೆ. ಯಾವ್ದಾ? ನೀರಿಂದ ವಾಟರ್ ಡಿಸ್ಪ್ಯೂಟ್ ಅಂತ ಬರ್ತಾವಲ್ಲ. ಈಗ ನಾವು ಮಹದಾಯಿ ರಿವರ್ ಡಿಸ್ಪ್ಯೂಟ್ ಬಂದಿತ್ತು. ಯಾವ್ದಾ? ಗೋವಾ ಮತ್ತು ಕರ್ನಾಟಕ ಅಂಡರ್. ಇಂಥವಕ್ಕೆಲ್ಲ ಯಾವ್ದಾ? 262ನೇ ಆರ್ಟಿಕಲ್. ಇದ್ರ ಮುಂದುವರೆದ ಭಾಗ ಝೋನಲ್ ಕೌನ್ಸಿಲ್ ಅಂತ ಮಾಡ್ತಾರೆ. ಇವು ಝೋನಲ್ ಎದಕ್ಕೆ ಮಾಡ್ತಾರೆ ಅಂದ್ರೆ ಸೌತ್ ಝೋನ, ನಾರ್ತ್ ಝೋನ, ಈಸ್ಟ್ ಝೋನ, ವೆಸ್ಟ್ ಝೋನ ಅಂತ ಮಾಡ್ತಾರೆ. ಈಗ ಇಂಡಿಯಾ ಅಂದ್ರೆ ಹೆಂಗೈತಿ? ಯೂನಿಯನ್ ಆಫ್ ಟೆರಿಟರಿ ಅತ್ತೀವಿ. ಎಲ್ಲ ರಾಜ್ಯಗಳ ಕೂಡಿದ್ದ ಒಂದ ಏನಂದ್ರೆ ಈ ಭಾರತ ಅಂತ ಐತಿ. ಸೆಂಟ್ರಲ್ದಾಗ ಒಟ್ಟ ಡೆಲ್ಲಿದಾಗ ಕೂತಿ ಎಲ್ಲ ಆಡಳಿತ ಮಾಡ್ರೆ ಎಲ್ಲ ಸ್ಟೇಟ್ಗಳು ಡೆವಲಪ್ ಆಕಾವನ ಆಗಂಗಿಲ್ಲ. ಅದಕ್ಕೆ ಝೋನಲ್ ಕೌನ್ಸಿಲ್ ಎದಕ್ಕೆ ಮಾಡ್ತಾರೆ ಅಂದ್ರೆ ಅಲ್ಲಿಯೂ ಏನು ಭಾಗದಾಗ ಝೋನಲ್ದಾಗ ಏನು ಸ್ಟೇಟ್ಗಳು ಬರ್ತಾವಲ್ಲ, ಆ ಸ್ಟೇಟದ್ದು ಏನು ಝೋನಲ್ ಕೌನ್ಸಿಲ್ ಅಥವಾ ಆ ಸ್ಟೇಟದ ಬೇಡಿಕೆ ಏನಿರ್ತೈತಲ್ಲ ಅದನ್ನು ನೆರವೇರಿಸಬೇಕಂತ ಝೋನಲ್ ಕೌನ್ಸಿಲ್ಸ್ ಅಂತ ಮಾಡ್ತಾರೆ. ಇಂಡಿಯಾದಾಗ ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ 5 ಹೇಳ್ತಾನೆ, ನೆನಪಿಟ್ಕೋರಿ. ಹೆಡ್ ಕ್ವಾರ್ಟರ್ಗಳು ಕೇಳ್ತಾರೆ, ಸ್ಟೇಟ್ಗಳು ಕೇಳಂಗಿಲ್ಲ ಜಾಸ್ತಿ. ಹೆಡ್ ಕ್ವಾರ್ಟರ್ಗಳು ನಾರ್ತ್ದಾಗ ಬಂದಾಗ ಯಾವ್ದು ಬರ್ಬೋದು? ಡೆಲ್ಲಿ. ನಾರ್ತ್ದಾಗ ಬತ್ತೇಳಿ ಹೆಡ್ ಕ್ವಾರ್ಟರ್ ಹೇಳತ್ತೀನಿ ಝೋನಲ್ ಕೌನ್ಸಿಲ್ದು. ಈ ಡೆಲ್ಲಿ ಬತ್ತೇಳಿ ಲಡಾಖ, ಜಮ್ಮು ಕಾಶ್ಮೀರ, ಯೂನಿಯನ್ ಟೆರಿಟರಿಗಳಾಗಲಿ ಅಥವಾ ಸ್ಟೇಟ್ಗಳಾಗಲಿ ಎಲ್ಲ ಏನಂದ್ರೆ ಡೆಲ್ಲಿ ಅಂಡ್ರ ಬರ್ತಾವೆ. ಅದು ಡೆಲ್ಲಿ ಏನಂದ್ರೆ ಹೆಡ್ ಕ್ವಾರ್ಟರ್ ಝೋನಲ್ ಕೌನ್ಸಿಲ್ದು. ಅಥವಾ ನಾವು ಆ ಸ್ಟೇಟಿಂದ ಎಲ್ಲರ ಝೋನಲ್ ಕೌನ್ಸಿಲ್ ಹೋಗ್ತೀವಿ ಅಂದ್ರೆ ಡೆಲ್ಲಿಗೆ ಹೋಗ್ಬೇಕು. ಯಾವ್ದು? ನಾರ್ತದ್ದು. ಸೌತ್ದಾಗ ಬಂದಾಗ ಚೆನ್ನೈ. ನೆನಪಿರ್ತಾವ? ನಾರ್ತ್ದಾಗ ಡೆಲ್ಲಿ, ಸೌತ್ದಾಗ ಚೆನ್ನೈ. ಪಶ್ಚಿಮದಾಗ ಬಂದಾಗ ಅಥವಾ ವೆಸ್ಟ್ದಾಗ ಬಂದಾಗ ಯಾವ್ದಂದ್ರೆ ವೆಸ್ಟ್ದಾಗ ಮುಂಬೈ. ಈಸ್ಟ್ದಾಗ ಬಂದಾಗ ಕಲ್ಕತ್ತಾ. 4 ನೆನಪದಾವು. ನಾರ್ತ್ದಾಗ ಯಾವ್ದು ಹೇಳ್ರಿ? ಡೆಲ್ಲಿ. ದಕ್ಷಿಣದಾಗ ಚೆನ್ನೈ. ಇದು ಯಾವ್ದು? ಪಶ್ಚಿಮದಾಗ ಮಹಾರಾಷ್ಟ್ರ. ಸ್ಟೇಟ್ ಕೇಳ್ರ ಮಹಾರಾಷ್ಟ್ರ ನೆನಪಿಟ್ಕೋರಿ. ಹೆಡ್ ಕ್ವಾರ್ಟರ್ಗಳು ಕೇಳ್ತಿರ್ತಾರಲ್ಲ ಅದಕ್ಕೆ ಎಲ್ಲಿ ಅಂದ್ರೆ ಮುಂಬೈದಾಗ. ಆಮೇಲೆ ಈಸ್ಟ್ದಾಗ ಬಂದ್ರೆ ಕಲ್ಕತ್ತಾದ. ಪಶ್ಚಿಮ ಬಂಗಾಳದ ಕಲ್ಕತ್ತಾದಾಗ ಹೆಡ್ ಕ್ವಾರ್ಟರ್ ಐತಿ ಝೋನಲ್ ಕೌನ್ಸಿಲ್. ಅಂದ್ರೆ ಅಮಿತ್ ಶಾ ಹೋಗಿರ್ತಾರಲ್ಲ ಝೋನಲ್ ಕೌನ್ಸಿಲ್ ಮೀಟಿಂಗ್, ಅಲ್ಲೇ ಹೋಗಿರ್ತಾರೆ ಹೆಡ್ ಕ್ವಾರ್ಟರ್ಗೆ ಮೊದಲು. ಎಷ್ಟದು? 4 ಅದು. ಇನ್ನೊಂದು ಉಳಿಸಿರ್ಲ, ಪ್ರಯಾಗ್ರಾಜ್ ಏನಂತಾರ ಸೆಂಟ್ರಲ್ ಝೋನಲ್ ಕೌನ್ಸಿಲ್ ಯಾವ್ದಂದ್ರೆ ಪ್ರಯಾಗ್ರಾಜ್. ಎಲ್ಲಿ ಬರ್ತೈತಿ? ನಾಳೆ ಎಲ್ಲರ ಹೆಡ್ ಕ್ವಾರ್ಟರ್ದಾಗ ಪ್ರಯಾಗ್ರಾಜ್ ಬಿಟ್ಟು ಅಲಹಾಬಾದ್ ಕೊಟ್ಟಾಗ ಎಲಿಮಿನೇಟ್ ಮಾಡಿಬಿಡ್ರಿ. ಅಲಹಾಬಾದ್ ಒಂದು ಪ್ರಯಾಗ್ರಾಜ್ ಅಂದ್ರು ಒಂದು. ಎಲ್ಲಿ? ಯಾವ ಸ್ಟೇಟ್ನಾಗ?
5 ನೆನಪಿರ್ತಾವೆ ಹೇಳ್ರಿ ಬಡ ಬಡ. ನಾರ್ತ್, ಸೌತ್, ಮಧ್ಯ ಆತ. ಇವೇನದು 5 ಝೋನಲ್ ಕೌನ್ಸಿಲ್ ಅದು. 5 + 1 ಅಂದಿರ್ಲ. ಇನ್ನೊಂದು ನೆನಪಿಟ್ಕೋರಿ, ಝೋನಲ್ ಕೌನ್ಸಿಲ್ಗಳು ಡಿಫ್ರೆನ್ಸ್ದಾಗ ಕೇಳ್ರ. ಝೋನಲ್ ಕೌನ್ಸಿಲ್ಗಳು ಚೇರ್ಮನ್ ಯಾರು ಇರ್ತಾರಂದ್ರೆ ಗೃಹ ಮಂತ್ರಿಗಳು, ವೈಸ್ ಚೇರ್ಮನ್ ಯಾರು ಇರ್ತಾರಂದ್ರೆ CMಗಳು. ಹೆಂಗೆ CMಗಳು ಅಂದ್ರೆ ನಾರ್ತ್ದಾಗ ಹೇಳಿ, ನಾರ್ತ್ ಡೆಲ್ಲಿದಾಗ ಹೋಗಿರ್ತಾರೆ ಮೀಟಿಂಗ್. ಆ ನಾರ್ತ್ದಾಗ ಫಸ್ಟ್ ಟೈಮ್ ಪಂಜಾಬ್ CM ಆಗಿರ್ತಾನೆ. ನೆಕ್ಸ್ಟ್ ಝೋನಲ್ ಕೌನ್ಸಿಲ್ ಮೀಟಿಂಗ್ ಏನು ಬರ್ತೈತಿಲ್ಲ ಆ ಟೈಮ್ನಾಗ ಪಂಜಾಬ್ ಚೀಫ್ ಮಿನಿಸ್ಟರ್ ಇರಂಗಿಲ್ಲ. ರೊಟೇಷನಲ್ ಬೇಸ್ಡ್ ಮೇಲೆ ವೈಸ್ ಚೇರ್ಮನ್ಗಳು ಚೇಂಜ್ ಆಗಿರ್ತಾರೆ. ನೆನಪಿರ್ತೈತಿ. ಹೆಡ್ ಅಂತರೂ ಯಾರು ಇರ್ತಾರಂದ್ರೆ ಅಮಿತ್ ಶಾನ. ವೈಸ್ ಚೇರ್ಮನ್ಗಳು ಏನು ಮಾಡ್ತಾರೆ, ಇಯರ್ಲಿ ಏನು ರೊಟೇಷನ್ ಆಗಿರ್ತದ್ರೆ ಆ ಬೇಸ್ ಮೇಲೆ. ಮೊದಲು ಯಾರಾಗಿದ್ರಂದ್ರೆ ಈಗ ಯಾರ ಪಂಜಾಬದಿಂದ ಆಗಿರ್ತಾರಲ್ಲ, ನೆಕ್ಸ್ಟ್ ಎಲ್ಲಿಂದ ತೋತಾರಂದ್ರೆ ಹರಿಯಾಣದಿಂದ ತೋತಾರೆ. ಹಿಂಗೆ ಇದನ್ನೇನ ರೊಟೇಷನಲ್ ಮಾಡ್ತಿರ್ತಾರೆ. ಕರೆಕ್ಟ್ ಗೊತ್ತಾತ. ಈಗ ನಾರ್ತ್ ಈಸ್ಟರ್ನ್ ಅಂತ ಬರ್ತೈತ್ರಿ. ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಅಂತ ಬರ್ತೇಳಿ. ಇಲ್ಲಿ ಹೆಡ್ ಯಾರು ಇರ್ತಾರಂದ್ರೆ ಅಮಿತ್ ಶಾನ ಇರ್ತಾನೆ ಚೇರ್ಮನ್. ಬಟ್ ಇಲ್ಲಿ ವೈಸ್ ಚೇರ್ಮನ್ ಒಂದೇ ಡಿಫ್ರೆನ್ಸ್ ಆಕತಿ. ಇಲ್ಲಿ ಎಲ್ಲ ಸ್ಟೇಟ್ ಚೀಫ್ ಮಿನಿಸ್ಟರ್ಗಳ ಪಾರ್ಟಿಸಿಪೇಟ್ ಮಾಡಿರ್ತಾರ. ಬಟ್ ಡಿಫಾಲ್ಟ್ ಒಬ್ಬರ ವೈಸ್ ಚೇರ್ಮನ್ ಇರ್ತಾರ. ಯಾರು ಇರ್ತಾರ? ಡೋನಾರ್ ಅಂತ ಹೇಳಿದ್ ನೆನಪೈತಲ್ಲ, DONER ಅಂತ ಬರ್ತೈತಿ. ಡೋನಾರ್ ಅಂತ ನೆನಪೈತ್ರಿ. ಡೋನಾರ್ ಏನು ಹೇಳ್ರಿ ಫುಲ್ ಫಾರ್ಮ್? ಈಗ ಅಂದ್ರಿ DONER ಅಂತ ಬರ್ತದೆ. D ಅಂದ್ರೆ ಡೆವಲಪ್ಮೆಂಟ್, O ಅಂದ್ರೆ ಆಫ್, ಡೆವಲಪ್ಮೆಂಟ್ ಆಫ್. NER ಅಂತ ಹೇಳಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಹೆಸರಿನಾಗ ಐತಲ್ಲ. ಡೋನಾರ್ ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಏನಂತ ಕರಿತೀವಿ ನಾವು? NES ಅಂತ ಕರಿತೀವಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಡೋನಾರ್ ಅಂತ ಹೆಸರು ಕೊಟ್ಟಾರಂದ್ರೆ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಇದು ಯಾವ ಇಯರ್ದಾಗ ಬರ್ತದೆ? 1971, 1971ದಾಗ. ಇವು ಆ್ಯಕ್ಟು ಕೇಳಿರ್ತಾರೆ. ಹೆಂಗೆ ಕೇಳ್ತಾರೆ ಅಂದ್ರೆ, ಝೋನಲ್ ಕೌನ್ಸಿಲ್ಗಳ ಸಂವಿಧಾನಬದ್ಧ ಅಲ್ಲ, ಸಂವಿಧಾನದಾಗಿಲ್ಲ. ಬಟ್ ಝೋನಲ್ ಕೌನ್ಸಿಲ್ ಯಾವ ಆ್ಯಕ್ಟ್ ಪ್ರಕಾರ ಅಥವಾ ಕಾಯ್ದೆ ಪ್ರಕಾರ ಮಾಡ್ತಾರಂದ್ರೆ ಸ್ಟೇಟ್ ಆರ್ಗನೈಸೇಷನ್ ಆ್ಯಕ್ಟ್ ಅಥವಾ ರಾಜ್ಯ ಮರು ವಿಂಗಡನಾ ಕಾಯ್ದೆ ಅಂತ ಬರ್ತೈತೆ. ಯಾವ ಇಯರ್? 1956. ನೆನಪೈತಲ್ಲ. ನಮ್ಮ ಎಲ್ಲ 1956 ಕಾಯ್ದೆ ಪ್ರಕಾರ ಹಾಕವಲ್ಲ. ಕರ್ನಾಟಕದು ಕನ್ನಡ ಮಾತಾಡೋರು ಕರ್ನಾಟಕ ಕೊಡ್ತಾರಲ್ಲ ಭಾಷೆಗಳ ಮೇಲೆ, ಅವಕ್ಕೆ ಕಮಿಷನ್ ಬೇರೆ ಅದಾವ ಮತ್ತು. ಬಟ್ ಸ್ಟೇಟ್ ಆರ್ಗನೈಸೇಷನ್ ಅಥವಾ ರಾಜ್ಯಗಳ ಮರು ವಿಂಗಡನಾ ಕಾಯ್ದೆ ಅಂತ ಬರ್ತೈತೆ. ಯಾವ ಇಯರ್ದಾಗ ಅಂದ್ರೆ 1956. ಅದ್ರ ಪ್ರಕಾರನ ಝೋನಲ್ ಕೌನ್ಸಿಲ್ಗಳನ್ನ ಸ್ಥಾಪನೆ ಮಾಡಿರ್ತಾರೆ. 5 ಝೋನಲ್ ಕೌನ್ಸಿಲ್ಗಳು ಗೊತ್ತಾತ. ಉತ್ತರದಾಗ ಬಂದಾಗ ಡೆಲ್ಲಿ, ದಕ್ಷಿಣದಾಗ ಬಂದಾಗ ಚೆನ್ನೈ, ಪಶ್ಚಿಮದಾಗ ಬಂದಾಗ ಮುಂಬೈ, ಪೂರ್ವದಾಗ ಬಂದಾಗ ಕಲ್ಕತ್ತಾ, ಮಧ್ಯದಾಗ ಬಂದಾಗ ಪ್ರಯಾಗ್ರಾಜ್. ಇಲ್ಲಿ ವೈಸ್ ಚೇರ್ಮನ್ಗಳು ಯಾರು ಇರ್ತಾರೆ ಡಿಫಾಲ್ಟ್ ಆಗಿ? ಯಾರ ವೈಸ್ ಚೇರ್ಮನ್ ಅಂತ ಕೇಳಿ ಮುಖ್ಯಮಂತ್ರಿಗಳು ಇರ್ತಾರೆ ಅಥವಾ ಹೈಯರ್ ಮಿನಿಸ್ಟರ್ಗಳು ಮಾಡಿರ್ತಾರೆ. ಬಟ್ ಅವರ ರೊಟೇಷನಲ್ ಬೇಸ್ಡ್ದಾಗ ಇರ್ತಾರೆ. ಈಗ ನಾರ್ತ್ ಈಸ್ಟರ್ನ್ದಾಗ ಹೋಗ್ಯಾಗ ಚೇರ್ಮನ್ ಯಾರು ಇರ್ತಾರಂದ್ರೆ ಗೃಹ ಮಂತ್ರಿ. ಬಟ್ ವೈಸ್ ಚೇರ್ಮನ್ ಯಾರು ಇರ್ತಾರಂದ್ರೆ ಡೋನಾರ್. CM ಅಲ್ಲಪ್ಪಿ, ಅದನ್ನ ಹೇಳ. ಡೋನಾರ್ ಅಂತ ಹೇಳಿ. ಡೋನಾರ್ ನೆನಪಿಟ್ಕೋರಿ. ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಯಾವಾಗ ಬರ್ತೈತೆ ಅಂದ್ರೆ 1971. ಅದ್ರದ್ದು ಹೆಡ್ ಯಾರು ಇರ್ತಾರಲ್ಲ, ನಮ್ಮಲ್ಲಿ ಹೆಂಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಏನೈತಲ್ಲ, ಅದಕ್ಕೊಬ್ರು ಸಚಿವರು ಇರ್ತಾರೆ. ಕಲ್ಯಾಣ ಕರ್ನಾಟಕ ರೀಜನ್ಗೆ 3,000 2,000 ಕೋಟಿ ಕೊಟ್ರ ಅಂತೇಳಿ ಅದೆಲ್ಲ ಅವ್ರ ಆಡಳಿತದಾಗ ಬರ್ತದೆ. 5,000 ಕೋಟಿ ಕೊಟ್ರ. ಅದ್ರದ್ದು ಆಡಳಿತದಾಗ ಹೆಂಗೆ ಬರ್ತೈತಲ್ಲ, ಡೋನಾರ್ದು ಏನಿರ್ತೈತಲ್ರಿ ಒಬ್ರು ಹೆಡ್ ಇರ್ತಾರೆ. ಆ ಹೆಡ್ಡನ್ನು ಡಿಫಾಲ್ಟ್ ಯಾವ 7 ಸ್ಟೇಟ್ದಾಗ ಮೀಟಿಂಗ್ ಆದ್ರೂ ಅದ್ರದ್ದು ಡಿಫಾಲ್ಟ್ ವೈಸ್ ಚೇರ್ಮನ್ ಯಾರು ಇರ್ತಾರಂದ್ರೆ ಡೋನಾರ್ದು ಏನು ಹೆಡ್ ಇರ್ತಾರಲ್ಲ ಅವರ ವೈಸ್ ಚೇರ್ಮನ್ ಆಗಿರ್ತಾರೆ. ಯಾವುದಂದ್ರೆ ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್. ನೆನಪಿರ್ತೈತಿ. ಯಾವ ಇಯರ್ದಾಗ ಬರ್ತೈತೆ ಡೋನಾರ? 1971. ನೆನಪಿಟ್ಕೋರಿ. ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಬಂದಿದ್ದ 2001 ಇಲ್ಲ 1971. ಅದು ಡೋನಾರ್ ಮಾಡಿದ್ದಂದ್ರೆ 2001. ಉಲ್ಟಾ ಹೇಳ. ನಾ ಇಯರ್ ಹೇಳಿಲ್ಲ. ಏನು ಹೇಳಿ? ಏನು ತಪ್ಪಾತ್ ನಾ ಒಂದೇ ಹೇಳ. ಸಾರಿ. ಝೋನಲ್ ಕೌನ್ಸಿಲ್ಗಳು ಹೇಳಿದ್ನಲ್ಲ, ಇವು 5 ಝೋನಲ್ ಕೌನ್ಸಿಲ್ಗಳು ಡೆವಲಪ್ ಮಾಡಿದ್ದು ಯಾವ ಕಾಯ್ದೆ ಪ್ರಕಾರ ಅಂದರೆ 1956ದ ಆರ್ಗನೈಸೇಷನ್ ಆ್ಯಕ್ಟ್, ರಾಜ್ಯ ಮರು ವಿಂಗಡನಾ ಕಾಯ್ದೆ ಅಂತ ಬರ್ತದೆ. ಅದ್ರ ಅಂಡರ್ ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಯಾವ ಕಾಯ್ದೆ ಪ್ರಕಾರ ಮಾಡ್ತಾರಂದ್ರೆ 1971ದಾಗ ಕಾಯ್ದೆ ಬರ್ತೈತಿ. ಅದಕ್ಕೆ ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಅಂತ ಮಾಡಿರ್ತಾರೆ. ಬಟ್ ಡೋನರ್ ಏನಿರ್ತೈತಿಲ್ಲ, ಡೋನರ್ ಇರಂಗಿಲ್ಲ. ಅವಾಗ ಬರೀ ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಇರ್ತಿರ್ತೈತಿ. ಅಲ್ಲಿ ಸ್ಟೇಟ್ಗಳು ಮುಖ್ಯಮಂತ್ರಿನ ತೋತಿರ್ತಾರೆ. ಬಟ್ ಡೋನರ್ ನಮ್ಮಲ್ಲಿ ಹೆಂಗೆ ಕಲ್ಯಾಣ ಕರ್ನಾಟಕ ಮಂಡಳಿ ಮಾಡಿರತ್ತ ಹೇಳಿಲ್ಲ, ಅವಾಗ ಏನು ಮಾಡ್ತಾರೆ? ಡೋನರ್ ಅಂತ ಮಾಡ್ತಾರೆ. ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್. ಅದನ್ನ ಯಾವಾಗ ಇಯರ್ದಾಗ ಕೇಳ್ರ? 2001. ನೆನಪಿರ್ತೈತಲ್ಲ, ಏನು ಕನ್ಫ್ಯೂಸ್ ಆಗಲಿಲ್ಲ ಆತು. ನೆಕ್ಸ್ಟ್ 1855 ಟೋಲ್ ಫ್ರೀ ನಂಬರ್ ಯಾವ್ದ್ರದ ಜನಸಂಖ್ಯೆ. ಈಗ ರೀಸೆಂಟಾಗಿ ಕರ್ನಾಟಕದಾಗ ಬ್ಲೂ ಪ್ಯಾಕ್ ಆತ್ ನೋಡು, ಬುಲೆಟ್ ಟ್ರೈನ್ ಡೆವಲಪ್ಮೆಂಟ್ ಮಾಡು ಫ್ಯಾಕ್ಟ್ರಿ ಮಾಡತ್ತಾರೆ. ಬುಲೆಟ್ ಟ್ರೈನ್ ಡೆವಲಪ್ಮೆಂಟ್ ಮಾಡ್ಬೇಕತ್ತ. ಯಾವುದೋ ಒಂದು ಕಂಪ್ನಿ ಹೇಳ್ರಿ, ಅದನ್ನ ಡೈರೆಕ್ಟ್ ಹೆಸರು ಕೊಡ್ತಾರೆ. ಈಗ ನಾವು ಹೆಂಗೆ QCT ಅದು ಹೆಂಗೆ ಕೊಡ್ತೀವಲ್ಲ, ರೀಸೆಂಟಾಗಿ ಬೆಂಗಳೂರಿನಾಗ ಆದಿತ್ಯ ಅಂತ ಅಶ್ವಿನಿ ವೈಷ್ಣವ್ ರೀಸೆಂಟಾಗಿ ಇನಾಗ್ರೇಟ್ ಮಾಡ್ತಾರೆ ನೋಡಿ, ಆದಿತ್ಯ ಸೆಂಟರ್ ಅಂತ. ಈ ಆದಿತ್ಯ ಸೆಂಟರ್ನಾಗ ಏನು ಮಾಡ್ತಾರೆ ಅಂದ್ರೆ ಬುಲೆಟ್ ಟ್ರೈನ್ ಡೆವಲಪ್. ಈಗ ಇಂಡಿಯಾದಾಗ ಬುಲೆಟ್ ಟ್ರೈನ್ ಥರ ಅವ್ರದಿವಲ್ಲ, ಯಾವ ಟೆಕ್ನಾಲಜಿದಿಂದ ಯಾವ ಕಂಟ್ರಿ ಸಹಯೋಗ ಅಂದ್ರೆ ಜಪಾನ್. ಕರೆಕ್ಟಾ? ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗೋದೈತ್ರಿ? ಮುಂಬೈ ಟು ಅಹಮದಾಬಾದ್. ಇದು ಡಿಫಾಲ್ಟ್ ನೆನಪಿಟ್ಕೊಂಡ್ಬಿಡ್ರಿ. ಮುಂಬೈ ಟು ಅಹಮದಾಬಾದ್ ಇನ್ಫ್ರಾಸ್ಟ್ರಕ್ಚರ್ ಬುಲೆಟ್ ಟ್ರೈನ್ ರನ್ ಆದ್ರೆ, ಆ ಬುಲೆಟ್ ಟ್ರೈನ್ ಡೆವಲಪ್ ಮಾಡ್ಬೇಕಲ್ಲ ಎಲ್ಲಿ ಮಾಡತ್ತಾರಂದ್ರೆ ಬೆಂಗಳೂರಿನಾಗ ಯಾವ ಸೆಂಟರ್ ಅಂದ್ರೆ ಆದಿತ್ಯ ಅಂತ ಬರ್ತದೆ. ಈಗ ಆದಿತ್ಯ ಎದರೊಳಗಂಡ್ರೆ ಬರ್ತದೆ? BEML ಅಂತ ಬರ್ತದೆ. ಭಾರತ್
ಸಾರಿ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಬರ್ತದೆ. ಆ ಕಂಪ್ನಿ ಐತಲ್ರಿ, ಆ ಕಂಪ್ನಿದವ್ರ ಬುಲೆಟ್ ಟ್ರೈನ್ನ ಡೆವಲಪ್ ಮಾಡತ್ತಾರೆ. ಎಲ್ಲಿ ಬರ್ತದೆ ಅಂದ್ರೆ ಬೆಂಗಳೂರಿನಾಗ. ಡೈರೆಕ್ಟ್ ಕೇಳ್ಬೋದು, ಬೆಂಗಳೂರಿನಾಗ ಆದಿತ್ಯ ಅಂತ ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಅಶ್ವಿನಿ ವೈಷ್ಣವ್ ಬಂದ ಇನಾಗ್ರೇಟ್ ಮಾಡ್ರೆ ಬುಲೆಟ್ ಟ್ರೈನ್ ಅಭಿವೃದ್ಧಿ ಮಾಡೋಕೆ. ಇದು ಎದಕ್ಕೆ ಸಂಬಂಧಿಸಿ ಐತಿ ಅಂತ ಕೇಳ್ಬೋದು, ಅಥವಾ ಯಾವ ಒಂದು ಕಂಪ್ನಿದವ್ರು ಮಾಡ್ತಾರಂದ್ರೆ ಆದಿತ್ಯ ಅಥವಾ BML ಫುಲ್ ಫಾರ್ಮ್ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಸಾಕಲ್ಲ? ಎಷ್ಟಾಯ್ತು? ಒಂದಾಯ್ತು ಸಾಕಲ್ಲ? ನಾಳೆ ಮತ್ತೆ ಏನಪ್ಪ ಏನತ್ತಂದ